ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ದೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುಃ ದೇವತಾಮೌಲಿರತ್ನಂ. ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ. ಕೌಸಲ್ಯಾಯಾ ಲಸತು ಮಮ ಹೃನ್ಮಂಡಲೆ ಪುತ್ರರತ್ನಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಹಾವ್ಯಾಕರಣಾಂಬೋಧಿಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಭವತಿ ಯದನುಭಾವಾದೇಡಮುಖೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಕ್ಷನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನ್ ಅಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಧೀರಕರಾಬ್ಜೋತ್ತಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರ್ಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ನಾರಾಯಣ ಪಂಡಿತಾಚಾರ್ಯರು ಮಂಗಲಾಚರಣವನ್ನು ಮಾಡುತ್ತಾ ಭಗವಂತನ ಸ್ವರೂಪವನ್ನು ಈ ರೀತಿಯಾಗಿ ವರ್ಣನೆಯನ್ನು ಮಾಡುತ್ತಾರೆ. ಭಗವಂತ ತಾನು ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಂದಲೂ ಕೂಡ ವಂದ್ಯನಾಗಿದ್ದಾನೆ. ಭಗವಂತನಿಗೆ ಸಮಸ್ತ ಗುಣಗಳೇ ದೇಹವಾಗಿ ಇದೆ. ಸುಖಚಿತಿಮಯೈಃ ಮಂಗಲೈಃ ಯುಕ್ತಮಂಗೈಃ. ಭಗವಂತನ ಅಂಗಗಳು ಅವಯವಗಳು ಏನಿವೆಯೋ ಅದೆಲ್ಲವೂ ಕೂಡ ಜ್ಞಾನಾನಂದ ಸ್ವರೂಪವಾದದ್ದು. ಅಂತಹ ಜ್ಞಾನಾನಂದ ಸ್ವರೂಪದಿಂದಾಗಿ ಕೂಡಿದವನಾಗಿದ್ದಾನೆ ಪರಮಾತ್ಮ. ಪರಮಾತ್ಮನಲ್ಲಿ ದೋಷದ ಗಂಧವೂ ಕೂಡ ಇಲ್ಲ. ದೂತಾವದ್ಯಂ, ಎಲ್ಲ ದೋಷಗಳಿಂದಲೂ ಕೂಡ ಅವಧ್ಯಗಳು ದೋಷಗಳು ಯಾವುದೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ಅಂತಹ ಪರಮಾತ್ಮನಿಗೆ ವಂದನೆಯನ್ನು ಮಾಡುತ್ತೇನೆ ಎಂಬುದಾಗಿ ನಮಸ್ಕಾರವನ್ನು ಮಾಡುತ್ತಾರೆ. ಅದರ ಅರ್ಥ ಮುಂದೆ ಕಥೆಯಲ್ಲಿ ಅನೇಕ ಪ್ರಸಂಗಗಳಲ್ಲಿ ಭಗವಂತ ತಾನು ಸೀತೆಯ ವಿಯೋಗದಿಂದಾಗಿ ಶೋಕಪಟ್ಟಂತೆ ವರ್ಣನೆಯನ್ನು ಮಾಡುತ್ತಾರೆ. ಆದರೂ ಕೂಡ ಸ್ಪಷ್ಟವಾಗಿ ವಚನಗಳಿಂದಾಗಿ ಶೋಕವನ್ನು ಪ್ರದರ್ಶಿಸಿದ್ದಾನೆ ಅಂತನ್ನೋದನ್ನೇ ಸ್ಪಷ್ಟವಾಗಿ ನಾರಾಯಣ ಪಂಡಿತಾಚಾರ್ಯರೇ ಆಗಲಿ ಅಥವಾ ವಾಲ್ಮೀಕಿ ರಾಮಾಯಣವೇ ಆಗಲಿ
ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಿದ್ದರೂ ಕೂಡ ಜನ ಆ ಕಥೆಯನ್ನು ಕೇಳುವಂತಹ ಒಂದು ಸಂದರ್ಭದಲ್ಲಿ ನಿಜವಾಗಿಯೇ ಪರಮಾತ್ಮ ಪಟ್ಟಿದ್ದಾನೆ, ಶೋಕವನ್ನು ಅನುಭವಿಸಿದ್ದಾನೆ ಅಂತ ತಿಳಿಯೋದು ಬೇಡ ಎಂಬುದಾಗಿ ಮೊದಲಿಗೇನೆ ಅವರು ಮಂಗಳಾಚರಣದಲ್ಲಿಯೇ ಪರಮಾತ್ಮ ಯಾವ ದೋಷಗಳಿಂದಲೂ ಕೂಡ ಯುಕ್ತನಲ್ಲ ಎಂಬುದಾಗಿ ಭಗವಂತನಿಗೆ ಶೋಕಮೋಹಾದಿ ಯಾವ ದೋಷಗಳೂ ಕೂಡ ಇಲ್ಲ ಎಂಬುದಾಗಿ ತೋರಿಸಿಕೊಡುತ್ತಾ ಇದ್ದಾರೆ. ಹಾಗಾಗಿ ಬಂಗಾರದ ಜಿಂಕೆಯನ್ನು ತರೋದಕ್ಕಾಗಿ ಹೋದ, ಅಲ್ಲಿ ಮೋಹಿತನಾದ ಪರಮಾತ್ಮ ಅಂತ ಮೋಹ ಅಂತನ್ನೋದು ಪರಮಾತ್ಮನಿಗಿಲ್ಲ. ಅಥವಾ ಸೀತಾ ವಿಯೋಗದಿಂದಾಗಿ ತಾನು ದುಃಖವನ್ನು ಪಟ್ಟ ಅಂತನ್ನುವಂತಹ ದುಃಖವೂ ಕೂಡ ಪರಮಾತ್ಮನಿಗೆ ಇಲ್ಲ. ಇಂತಹ ಈ ಶೋಕಮೋಹಾದಿ ಸಕಲ ದೋಷಗಳಿಂದಲೂ ಕೂಡ ಪರಮಾತ್ಮ ತಾನು ದೂರನಾಗಿದ್ದಾನೆ. ಯಾಕೆ ಅಂತಂದರೆ ವೇದವ್ಯಾಸ ದೇವರು ತಾವು ಸೂತ್ರದಲ್ಲಿ ಇದನ್ನು ಪ್ರತಿಪಾದನೆಯನ್ನು ಮಾಡುತ್ತಾರೆ. ಸರ್ವಧರ್ಮೋಪಪತ್ತೇಷ್ಟ ಎಂಬುದಾಗಿ ಪರಮಾತ್ಮ ಸಕಲ ಗುಣಗಳಿಂದಲೂ ಕೂಡ ಪರಿಪೂರ್ಣನಾಗಿದ್ದಾನೆ, ಸಕಲ ದೋಷಗಳಿಂದಲೂ ಕೂಡ ದೂರನಾಗಿದ್ದಾನೆ. ಯಾಕೆ ಅಂತಂದರೆ ಅದಕ್ಕೆ ಉಪಪತ್ತಿಯನ್ನು ಹೇಳಿದ್ದಾರೆ. ಸರ್ವಧರ್ಮ ಉಪಪತ್ತೇಷ್ಟ. ಲಾಜಿಕಲ್ಲಾಗಿ ನಾವು ಥಿಂಕ್ ಮಾಡಿದರೆ ಪರಮಾತ್ಮನಲ್ಲಿ ಯಾವ ದೋಷಗಳು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಗುಣಗಳು ಕೂಡ ಪರಮಾತ್ಮನಲ್ಲಿ ಬರಲು ಸಾಧ್ಯವಿದೆ ಅಂತನ್ನೋದನ್ನು ಲಾಜಿಕಲ್ಲಾಗಿ ಹೇಳ್ತಾರೆ. ಏನೋ ಸುಮ್ಮನೆ ಹೇಳೋದಲ್ಲ, ಉಪಪತ್ತಿಯನ್ನು ಕೊಟ್ಟು ಯುಕ್ತಿಯನ್ನು ಕೊಟ್ಟು ಅದನ್ನು ಸಮರ್ಥನೆಯನ್ನು ಮಾಡುತ್ತಾರೆ. ನಾವು ಅದನ್ನು ಭಗವಂತ ಗುಣಪೂರ್ಣ ದೋಷ ದೂರ ಅಂತ ಹೇಳಿದರೆ ಅದು ಸರಿಯಾಗಿ ಇಲ್ಲ ಎಂಬುದಾಗಿ ಜನರೆಲ್ಲ ಭಾವಿಸುತ್ತಾರೆ. ಇದು ಇಲ್ಲಾಜಿಕಲ್ ಅಂತ. ಆದರೆ ಯುಕ್ತಿಯನ್ನು ಕೊಟ್ಟು ಸಮರ್ಥನೆಯನ್ನು ಮಾಡುತ್ತಾರೆ ವೇದವ್ಯಾಸ ದೇವರು. ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡುತ್ತಾ ಹೇಳುತ್ತಾರೆ, ಯದಧೀನ ಗುಣಾಶ್ಚೈವ ದೋಷ ಅಪಿ ಸರ್ವಶಃ ಗುಣಾಸ್ತಸ್ಯ ಕಥಂ ನ ಸ್ಯುಃ ಸ್ಯುರ್ದೋಷಾಶ್ಚ ಕಥಂ ಪುನಃ ಎಂಬುದಾಗಿ. ಪರಮಾತ್ಮ ತಾನು ಸರ್ವದೋಷ ದೂರ. ಈಗ ಜೀವರೆಲ್ಲರೂ ಕೂಡ ಭಗವಂತನನ್ನು ಬಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ದೋಷ ಅಂತನ್ನೋದು ಇದ್ದೇ ಇರುತ್ತದೆ. ಬ್ರಹ್ಮಾದಿ ಸಕಲ ದೇವತೆಗಳಲ್ಲೂ ಕೂಡ ಲಕ್ಷ್ಮೀದೇವಿಯನ್ನು ಆರಂಭಿಸಿ ಲಕ್ಷ್ಮೀದೇವಿಯೂ ಕೂಡ ಪರತಂತ್ರಳಾಗಿದ್ದಾಳೆ. ಪಾರತಂತ್ರ್ಯ ಅಂತನ್ನುವಂತಹ ದೋಷ ಲಕ್ಷ್ಮೀದೇವಿಯಲ್ಲೂ ಇದೆ. ಹೀಗೆ ಸಕಲ ಚೇತನರಲ್ಲಿಯೂ ಕೂಡ ಮುಕ್ತರು ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ದೋಷ ಅಂತನ್ನೋದು ಇದ್ದೇ ಇದೆ. ಹಾಗಾಗಿ ಪರಮಾತ್ಮ ಒಬ್ಬನೇ ತಾನು ದೋಷ ದೂರ ಅಂತನ್ನೋದನ್ನು ಹೇಗೆ ಸಮರ್ಥನೆ ಮಾಡೋದು ಅಂತಂದರೆ ಅದಕ್ಕೆ ಹೇಳಿದ್ದಾರೆ ಯದಧೀನ ಗುಣಾಶ್ಚೈವ ಎಂಬುದಾಗಿ ಆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಈಗ ನೋಡ್ರಿ, ಒಂದು ವಾರ ಆಯಿತು ಪ್ರವಚನ ಮಾಡ್ತಾ ಇದ್ದೀನಿ, ಕೆಮ್ಮು ಬರ್ತಾನೇ ಇದೆ. ಅದನ್ನು ನಾನು ಪರಿಹಾರ ಮಾಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಔಷಧವನ್ನು ತೊಗೊಂಡೆ, ವೈದ್ಯರ ಹತ್ರ ಹೋದರೆ ಎಷ್ಟು ಮಾಡಿದರೂ ಕೂಡ ಕಷಾಯ ಕುಡಿದೆ, ಏನು ಕುಡಿದ್ರೂ ಕೂಡ ಅದು ಹೋಗ್ತಾ ಇಲ್ಲ. ನನಗೆ ಹೋಗಿಸ್ಕೋಬೇಕು ಅಂತಿದ್ರೂ ಕೂಡ ಅದು ಹೋಗ್ತಾ ಇಲ್ಲ. ಯಾಕೆ? ಅದು ನನ್ನ ಅಧೀನವಾಗಿಲ್ಲ. ನನ್ನ ಅಧೀನವಾಗಿದ್ದರೆ ಈಗಿಂದೀಗ ನಂಗೆ ಕೆಮ್ಮು ಬೇಡ ಅಂತ ಹೇಳಿದ್ರೆ ನಾನು ತೆಗೆದು ಬಿಸಾಕ್ಬೋದಾಗಿತ್ತು. ಆದರೆ ನನಗೆ ಅದು ಅಧೀನವಾಗಿ ಇಲ್ಲ. ಈಗ ನಮ್ಮ ಉಗುರುಗಳಿವೆ. ಈ ಉಗುರುಗಳಿಂದಾಗಿ ನಾವೇ ನಮ್ಮ ದೇಹಕ್ಕೆ ಯಾಕೆ ಗಾಯ ಮಾಡ್ಕೊಳ್ಳೋದಿಲ್ಲ? ಬೇರೆಯವ್ರಿಗೆ ಬೇಕಾದ್ರೆ ಚೂಡ್ತೀವಿ, ಆದರೆ ನಮ್ಮ ದೇಹಕ್ಕೆ ಮಾತ್ರ ನಾವು ಗಾಯ ಮಾಡ್ಕೊಂಗಿಲ್ಲ. ಯಾಕೆ? ನಮ್ಮ ಅಧೀನವಾಗಿದೆ. ಹಾಗಾಗಿ ನಮ್ಮ ಅಧೀನವಾದದ್ದರಿಂದಾಗಿ ನಾವು ನಮಗೆ ಯಾಕೆ ಹಾನಿ ಮಾಡಿಕೊಳ್ಳೋದಿಲ್ಲ. ಕದಾಚಿತ್ ಯಾವುದೋ ಒಂದು ಪ್ರಸಂಗದಲ್ಲಿ ಬೈ ಮಿಸ್ಟೇಕಾಗಿ ತಾಕಿರಬಹುದು. ಅದು ಯಾಕೆ ಅಂತಂದರೆ ಅದು ಪೂರ್ಣವಾಗಿ ನಮ್ಮ ಅಧೀನವಾಗಿಲ್ಲ. ನಮ್ಮ ಅಧೀನದಲ್ಲಿ ಇದೆ, ಆದರೆ ಪೂರ್ಣವಾಗಿ ನಮ್ಮ ಅಧೀನದಲ್ಲಿ ಇಲ್ಲ. ಹಾಗಾಗಿ ಅವಾಗವಾಗ ನಮಗೆ ಹಾನಿ ಅಂತ ಅನ್ನೋದು ಆಗುತ್ತದೆ. ಆದರೆ ದೋಷಗಳೇನಿವೆ ಅಲ್ಲ, ಅದು ಪರಮಾತ್ಮನ ಸಂಪೂರ್ಣವಾಗಿ ಪರಮಾತ್ಮನ ಅಧೀನವಾಗಿದೆ. ಸರ್ವತೋಮುಖವಾಗಿ ಪರಮಾತ್ಮನ ಅಧೀನವಾಗಿದೆ. ಹಾಗಾಗಿ ದೋಷಗಳು ಅದು ಪರಮಾತ್ಮನಿಗೆ ಅನಿಷ್ಟವನ್ನು ಉಂಟು ಮಾಡುತ್ತದೆ, ಅನರ್ಥವನ್ನು ಉಂಟು ಮಾಡುತ್ತದೆ ಅಂತಂದ ಮೇಲೆ ಪರಮಾತ್ಮ ದೋಷಗಳನ್ನು ಯಾಕೆ ಪಡಿತಾನೆ? ಈ ಕೆಮ್ಮು ಅನರ್ಥ ಅಂತ ಹೇಳಿದ ಮೇಲೆ ನಾನು ಕೆಮ್ಮು ಬೇಕು ಅಂತ ಯಾರು ಅಂದುಕೊಳ್ಳೋದಿಲ್ಲ. ಹಾಗೆ ದೋಷಗಳು ಅದು ಅನಿಷ್ಟಕಾರಿಯಾಗಿವೆ, ಅನರ್ಥಕ್ಕೆ ಕಾರಣವಾಗಿದೆ, ದುಃಖಕ್ಕೆ ಕಾರಣವಾಗಿದೆ ಅಂತಂದ ಮೇಲೆ ಆ ದೋಷಗಳನ್ನು ಪರಮಾತ್ಮ ಯಾಕೆ ಹೊಂದೋದಿಲ್ಲ. ಹಾಗಾಗಿ ಅಂದರೆ ಬೇಡ ಅನ್ನುವಂತಹ ಇಚ್ಛೆಯೂ ಇದೆ, ಬಿಡುವಂತಹ ಸಾಮರ್ಥ್ಯವೂ ಇದೆ. ಬೇಡ ಅಂತ ಇಚ್ಛೆ ಇದ್ದರೆ ಮಾತ್ರಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಬಿಡುವಂತಹ ಸಾಮರ್ಥ್ಯವೂ ಇರಬೇಕು, ತ್ಯಜಿಸುವಂತಹ ಸಾಮರ್ಥ್ಯವೂ ಇರಬೇಕು. ಪರಮಾತ್ಮನಿಗೆ ಎರಡೂ ಇದೆ. ದೋಷಗಳನ್ನು ಪಡೆಯೋದು ಬೇಡ ಅಂತನ್ನುವಂತಹ ಇಚ್ಛೆಯೂ ಇದೆ, ಮತ್ತು ಆ ದೋಷಗಳನ್ನು ಬಿಡುವಂತಹ ಸಾಮರ್ಥ್ಯ. ಆ ದೋಷಗಳೆಲ್ಲವೂ ಪರಮಾತ್ಮನ ಅಧೀನವಾಗಿದೆ. ಹಾಗಾಗಿ ಬೇಡ ಅಂತಂದರೆ ಪರಮಾತ್ಮ ಬಿಡ್ಬೋದು. ಹಾಗಾಗಿ ಪರಮಾತ್ಮ ತಾನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೋಷದ ಸಂಬಂಧವೇ ಪರಮಾತ್ಮನಿಗೆ ಇಲ್ಲ. ಪರಮಾತ್ಮನ ಅಧೀನವಾಗಿದೆ ಎಲ್ಲ ದೋಷಗಳು. ಹಾಗಾಗಿ ಯಾವಾಗ ಬೇಕು
ಆ ಪರಮಾತ್ಮ ಅನಾದಿ ಕಾಲದಿಂದಾಗಿ ಅದನ್ನು ದೂರದಲ್ಲಿಯೇ ಇಟ್ಟಿದ್ದಾನೆ, ಅದರ ಸಂಬಂಧ ತನಗೆ ಆಗುವಂತೆ ಮಾಡಲಿಲ್ಲ. ಇನ್ನು ಹಾಗೆ ಗುಣಗಳೂ ಕೂಡ ಪರಮಾತ್ಮನ ಅಧೀನವಾಗಿವೆ. ಈಗ ಸಣ್ಣ ಮಕ್ಕಳು ಅವರು ಕಾರ್ಟೂನ್ಸ್ ನೋಡ್ತಾ ಇರ್ತಾರೆ, ಸೂಪರ್ಮ್ಯಾನು, ಬ್ಯಾಟ್ಮ್ಯಾನು, ಅದು ಇದು ನೋಡ್ತಾ ಇರ್ತಾರೆ. ಅದು ನೋಡಿದಾಗ ಅವ್ರಿಗೆ ಏನು ಅನಿಸುತ್ತಾ ಅಂತಂದರೆ, ನಮಗೂ ಹಿಂಗೆ ಸೂಪರ್ ಹೀರೋಸ್ ಇದ್ದಂತೆ ಪವರ್ ಬೇಕು ಅಂತ ಅನಿಸುತ್ತಾ ಇರ್ತದೆ. ಅವ್ರಿಗೆ ನಿಜವಾಗಿ ಶಕ್ತಿ ಇದ್ದರೆ ಅದನ್ನು ಹೊಂದುತ್ತಾ ಇದ್ರಾ? ಇಲ್ಲ. ಹಾಗೆ ಅಂದರೆ ಶಕ್ತಿ ಇದ್ದರೆ ಅವಶ್ಯವಾಗಿ ಹೊಂದುತ್ತಾ ಇದ್ದರು. ಹಾಗೆ ಈ ಗುಣಗಳೆಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿದೆ. ಹೊಂದುವ ಶಕ್ತಿಯೂ ಇದೆ ಮತ್ತು ಇಚ್ಛೆಯೂ ಇದೆ ಪರಮಾತ್ಮನಿಗೆ. ಹಾಗಾಗಿ ಎಲ್ಲ ಗುಣಗಳನ್ನೂ ಹೊಂದಿದ್ದಾನೆ. ಎಲ್ಲ ಗುಣಗಳು ತನ್ನ ಅಧೀನವಾಗಿದ್ದದ್ದರಿಂದಾಗಿ ಎಲ್ಲ ಕಲ್ಯಾಣಕರವಾದಂತಹ ಮಂಗಳಕರವಾದಂತಹ ಗುಣಗಳನ್ನು ಪರಮಾತ್ಮ ತಾನು ಹೊಂದಿದ್ದಾನೆ. ಹಾಗಾಗಿ ಸರ್ವೇಶ್ವರನಾದಂತಹ ಪರಮಾತ್ಮ, ದೋಷಗಳನ್ನು ಗುಣಗಳನ್ನು ನಿಯಮನ ಮಾಡುವಂತಹ ಪರಮಾತ್ಮ ತಾನು ಸರ್ವ ಗುಣಗಳಿಂದಲೂ ಪೂರ್ಣನಾಗಿದ್ದಾನೆ, ಸರ್ವ ದೋಷಾತಿ ದೂರನಾಗಿದ್ದಾನೆ ಅನ್ನುವಂತಹ ತತ್ವವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಕಥೆಯನ್ನು ನಾವು ಕೇಳಿದಾಗ ನಮಗೆ ನಿಜವಾಗಿ ಅದರ ಅರ್ಥ ಅಂತ ಅನ್ನೋದು ಆಗಲು ಸಾಧ್ಯವಿದೆ. ಹಾಗಾಗಿ ಪರಮಾತ್ಮ ತಾನು ವನವಾಸದಲ್ಲಿ ಮಾರೀಚನು ಮಾಯಾ ಮೃಗನಾಗಿ ಬಂದಾಗ ಆಗ ದೇವತಾ ಕಾರ್ಯವನ್ನು ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಪರಮಾತ್ಮ ತಾನು ಆ ಜಿಂಕೆಯನ್ನು ತರೋದಕ್ಕಾಗಿ ಅಂತ ಹೋಗಿದ್ದಾನೆ. ಈ ಕಡೆಗೆ ರಾವಣ ತಾನು ಬಂದು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಯಾಕೆಂದರೆ ದುಷ್ಟ ಜನರ ನೀತಿಯೇ ಅಂತಹದ್ದು, ಬಹಳ ದುರ್ನೀತಿ, ಅಧರ್ಮದ ಸ್ವಭಾವ ಅವರದು. ಅವರೇನು ಅಂದುಕೊಳ್ಳುತ್ತಾರೆ ಅಂತಂದರೆ, ಒಂದು ಮಾತನ್ನು ಕೇಳುತ್ತೇವೆ, ಯು ಕೆನಾಟ್ ರಿಯಲಿ ಹರ್ಟ್ ಎ ಮ್ಯಾನ್ ವಿತೌಟ್ ಇನ್ವಾಲ್ವಿಂಗ್ ದೇರ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಅಂತ. ಹಾಗಾಗಿ ರಾಮನನ್ನು ನಾನು ಪೀಡಿಸಬೇಕು, ರಾಮನಿಗೆ ನಾನು ದುಃಖವನ್ನು ಉಂಟು ಮಾಡಬೇಕು ಅಂತಂದರೆ ಅವಳ ಹೆಂಡತಿಯನ್ನು ನಾನು ಅಪಹಾರ ಮಾಡಿಕೊಂಡು ಹೋಗಬೇಕು. ಎರಡು, ಒಂದು ರಾಮನ ಮೇಲೆ ಕೋಪ, ಖರದೂಷಣಾದಿ ತನ್ನ ಸೈನಿಕರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾನೆ ಅನ್ನುವಂತಹ ಕೋಪ, ಮತ್ತು ಸೀತೆಯಲ್ಲಿಯೂ ಕೂಡ ಕಾಮನೆಯೂ ಇದೆ. ಹಾಗಾಗಿ ಆ ಎರಡೂ ನಿಮಿತ್ತದಿಂದಾಗಿ ರಾವಣ ತಾನು ಬಂದು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಆಗ ಪರಮಾತ್ಮ ತಾನು ಪ್ರಾಕೃತ ಪುರುಷರಿದ್ದಂತೆ ದುಃಖವನ್ನು ಪ್ರಕಟ ಮಾಡುತ್ತಾ ಇದ್ದಾನೆ ಅಷ್ಟೇ ಹೊರತು ಸರ್ವಥಾ ದುಃಖವನ್ನು ಅನುಭವಿಸಿದ ಸಾಮಾನ್ಯ ಮನುಷ್ಯರಂತೆ ಅಂತ ಸರ್ವಥಾ ಭಾವಿಸಬಾರದು. ಹಾಗಾಗಿ ಪರಮಾತ್ಮ ತಾನು ಆ ದುಃಖವನ್ನು ತೋರಿಸುತ್ತಾ ಅಲ್ಲಿ ಗಿಡಮರಿಗಳಿಗೆಲ್ಲ ಕೇಳುತ್ತಾ ತಾನು ಪ್ರಯಾಣವನ್ನು ಮಾಡುತ್ತಾ ಇದ್ದಾನೆ. ಹೀಗೆ ತಾನು ಪಂಪಾ ತೀರವನ್ನು ಕುರಿತು ಋಷ್ಯಶೃಂಗ ಪರ್ವತದ ಹತ್ತಿರ ತಾನು ಪ್ರಯಾಣವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿ ಹನುಮಂತ ದೇವರು ಮತ್ತು ಸುಗ್ರೀವ ಅವರೆಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಅವರನ್ನು ಭೇಟಿಯಾಗುವುದಕ್ಕಾಗಿ ಅವರಿಂದಾಗಿ ಸಹಾಯವನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಕಬಂದ ತಾನು ಧನು ಅಂತನ್ನುವಂತಹ ಗಂಧರ್ವ ತಾನು ಆ ಶಾಪದಿಂದಾಗಿ ಮೋಚನೆಯನ್ನು ಪಡೆದು ಅದನ್ನು ಹೇಳಿದ್ದರಿಂದಾಗಿ ಆ ಕಡೆಗೆ ಪ್ರಯಾಣವನ್ನು ಸಾಗಿಸುತ್ತಾ ಇದ್ದಾನೆ ಪರಮಾತ್ಮ. ಇನ್ನು ಮೇಲೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯರಾದಂತಹ, ಯಾರ ಎಂಟ್ರಿ ಸಲುವಾಗಿ ನಾವೆಲ್ಲರೂ ಕೂಡ ಕಾಯುತ್ತಾ ಇದ್ದೇವೆಯೋ ಅಂತಹ ರಾಮಾಯಣದ ಮುಖ್ಯ ಪಾತ್ರರಾದಂತಹ, ರಾಮಾಯಣಕ್ಕೆ ರಾಮ ತಾನು ನಾಯಕ ಹೀರೋ ಆಗಿದ್ದರೆ, ಕ್ಯಾಪ್ಟನ್ ಆಗಿದ್ದರೆ ವೈಸ್ ಕ್ಯಾಪ್ಟನ್ ಅಂತೆ ಇರುವಂತಹ ಜೀವೋತ್ತಮರಾದಂತಹ ವಾಯುದೇವರ ಮೊದಲನೇ ಅವತಾರರಾದಂತಹ ಹನುಮಂತ ದೇವರ ಈ ಎಂಟ್ರಿ ಅಂತನ್ನೋದು, ಪ್ರವೇಶ ಅಂತನ್ನೋದು ಆಗುವುದಿದೆ. ಪರಮಾತ್ಮ ತಾನು ಆ ಋಷ್ಯಶೃಂಗ ಪರ್ವತದ ಹತ್ತಿರ ಹೋಗುತ್ತಾ ಇದ್ದಾನೆ. ಅಲ್ಲಿ ಹನುಮಂತ ದೇವರ ಭೇಟಿ ಆಗೋದಿದೆಯಲ್ಲ, ಹಾಗಾಗಿ ಹನುಮಂತ ದೇವರು ಯಾರು, ಹನುಮಂತ ದೇವರ ಒಂದು ವೃತ್ತಾಂತ, ಅವರ ಜನ್ಮ ಹೇಗಾಯಿತು, ಆ ಜನ್ಮಾದಿ ವೃತ್ತಾಂತವನ್ನೆಲ್ಲವನ್ನು ಕೂಡ ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ. ಒಂದು ಸಲ ಅಗಸ್ತ್ಯ ಋಷಿಗಳು ತಾವು ಸಮುದ್ರದ ಹತ್ತಿರ ಸಂಚಾರವನ್ನು ಮಾಡುತ್ತಾ ಇದ್ದರು, ಸಮುದ್ರದ ತೀರದಲ್ಲಿ ಓಡಾಡುತ್ತಾ ಇದ್ದರು. ಆಗ ಸಮುದ್ರ ತೀರದಲ್ಲಿ ಓಡಾಡಬೇಕಾದಾಗ ಒಂದು ದೊಡ್ಡ ಆನೆ, ದುಷ್ಟವಾದಂತಹ ಮದಗಜ, ಆ ಮದೋನ್ಮತ್ತವಾದಂತಹ ಆನೆ ಅಗಸ್ತ್ಯ ಋಷಿಗಳನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಅವರ ಬೆನ್ನು ಹತ್ತಿ ಬರುತ್ತಾ ಇದೆ. ಆಗ ಅಲ್ಲಿಯೇ ಒಬ್ಬ ಶ್ರೇಷ್ಠನಾದಂತಹ ಕಪಿಯು ಇರುತ್ತಾನೆ. ಅವನ ಹೆಸರು ಕೇಸರಿ ಎಂಬುದಾಗಿ. ಆ ಕೇಸರಿ ಅನ್ನುವಂತಹ ಕಪಿಯು ನಿಜವಾದಂತಹ ಕೇಸರಿ ಇದ್ದಂತೆ ಆ ಆನೆಯ ಮೇಲೆ ಹಾರಿ ಆ ಆನೆಯನ್ನು ಸಂಹಾರ ಮಾಡಿದ್ದಾನೆ. ಅಗಸ್ತ್ಯ ಋಷಿಗಳನ್ನು ಆನೆಯಿಂದಾಗಿ ಕಾಪಾಡಿದ್ದಾನೆ. ಆಗ ಪ್ರಸನ್ನರಾಗದಂತಹ ಅಗಸ್ತ್ಯ ಮುನಿಗಳು ಕೇಸರಿ ಅನ್ನುವಂತಹ ಕಪಿಗೆ ವರವನ್ನು ಕೊಡುತ್ತಾರೆ. ನಿನಗೆ ಏನು ವರ ಬೇಕೋ ಆ ವರವನ್ನು ಕೇಳು, ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಅಗಸ್ತ್ಯ ಮುನಿಗಳು ಹೇಳಿದಾಗ ಆಗ ಕೇಸರಿಯು ಕೇಳುತ್ತಾ ಇದ್ದಾನೆ, ನನಗೆ ನಿಜವಾಗಿ ನೀವು ಪ್ರೀತರಾಗಿದ್ದರೆ ಆಗ ನನಗೆ ಉತ್ತಮನಾದಂತಹ ಶ್ರೇಷ್ಠನಾದಂತಹ ಮಗನು ಹುಟ್ಟುವಂತೆ ಅನುಗ್ರಹವನ್ನು ಮಾಡಿರಿ, ವರವನ್ನು ಕೊಡ್ರಿ ಎಂಬುದಾಗಿ ಬೇಡುತ್ತಾ ಇದ್ದಾನೆ. ಅವನು ಎಷ್ಟು ಶ್ರೇಷ್ಠನಾಗಿರಬೇಕು ಅಂತಂದರೆ,
ತನಗಿಂತಲೂ ಕೂಡ ಭಗವಂತ ಒಬ್ಬನೇ ತಾನು ಶ್ರೇಷ್ಠನಾಗಿರಬೇಕು, ಬೇರೆ ಯಾರೂ ಕೂಡ ಅವನಿಗಿಂತಲೂ ಕೂಡ ಉತ್ತಮರಿರಬಾರ್ದು. ಅಂತಹ ಉತ್ತಮನಾದಂತಹ ಮಗನನ್ನು ನನಗೆ ಪ್ರಸಾದಿಸ್ರಿ ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅದರ ಅರ್ಥ ಜೀವೋತ್ತಮರಾದಂತಹ ವಾಯುದೇವರನ್ನೇ ನೀವು ನನಗೆ ಮಗನಾಗಿ ಕೊಡ್ರಿ ಎಂಬುದಾಗಿ ತನ್ನ ಪ್ರಾರ್ಥನೆಯ ಅಭಿಪ್ರಾಯ. ಯಾಕೆ ಅಂತಂದರೆ ಭಗವಂತ ಒಬ್ಬನೇ ಉತ್ತಮನಾಗಿರಬೇಕು ಅಂತಂದರೆ ಭಗವಂತನ ತರುವಾಯದಲ್ಲಿರುವವರೇ ಮಗನಾಗಿ ಹುಟ್ಟಬೇಕು ಅಂತ ಕೇಳಿದಂತೆ ಆಯಿತು. ಭಗವಂತನ ತರುವಾಯದಲ್ಲಿ ಬರುವವರು ವಾಯುದೇವರು, ಹಾಗಾಗಿ ವಾಯುದೇವರೇ ಮಗನಾಗಿ ಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಗಸ್ತ್ಯ ಮುನಿಗಳು ತಾವು ತಥಾಸ್ತು ಎಂಬುದಾಗಿ ವರವನ್ನು ಕೊಟ್ಟಿದ್ದಾರೆ. ಆಗ ಒಂದು ಸಲ ಅಂಜನಾದೇವಿ ಚೆನ್ನಾಗಿ ಸ್ನಾತಳಾಗಿ ಒಂದು ಉದ್ಯಾನವನದಲ್ಲಿ ಆಕೆಯು ಸಂಚರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ವಾಯುದೇವರು ಬರುತ್ತಾರೆ. ಆಗ ವಾಯುದೇವರು ಬಂದು ತಮ್ಮ ಸ್ಪರ್ಶ ಮಾತ್ರದಿಂದಾಗಿ ಅಂಜನಾದೇವಿಯು ಗರ್ಭಿಣಿಯಾಗುವಂತೆ ಮಾಡಿದ್ದಾರೆ. ಇದರ ಕಥೆ ನಾವು ಪುರಾಣಾಂತರಗಳಿಂದಲೂ ಕೂಡ ನಾವು ತಿಳಿಯುತ್ತೇವೆ. ಭವಿಷ್ಯೋತ್ತರ ಪುರಾಣದಲ್ಲಿಯೂ ಕೂಡ ಈ ಕಥೆ ಅಂತನ್ನೋದು ಬರುತ್ತದೆ. ಅಂಜನಾದೇವಿ ತಾನು ಅಂಜನಾಚಲ, ಇವತ್ತೇನು ವೆಂಕಟಾಚಲ ಅಂತ ನೋಡುತ್ತೇವೆ, ಆ ಪರ್ವತದಲ್ಲಿ ತಾನು ತಪಸ್ಸನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ, ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ವಾಯುದೇವರು ಬಂದು ಅನುಗ್ರಹವನ್ನು ಮಾಡುತ್ತಾರೆ ಎಂಬುದಾಗಿ ನಾವು ಕೇಳುತ್ತೇವೆ. ಹಾಗಾಗಿ ಅಂಜನಾದೇವಿ ತಾನು ಉದ್ಯಾನವನದಲ್ಲಿ ಸಂಚಾರ ಮಾಡುವುದು ಅಂತಂದರೆ ಆ ಪರ್ವತದ ಸಮೀಪದಲ್ಲಿಯೇ ಇದ್ಲು, ಆ ಪರ್ವತದಲ್ಲಿಯೇ ಸಂಚಾರವನ್ನು ಮಾಡುತ್ತಾ ಇದ್ಲು. ಅಂತಹ ಸಂದರ್ಭದಲ್ಲಿ ವಾಯುದೇವರು ಬಂದು ಅನುಗ್ರಹವನ್ನು ಮಾಡಿದ್ದಾರೆ. ಆಕೆಯು ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಸರಿಯಾಗಿ 9 ತಿಂಗಳು ಆದ ಮೇಲೆ ಮಗುವನ್ನು ಪ್ರಸವಿಸಿದ್ದಾಳೆ. ನನಂದಚೇತ ಸುರಸುಂದರೀನಾಂ ಗರ್ಭಪಪಾತ ಸುರಸುಂದರೀನಾಂ. ಯಾವಾಗ ಹನುಮಂತ ದೇವರನ್ನು ಪ್ರಸವಿಸಿದ್ದಾಳೆಯೋ ಆಗ ಎಲ್ಲ ದೇವತಾ ಸ್ತ್ರೀಯರಿಗೂ ಕೂಡ ಅತ್ಯಂತ ಸಂತೋಷವಾಗುತ್ತಾ ಇದೆ. ವಾಯುದೇವರು ಎಲ್ಲ ಸಜ್ಜನರ ರಕ್ಷಣೆಯನ್ನು ಮಾಡೋದಕ್ಕಾಗಿ ಅವತಾರವನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಎಲ್ಲ ದೇವತಾ ಸ್ತ್ರೀಯರಿಗೆ ಸಂತೋಷವಾದರೆ, ಬೇರೆ ಅಸುರ ಸ್ತ್ರೀಯರೇನಿದ್ರೋ ಅಂತಹ ದುಷ್ಟ ಸ್ವಭಾವವುಳ್ಳಂತಹ ಅಸುರ ಸ್ತ್ರೀಯರ ಗರ್ಭಗಳ ಪಾತವಾಯಿತು. ವಾಯುದೇವರು ನಮ್ಮನ್ನು ಪೀಡಿಸೋದಕ್ಕಾಗಿ, ನಮ್ಮನ್ನು ಸಂಹಾರ ಮಾಡೋದಕ್ಕಾಗಿ ಹುಟ್ಟುತ್ತಾ ಇದ್ದಾರೆ ಎನ್ನುವಂತಹ ಹೆದರಿಕೆಯಿಂದಾಗಿ ಅವರ ಗರ್ಭಪಾತ ಅಂತನ್ನೋದು ಆಗುತ್ತಾ ಇದೆ. ಯಾವ ರೀತಿಯಾಗಿ ನರಸಿಂಹದೇವರ ಅವತಾರವಾದಾಗ ನರಸಿಂಹದೇವರು ಅಲ್ಲಿ ಸ್ತಂಭದಿಂದಾಗಿ ಪ್ರಕಟರಾಗಿ ಸಿಂಹನಾದವನ್ನು ಮಾಡಿದರೆ ಯಾವ ರೀತಿಯಾಗಿ ಎಲ್ಲ ಅಸುರ ಗರ್ಭಗಳೆಲ್ಲವೂ ಕೂಡ ಪತನವಾಯಿತೋ ಹಾಗೆ ವಾಯುದೇವರ ಅವತಾರದಿಂದಾಗಿ ಎಲ್ಲ ಆಸುರಿ ಗರ್ಭಗಳೆಲ್ಲವೂ ಕೂಡ ಪತನವಾಗಿವೆ. ಆಗ ಹನುಮಂತ ದೇವರು ತಾವು ಹುಟ್ಟಿದಾಗಲಿಂದಲೇ ತಮ್ಮ ಪರಾಕ್ರಮವನ್ನು ತೋರುತ್ತಾ ಇದ್ದಾರೆ. ಒಂದು ಸಲ ಹನುಮಂತ ದೇವರಿಗೆ ಬಹಳ ಸಣ್ಣ ಶಿಶುವಾಗಿರುವಾಗಲೇ ಅವರಿಗೆ ಹಸಿವೆಯಾಗಿದೆ. ಆಗ ತಾಯಿಯಾದಂತಹ ಅಂಜನಾದೇವಿ ತಾನು ಆಹಾರವನ್ನು ತೆಗೆದುಕೊಂಡು ಬರೋದಕ್ಕಾಗಿ ಅಂತ ಹೋಗಿದ್ದಾಳೆ. ಅಷ್ಟರಲ್ಲಿ ಹನುಮಂತ ದೇವರು ಆಕಾಶಕ್ಕೆ ಹಾರಿದ್ದಾರೆ. ಅಲ್ಲಿ ಬಹಳ ಜನ ತಿಳಿಯೋದೇನು ಅಂತಂದರೆ ಸೂರ್ಯನನ್ನೇ ನುಂಗೋದಕ್ಕಾಗಿ ಹಾರಿದ್ದಾರೆ, ಸೂರ್ಯನನ್ನೇ ಮಾವಿನ ಹಣ್ಣು ಅಂತ ತಿಳ್ಕೊಂಡ್ರು, ಆ ಸೂರ್ಯನನ್ನು ನುಂಗಿಬಿಡಬೇಕು ಅಂತ ಹಾರಿದ್ರು ಎಂಬುದಾಗಿ ಬಹಳ ರಾಮಾಯಣದ ಏನು ಕಥೆಗಳನ್ನು ತೋರಿಸ್ತಾರೆ, ಸಿನಿಮಾಗಳಲ್ಲಿ ತೋರಿಸುತ್ತಾರೆ, ಹಾಗೆ ನಂಬಿಬಿಟ್ಟಿದ್ದಾರೆ. ಆದರೆ ರಾಮಾಯಣ ನಮಗೆ ತಿಳಿಸೋದೇನು ಅಂತಂದರೆ ಆ ಸೂರ್ಯನನ್ನು ನುಂಗೋದಕ್ಕಾಗಿ ಅಂತ ರಾಹು ತಾನು ಬರುತ್ತಾ ಇದ್ದ. ಗ್ರಹಣದ ಸಂದರ್ಭದಲ್ಲಿ ರಾಹು ತಾನು ಸೂರ್ಯನನ್ನು ನುಂಗೋದಕ್ಕಾಗಿ ಅಂತ ಬರುತ್ತಾ ಇದ್ದ. ಆಗ ಹನುಮಂತ ದೇವರು ಹಾರಿದ್ದಾರೆ. ಅವರಿಗೆ ಹಣ್ಣು ಅಂತನ್ನುವಂತಹ ಭ್ರಮೆ ಇಲ್ಲ. ಹಾಗಿದ್ದರೂ ಕೂಡ ಸುಮ್ಮನೆ ಹಾಗೆ ಭ್ರಮವನ್ನು ಪ್ರಕಟ ಮಾಡುತ್ತಾ ಅವರಿಗೆ ಅಸುರ ನಿಗ್ರಹವನ್ನು ಮಾಡೋದೇ ಅವರ ಸ್ವಭಾವ. ಹಾಗಾಗಿ ಆ ರಾಹುವಿನ ನಿಗ್ರಹವನ್ನು ಮಾಡಬೇಕಾಗಿದೆ. ಹಾಗಾಗಿ ಆ ರಾಹುವನ್ನು ನುಂಗೋದಕ್ಕಾಗಿ, ಸೂರ್ಯನನ್ನು ನುಂಗೋದಕ್ಕಾಗಿ ರಾಹು ಬಂದರೆ ಆ ರಾಹುವನ್ನು ನುಂಗೋದಕ್ಕಾಗಿ ಅಂತ ಹನುಮಂತ ದೇವರು ಹಾರಿದ್ದಾರೆ. ಅಂದರೆ ಯಾರಾದರೂ ದುಷ್ಟ ಜನರು ಸಜ್ಜನರಿಗೆ ಪೀಡಿಸೋದಕ್ಕಾಗಿ ಅಂತ ಬಂದರೆ ಹನುಮಂತ ದೇವರು ತಾವು ಕಾಪಾಡುತ್ತಾರೆ ಅಂತನ್ನೋದನ್ನು ತಾವು ನಿದರ್ಶನ ಪೂರ್ವಕವಾಗಿ ತೋರಿಸೋದಕ್ಕಾಗಿ ಅಂತ ಹನುಮಂತ ದೇವರು ಹಾಗೆ ರಾಹುವನ್ನು ನುಂಗೋದಕ್ಕಾಗಿ ಅಂತ ಹಾರಿದ್ದಾರೆ. ಆ ರಾಹು ತಾನು ಭಯಭೀತನಾಗಿ ಇಂದ್ರದೇವರನ್ನು ಕುರಿತು ಶರಣು ಹೋಗಿದ್ದಾನೆ. ಆಗ ಇಂದ್ರದೇವರು ಆ ರಾಹುವನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಹನುಮಂತ ದೇವರ ಮೇಲೆ ತನ್ನ ವಜ್ರಾಯುಧದ ಪ್ರಹಾರವನ್ನು ಮಾಡಿದ್ದಾರೆ. ಗಲ್ಲಕ್ಕೆ ಬಂದು ಆ ವಜ್ರಾಯುಧ ಅಂತನ್ನೋದು ತಾಕಿದೆ. ಹನುಮಂತ ದೇವರು ತಾವು ಮೇರು ಪರ್ವತದ ಶಿಖರದ ಮೇಲೆ ತಾವು ಬಿದ್ದಿದ್ದಾರೆ. ಯಾಕೆ? ಇಂದ್ರ ತಾನು ಮಹಾಸಾತ್ವಿಕ, ಮಹಾಭಗವದ್ಭಕ್ತ, ಹನುಮಂತ ದೇವರ ವಾಯುದೇವರ ದೂತ. ಹಾಗಾಗಿ ತಾನು ಯಾಕೆ ಹೀಗೆ ಹನುಮಂತ ದೇವರಿಗೆ ಆ ವಜ್ರಪಾತವನ್ನು ಮಾಡಿದ ಅಂತ ಕೇಳಿದರೆ ಅದಕ್ಕೆ ರಾಮಾಯಣ ನಮಗೆ ಕಾರಣವನ್ನು ತಿಳಿಸಿಕೊಡುತ್ತದೆ.
ಅನ್ಯಾಭಿಸಕ್ತಾಯ ನ ಧರ್ಮಬುದ್ಧಿ ಮಾದ್ಯನ್ ಪ್ರಮಾದ್ಯೇತ್ ಸುಜನೋಪಿ ನೂನಂ. ತಾನು ಯದ್ಯಪಿ ಸಜ್ಜನನೇ, ಹಾಗಿದ್ದರೂ ಕೂಡ ಆ ಐಶ್ವರ್ಯದ ಮದ, ತ್ರೈಲೋಕ್ಯಾಧಿಪತ್ಯದ ಮದ, ಆ ಮದದಿಂದಾಗಿ ಅಂಧನಾಗಿ ತಾನು ವಜ್ರಾಯುಧದಿಂದಾಗಿ ಪ್ರಹಾರವನ್ನು ಮಾಡುತ್ತಾ ಇದ್ದಾನೆ. ಅಂದರೆ ಸಜ್ಜನರೂ ಕೂಡ ತಾವು ಯಾವುದೋ ಒಂದು ಮದದಿಂದಾಗಿ ತಾವು ಅಂಧರಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಬಹುದು ಎಂಬುದಾಗಿ ರಾಮಾಯಣ ನಮಗೆ ತಿಳಿಸಿಕೊಡುತ್ತಾ ಇದೆ. ಹಾಗಾಗಿಯೇ ಪ್ರಹ್ಲಾದರಾಜರು ಆ ಬಲಿಚಕ್ರವರ್ತಿಯನ್ನು ಯಾವಾಗ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ತಾನು ನಿಗ್ರಹವನ್ನು ಮಾಡುತ್ತಾನೆಯೋ ಆಗ ಪ್ರಹ್ಲಾದರಾಜರು ಕೂಡ ಬಂದು ಸ್ತೋತ್ರವನ್ನು ಮಾಡುತ್ತಾರೆ. ಬಲಿಚಕ್ರವರ್ತಿಯ ತಾತನೇ, ಹಾಗಾಗಿ ಬಂದು ಸ್ತೋತ್ರವನ್ನು ಮಾಡುತ್ತಾರೆ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತದೇವಾದ್ಯ ತಥೈವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋ ಹ್ಯನುಗ್ರಹೋ ವಿಭ್ರಂಶಿತೋ ಯಚ್ಛ್ರಿಯ ಆತ್ಮಮೋಹನಾತ್. ಪ್ರಹ್ಲಾದರಾಜರು ಹೇಳುತ್ತಾರೆ, ನೀನು ಐಶ್ವರ್ಯವನ್ನು ಅಪಹಾರ ಮಾಡಿ, ಆ ತ್ರೈಲೋಕ್ಯಾಧಿಪತ್ಯವನ್ನು ಏನು ಅಪಹಾರವನ್ನು ಮಾಡಿ, ಅದು ನೀನು ಮಾಡಿರುವಂತಹ ದೊಡ್ಡ ಅನುಗ್ರಹ ಎಂಬುದಾಗಿ ನಾನು ತಿಳಿಯುತ್ತೇನೆ. ನೀನೇ ಕೊಟ್ಟಿದ್ದು ಆ ಪದ, ಈಗ ನೀನೇ ಕಸಿದುಕೊಳ್ಳುತ್ತಾ ಇದ್ದಿ. ನೀನು ಈ ರೀತಿಯಾಗಿ ಕಸಿದುಕೊಳ್ಳೋದೇ ಬಹಳ ಉತ್ತಮವಾದದ್ದು. ಯಾಕೆ ಅಂತಂದರೆ ಯಚ್ಛ್ರಿಯ ಆತ್ಮಮೋಹನ, ತಾನು ಆ ಐಶ್ವರ್ಯವನ್ನು ಹೊಂದಿ, ಆ ಸಂಪತ್ತನ್ನು ಹೊಂದಿ ನಿನ್ನನ್ನು ಮರೆತು ಬಿಡುತ್ತಾನೆ. ಹಾಗಾಗಿ ತನ್ನನ್ನು ಮೋಹಗೊಳಿಸುವಂತಹ ಆ ಐಶ್ವರ್ಯವನ್ನು ನೀನು ಕಸಿದುಕೊಳ್ಳುವುದೇ ಇದು ಉತ್ತಮವಾದದ್ದು ಎಂಬುದಾಗಿ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡಿದ್ದನ್ನು ನಾವು ಭಾಗವತದಲ್ಲಿ ಕೇಳುತ್ತೇವೆ. ದಾಸರು ಕೂಡ ಅನೇಕ ಕಡೆಗೆ ವರ್ಣನೆಯನ್ನು ಮಾಡುತ್ತಾರೆ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನಪ್ರಾಯದ ಮದವು ರೂಪಮದವು, ತನ್ನ ಸತ್ವದ ಮದ, ಧಾತ್ರಿವಶವಾದ ಮದ. ಹೀಗೆ ಅನೇಕ ಮದಗಳು ಆ ಮನುಷ್ಯನಿಗೆ ಇರುತ್ತದೆ. ಹಾಗಾಗಿ ಆ ಮದಗಳಿಂದಾಗಿ ಪರಮಾತ್ಮನನ್ನು ಮರೆತು ಬಿಡುತ್ತಾನೆ. ಅಸುರಾರಿ ನಿನ್ನ ಮರೆತೆನೋ ಕಾಯೋ ಹರಿಯೇ, ಅನಂತ ಅಪರಾಧ ಎನ್ನಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎಂಬುದಾಗಿ ದಾಸರು ಹೇಳುತ್ತಾರೆ. ಇಷ್ಟೆಲ್ಲ ಅಪರಾಧಗಳನ್ನು ಮಾಡುತ್ತೇನೆ ಯಾವುದೋ ಒಂದು ಮದದಲ್ಲಿ, ಹಾಗಾಗಿ ನಿನ್ನನ್ನು ಮರೆತು ಬಿಡುತ್ತಾನೆ, ಹಾಗಾಗಿ ನನ್ನನ್ನು ಕ್ಷಮಿಸಪ್ಪ ಪರಮಾತ್ಮ ಎಂಬುದಾಗಿ ದಾಸರು ಪ್ರಾರ್ಥನೆಯನ್ನು ಮಾಡುತ್ತಾರೆ ಅಲ್ಲ. ಹಾಗೆ ಆ ಮನುಷ್ಯನು ತಾನು ಸಜ್ಜನನೇ ಆಗಿದ್ದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಅನೇಕ ದೋಷಗಳಿಂದಾಗಿ ಭಗವಂತನ ವಿರೋಧವನ್ನು, ಭಗವದ್ಭಕ್ತರ ವಿರೋಧವನ್ನು ಮಾಡುವಂತಹ ಒಂದು ಸಂದರ್ಭ ಅಂತ ಅನ್ನೋದಿದೆ. ಹಾಗೆ ಇಂದ್ರನೂ ಕೂಡ ತಾನು ಐಶ್ವರ್ಯದ ಮದದಿಂದಾಗಿ ವಾಯುದೇವರ, ಹನುಮಂತ ದೇವರ ವಿರೋಧವನ್ನು ಮಾಡುತ್ತಾ ಇದ್ದಾನೆ. ಹಾಗಾಗಿ ವಜ್ರಾಯುಧದಿಂದಾಗಿ ಪ್ರಹಾರವನ್ನು ಮಾಡಿದ್ದಾನೆ. ಹನುಮಂತ ದೇವರು ತಾವು ಮೇರು ಶಿಖರದ ಮೇಲೆ ಬಂದು ತಾವು ಬಿದ್ದಿದ್ದಾರೆ. ಆಗ ಮುಖ್ಯಪ್ರಾಣ ದೇವರಿಗೆ ಬಹಳ ಕೋಪ ಬಂದಿದೆ. ಅವರು ಎಲ್ಲ ಜಗತ್ತೂ ಕೂಡ ಸ್ತಬ್ಧವಾಗುವಂತೆ ಮಾಡಿದ್ದಾರೆ. ಆ ಮಗುವನ್ನು ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಯಾವ ಚೇಷ್ಟೆಯೂ ಕೂಡ ನಡೆಯುತ್ತಾ ಇಲ್ಲ. ಯಾವ ಅಧ್ಯಯನಾದಿ ಕರ್ಮಗಳು ಕೂಡ ನಡೆಯುತ್ತಾ ಇಲ್ಲ. ಯಜ್ಞೋನ ನೈವಾಧ್ಯಯನಂ ನ ಧರ್ಮೋ ನೋಚ್ಛ್ವಾಸ ನಿಶ್ವಾಸ ವಿಧಿ ಕುತೋನ್ಯಃ ಎಂಬುದಾಗಿ ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ. ಯಜ್ಞ ಯಾಗಾದಿ ಸತ್ಕರ್ಮಗಳು ನಡೆಯುತ್ತಾ ಇಲ್ಲ. ಅಧ್ಯಯನಾದಿ ಪಾಠ ಪ್ರವಚನಾದಿ ಸತ್ಕರ್ಮಗಳು ನಡೆಯುತ್ತಾ ಇಲ್ಲ. ಧರ್ಮ ಕಾರ್ಯಗಳು ಯಾವುದೂ ಕೂಡ ನಡೆಯುತ್ತಾ ಇಲ್ಲ. ಇಷ್ಟೇಕೆ ಯಾರ ಶ್ವಾಸೋಚ್ಛ್ವಾಸವೂ ಕೂಡ ನಡೆಯುತ್ತಾ ಇಲ್ಲ. ಹೀಗೆ ಜಗತ್ತೆಲ್ಲವೂ ಕೂಡ ಸ್ತಬ್ಧವಾಗಿದೆ. ಗರುಡಶೇಷ ರುದ್ರಾದಿ ದೇವತೆಗಳನ್ನು ಪ್ರಾರಂಭ ಮಾಡಿ ಸಮಸ್ತ ಜಗತ್ತು ಕೂಡ ನಿಶ್ಚೇಷ್ಟವಾಗಿ ಇದೆ. ಆಗ ಎಲ್ಲ ದೇವತೆಗಳು ಕೂಡ ತಾವು ಪ್ರಾಣದ ಭಯದಿಂದಾಗಿ ಬ್ರಹ್ಮದೇವರನ್ನು ಕುರಿತು ಶರಣು ಹೋಗಿದ್ದಾರೆ. ಆಗ ಬ್ರಹ್ಮದೇವರು ಕೂಡ ಹೇಳುತ್ತಾ ಇದ್ದಾರೆ, ಅವರೂ ಕೂಡ ಸಿಟ್ಟಿಗೆ ಬಂದು ಮಾತನಾಡುತ್ತಾರೆ. ಬ್ರಹ್ಮಾತ ಕಿಂಚಿತ್ ಕುಪಿತೋ ಬಭಾಷೆ ಕಸ್ವಾಮಿನೇ ದೃಶ್ಯತಿ ಜೀವಿತೇಪ್ಸುಹು ಐಶ್ವರ್ಯಮತ್ತಸ್ತ್ರಿದಶೇಶ್ವರೋಯಂ ಸ್ವಸ್ಯ ಪ್ರಜಾನಾಂಚ ಚಕಾರ ದುಃಖಂ. ಯಾವನೇ ಒಬ್ಬ ಬುದ್ಧಿವಂತನಾದಂತಹ ಪುರುಷ ತಾನು ಬದುಕಬೇಕು ಎಂಬುದಾಗಿ ಇಚ್ಛೆಯುಳ್ಳಂತಹ ಪುರುಷ ತಾನು ಒಡೆಯನಿಗೇನೆ, ಸ್ವಾಮಿಗೇನೆ ತಾನು ವಿರೋಧವನ್ನು ಮಾಡುತ್ತಾನೆಯಾ, ದ್ರೋಹವನ್ನು ಮಾಡುತ್ತಾನೆಯಾ? ಅಂತಹದ್ದು ಇಂದ್ರ ತಾನು ಐಶ್ವರ್ಯದ ಮದದಿಂದಾಗಿ ತಾನು ಮುಖ್ಯಪ್ರಾಣದೇವರಿಗೆ, ಎಲ್ಲರಿಗೂ ಕೂಡ ಒಡೆಯರಾದಂತಹ ಮುಖ್ಯಪ್ರಾಣದೇವರಿಗೆ ತಾನು ವಿರೋಧವನ್ನು ಮಾಡಿದ್ದಾನೆ. ಹಾಗಾಗಿ ಅವನ ನಿಮಿತ್ತದಿಂದಾಗಿ ಇವತ್ತು ಸಮಸ್ತ ಜಗತ್ತಿಗೂ ಕೂಡ ದುಃಖ ಅಂತನ್ನೋದು ಒದಗಿದೆ. ಹಾಗಾಗಿ ನಾನು ಏನು ಮಾಡುವಂತೆ ಇಲ್ಲ, ನಡ್ರಿ ಎಲ್ಲರೂ ಕೂಡ ಹೋಗಿ ಮುಖ್ಯಪ್ರಾಣದೇವರಿಗೆ ಪ್ರಾರ್ಥನೆಯನ್ನು ಮಾಡೋಣ ಎಂಬುದಾಗಿ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕೂಡ ಕರೆದುಕೊಂಡು ಎಲ್ಲಿ ಮುಖ್ಯಪ್ರಾಣದೇವರು ಹನುಮಂತ ದೇವರನ್ನು ಕೂಡಿಸಿಕೊಂಡು ಇದ್ದರೋ ಅಂತಹ ಸ್ಥಳಕ್ಕೆ ಬರುತ್ತಾರೆ. ಆಗ ಬಂದು ಬ್ರಹ್ಮದೇವರು ತಮ್ಮ ಅಮೃತಮಯವಾದಂತಹ ಹಸ್ತಗಳಿಂದಾಗಿ ತಾವು ಯಾವಾಗ ಹನುಮಂತ ದೇವರಿಗೆ ಸ್ಪರ್ಶವನ್ನು ಮಾಡುತ್ತಾರೋ
ಆವಾಗ ಮತ್ತೆ ಮೊದಲಿನಂತೆ ಅವರಿಗೆ ವಿಕಾಸ ಅಂತ ಅನ್ನೋದು ಬರುತ್ತದೆ. ಅಂದರೆ ಅವರಿಗೆ ಮೂರ್ಛೆ ಅಂತ ಅನ್ನೋದೇನು ಬಂದಿರಲಿಲ್ಲ. ವಜ್ರದ ಆ ಪಾತದಿಂದಾಗಿ, ಆ ವಜ್ರಾಯುಧದ ಪ್ರಹಾರದಿಂದಾಗಿ ಹನುಮಂತ ದೇವರಿಗೆ ಆದದ್ದು ಏನೂ ಕೂಡ ಇಲ್ಲನೇ ಇಲ್ಲ. ಅವರು ಕೇವಲ ಸುಮ್ಮನೆ ನೋವನ್ನು ಪ್ರಕಟ ಮಾಡುತ್ತಾ ಇದ್ದಾರೆ, ಸ್ವಲ್ಪ ದೆಬ್ಬಿತಾಕಿದಂತೆ ನಾಟಕವನ್ನು ಮಾಡುತ್ತಾ ಇದ್ದಾರೆ ಹೊರತು ಹನುಮಂತ ದೇವರಿಗೆ ಏನೂ ಆಗಲಿಲ್ಲ. ಹೇಗೆ ಅಂತಂದರೆ, ಈಗ ಸಣ್ಣ ಮಕ್ಕಳು ಆಟವಾಡುತ್ತಾ ಇರುತ್ತಾರೆ. ಆಟದಲ್ಲಿ ಅಪ್ಪನ ಬಂದು ಹೊಡಿತಾರೆ. ಆಗ ಅಪ್ಪ ಏನು ಮಾಡ್ತಾನೆ, ನೀನೇ ಶಕ್ತಿವಂತ ಅಂತ ತೋರಿಸ್ಕೊಡೋದಕ್ಕಾಗಿ ಸುಮ್ಮನೆ ಬಿದ್ದು ಬಿದ್ದಂತೆ ಅವರಿಗೆ ಬಹಳ ನೋವಾದಂತೆ ಆ ಪ್ರಕಟವನ್ನು ಮಾಡುತ್ತಾರೆ ಹೊರತು ಅವರಿಗೆ ಏನೂ ಆಗಿರೋದಿಲ್ಲ. ಹಾಗೆ ಹನುಮಂತ ದೇವರು ಕೂಡ ಸುಮ್ಮನೆ ಹಾಗೆ ನಾಟಕವನ್ನು ಮಾಡುತ್ತಾ ಇದ್ದಾರೆ ಹೊರತು ಅವರಿಗೆ ಏನೂ ಕೂಡ ಆಗಲಿಲ್ಲ. ಕೇವಲ ಆ ಇಂದ್ರನಿಗೆ ಬುದ್ಧಿಯನ್ನು ಕಲಿಸೋದಕ್ಕಾಗಿ ಅಂತ ಈ ರೀತಿಯಾಗಿ ನಾಟಕವನ್ನು ಮಾಡುತ್ತಾ ಇದ್ದಾರೆ. ಅದಕ್ಕಾಗಿಯೇ ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ, ಭಂಗೇ ಪ್ರಸಕ್ತೇಪಿ ನಭಂಗಮಾಪ ಹನುಶಿಶೋರ್ಯತ್ ಹನುಮಾನ್ ಅಥೋಯಂ. ಆ ವಜ್ರಾಯುಧದ ಪ್ರಹಾರದಿಂದಾಗಿ ಆ ಹನು ಅಂತನ್ನೋದು ಅದು ಭಗ್ನವಾಗಬೇಕಾಗಿತ್ತು. ಹಾಗಿದ್ದರೂ ಕೂಡ ಆ ಹನುವಿಗೆ ಏನೂ ಕೂಡ ಆಗಲಿಲ್ಲ, ಸ್ವಲ್ಪವೂ ಕೂಡ ವಿಕಾರ ಅಂತನ್ನೋದು ಆಗಲಿಲ್ಲ. ಹಾಗಾಗಿ ಹನುಮಂತ ಅನ್ನುವಂತಹ ಹೆಸರು ಬಂತು ಎಂಬುದಾಗಿ ನಮಗೆ ರಾಮಾಯಣ ಅಂತನ್ನೋದು ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಹಾಗಾಗಿ ಹನು ಮುರಿದೋಯಿತು, ಅದು ಹೀಗೆ ಉಬ್ಬಿರುತ್ತದೆ, ಹಾಗಾಗಿ ಹನುಮಂತ ಎಂಬುದಾಗಿ ಸರ್ವಥಾ ಭಾವಿಸಬಾರದು. ಹನುಮಂತ ದೇವರಿಗೆ ಯಾವುದೇ ವಿಧವಾದಂತಹ ದುಃಖ ಅಂತನ್ನೋದು ಅವರಿಗೆ ಆಗಲೇ ಇಲ್ಲ. ಇಂದ್ರ ತಾನು ಬಹಳ ಹನುಮಂತ ದೇವರ ಮುಂದೆ ಬಹಳ ಚಿಕ್ಕವ. ಹಾಗಾಗಿ ಆ ಹನುಮಂತ ದೇವರಿಗೆ ಇಂದ್ರನಿಂದಾಗಿ ಯಾವ ಪೀಡೆಯೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಗರುಡಶೇಷ ರುದ್ರರೇ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಂದ ಮೇಲೆ ಇಂದ್ರದೇವರು ಅವರಿಗಿಂತಲೂ ಕೂಡ ಕೆಳಗಿನವರಾದಂತಹ ಇಂದ್ರದೇವರು ಏನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಹನುಮಂತ ದೇವರಿಗೆ ಏನೂ ಕೂಡ ಆಗಲಿಲ್ಲ. ಆಗ ಆ ಬ್ರಹ್ಮದೇವರು ಹಾಗೂ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಹನುಮಂತ ದೇವರು ಅರ್ಥಾತ್ ಮುಖ್ಯಪ್ರಾಣ ದೇವರು ತಾವು ಪ್ರಸನ್ನರಾಗಿದ್ದಾರೆ, ಮತ್ತು ಜಗತ್ತೆಲ್ಲವೂ ಕೂಡ ಚೇಷ್ಟಿಸುವಂತೆ ಮಾಡಿದ್ದಾರೆ. ಆಗ ಎಲ್ಲ ದೇವತೆಗಳು ಕೂಡ ಪ್ರಸನ್ನರಾಗಿ ತಾವು ಹನುಮಂತ ದೇವರಿಗೆ ಅನೇಕ ವರಗಳನ್ನು ಕೊಟ್ಟಿದ್ದಾರೆ. ಬ್ರಹ್ಮದೇವರು ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ, ನೀನು ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ನಿಪುಣನಾಗುತ್ತೀಯಾ ಎಂಬುದಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಮತ್ತು ನಿನಗೆ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಕೂಡ ನಿನಗೆ ಹಾನಿ ಅಂತನ್ನೋದೇ ಆಗೋದಿಲ್ಲ ಎಂಬುದಾಗಿ ಬ್ರಹ್ಮದೇವರು ಕೂಡ ಅನೇಕ ವಿಧವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಸಣ್ಣ ವಯಸ್ಸಿನಲ್ಲಿಯೇ ಹನುಮಂತ ದೇವರು ತಮ್ಮ ಪರಾಕ್ರಮವನ್ನು ತೋರಿದ್ದಾರೆ. ಅವರು ಅಧ್ಯಯನವನ್ನು ಕೂಡ ಮಾಡುತ್ತಾ ಇದ್ದಾರೆ ಹನುಮಂತ ದೇವರು. ಹೇಗೆ ಅಧ್ಯಯನವನ್ನು ಮಾಡೋದು ಅಂತಂದರೆ, ಸೂರ್ಯನ ಹತ್ತಿರ ಹೋಗಿ ವ್ಯಾಕರಣ ಪಾಠವನ್ನು ಕಲಿಯುತ್ತಾ ಇದ್ದಾರೆ. ಅಂತಂದರೆ ಸೂರ್ಯಾಂತರ್ಗತನಾದಂತಹ ಸವಿತೃನಾಮಕನಾದಂತಹ ನಾರಾಯಣನ ಹತ್ತಿರ ತಾವು ವ್ಯಾಕರಣ ಪಾಠವನ್ನು ಕಲಿಯುತ್ತಾ ಇದ್ದಾರೆ. ಸೂರ್ಯನು ತಾನು ಹೇಗೆ ಸಂಚಾರವನ್ನು ಮಾಡುತ್ತಾನೆಯೋ ಹಾಗೆ ಸೂರ್ಯನ ಅಭಿಮುಖವಾಗಿ ತಾವೂ ಕೂಡ ಸಂಚಾರವನ್ನು ಮಾಡುತ್ತಾ ತಾವು ಆ ಪಾಠವನ್ನು ಕಲಿಯುತ್ತಾ ಇದ್ದಾರೆ. ಸೂರ್ಯ ಇವತ್ತು ಸಮ್ಮರ್ ವೆಕೇಷನ್ಸ್ ಯಾಕೆ ಕೊಡ್ತಾರೆ ಹೇಳ್ರಿ? ಸೂರ್ಯನ ತಾಪ ತಡೀಲಿಕ್ಕೆ ಆಗಂಗಿಲ್ಲ ಮಕ್ಕಳಿಗೆ ಅಂತಲೇ ಕೊಡ್ತಾರೆ. ಅಂತಹ ಸೂರ್ಯನಿಗೇನೇ ಅಭಿಮುಖವಾಗಿ ಹೋಗಿ ತಾನು ಪಾಠವನ್ನು ಕಲಿಯುತ್ತಾ ಇದ್ದಾನೆ ಹನುಮಂತ. ಇವತ್ತು ಹುಡುಗರು ಇಲ್ಲ ಎ ಸಿ ಇಲ್ಲ ಅಂದ್ರೆ ನಾವು ಓದೋಂಗಿಲ್ಲ ಹೀಗೆಲ್ಲ ಮಾತನಾಡ್ತಾರೆ. ಆದರೆ ಹನುಮಂತ ದೇವರು ಆ ಸೂರ್ಯನ ಹತ್ತಿರನೂ ಕೂಡ ಹೋಗಿ ಆ ತಾಪ ಅವರಿಗೆ ಏನೂ ಮಾಡೋದು ಇಲ್ಲೇ ಇಲ್ಲ. ಹಾಗಾಗಿ ಅವರು ಹಾಗೆ ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿದ್ದಾರೆ. ಸಮಸ್ತ ಗುಣಗಳು ಕೂಡ ಹನುಮಂತ ದೇವರಲ್ಲಿ ಇದೆ. ಇದೇ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ತಿಳಿಸಿಕೊಡುತ್ತಾರೆ. ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷಸ್ಮ ಪ್ರದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಹು. ಜಗತ್ತಿನಲ್ಲಿ ಏನೇನು ಪ್ರಸಿದ್ಧವಾದಂತಹ ಗುಣಗಳು ಅಂತೇನಿವೆ ಅದನ್ನೆಲ್ಲವನ್ನೂ ಕೂಡ ನಾವು ಹನುಮಂತ ದೇವರಲ್ಲಿ ಕಾಣಬಹುದು. ಅಂತಹ ಸಕಲ ಗುಣಪೂರ್ಣರಾದಂತಹ ಭಗವಂತನ ತರುವಾಯದಲ್ಲಿ ಸಕಲ ಗುಣಪೂರ್ಣರಾದಂತಹ ವಾಯುದೇವರು ತಾವೇ ಹನುಮಂತರಾಗಿ ಅವತಾರವನ್ನು ಮಾಡಿದ್ದಾರೆ. ಅಂತಹ ಹನುಮಂತ ದೇವರು ತಾವು ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡಿರುತ್ತಾರೆ. ಹಾಗೆ ಅಂತಹ ಹನುಮಂತ ದೇವರ ಹತ್ತಿರ ಋಷ್ಯಶೃಂಗ ಪರ್ವತದ ಹತ್ತಿರ ಪರಮಾತ್ಮ ತಾನು ರಾಮಚಂದ್ರ ತಾನು ಬರುತ್ತಾನೆ. ಲಕ್ಷ್ಮಣನಿಂದಾಗಿ ಸಹಿತನಾಗಿ ಋಷ್ಯಶೃಂಗ ಪರ್ವತದ ಹತ್ತಿರ ಬಂದಾಗ ಆಗ ಅಲ್ಲಿರುವಂತಹ ಕಪಿಗಳೆಲ್ಲರೂ ಕೂಡ ಹೆದರುತ್ತಾರೆ. ಯಾಕೆಂದರೆ ಇಲ್ಲಿಯವರೆಗೆ ಇಂತಹ ಪುರುಷರನ್ನು ನೋಡಿಯೇ ಇರೋದಿಲ್ಲ. ಸುಗ್ರೀವನು ಕೂಡ ತಾನು ಬಹಳ ಭೀತನಾಗುತ್ತಾನೆ. ಎಲ್ಲಿ ವಾಲಿ ತನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅಂತ ಪುರುಷರನ್ನು ಕೊಟ್ಟು ಕಳಿಸಿದ್ದಾನೋ ಏನೋ ಅಂತನ್ನುವಂತಹ ಭಯದಿಂದಾಗಿ ಅವರೆಲ್ಲರೂ ಕೂಡ ಹಾರಿ ಹೋಗುತ್ತಾರೆ. ಆದರೆ ಹನುಮಂತ ದೇವರಿಗೆ ಗೊತ್ತು, ರಾಮಚಂದ್ರ ಅಂದರೆ ತಾನು ಸಾಕ್ಷಾತ್ ನಾರಾಯಣ, ನಮ್ಮೆಲ್ಲರ ಸ್ವಾಮಿ ಅಂತನ್ನೋದು ಹನುಮಂತ ದೇವರಿಗೆ ಗೊತ್ತಿತ್ತು. ಹಾಗಾಗಿ ಹನುಮಂತ ದೇವರು ತಾವು ಆ ರಾಮಚಂದ್ರ ದೇವರ ಹತ್ತಿರ ಮಾತನಾಡೋದಕ್ಕಾಗಿ ಅಂತ ಸುಗ್ರೀವನ ಪ್ರಚೋದನೆಯಿಂದಾಗಿ ಒಂದು ಭಿಕ್ಷುಕನ ವೇಷವನ್ನು ಧಾರಣೆ ಮಾಡಿ ರಾಮಚಂದ್ರ ದೇವರ ಹತ್ತಿರ ಬರುತ್ತಾ ಇದ್ದಾರೆ.
ಬಂದದ್ದೇ ಬಂದು ರಾಮಚಂದ್ರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾರೆ. ಆಗ ರಾಮಚಂದ್ರ ದೇವರು ಕೂಡ ತಮ್ಮ ಚಕ್ರಾಂಕಿತವಾದಂತಹ ಕೈಗಳಿಂದಾಗಿ ಹನುಮಂತ ದೇವರನ್ನು ಎಬ್ಬಿಸಿ ತಾವು ಮಾತನಾಡುತ್ತಾರೆ. ಆಗ ಹನುಮಂತ ದೇವರು ಮೊದಲಿಗೆ ಅವರು ರಾಮಚಂದ್ರ ದೇವರನ್ನು ಕೇಳುತ್ತಾರೆ. ಕೈ ಜೋಡಿಸಿ ಆ ಹನುಮಂತ ದೇವರು ವಿನೀತರಾಗಿ, ಅತ್ಯಂತ ವಿನೀತರಾಗಿ ರಾಮಚಂದ್ರ ದೇವರ ಜೊತೆಗೆ ಮಾತನಾಡುತ್ತಾ ಇದ್ದಾರೆ. ನೀವು ಯಾರು ಎಂಬುದಾಗಿ ತಾನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ ಹನುಮಂತ. ನೀವು ಯಾರು ಅಂತನ್ನುವಂತಹ ಏನು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ, ಈ ಪ್ರಶ್ನೆಗೆ ನಿಮ್ಮ ಒಂದು ಪ್ರತಿಭೆಯೇ, ನಿಮ್ಮ ಒಂದು ದಿವ್ಯವಾದಂತಹ ಈ ರೂಪವೇನಿದೆಯೋ ಈ ರೂಪವೇ ನಮಗೆ ಉತ್ತರವನ್ನು ಕೊಡುತ್ತಾ ಇದೆ. ಹಾಗಿದ್ದರೂ ಕೂಡ ಕುತೂಹಲದಿಂದಾಗಿ, ನಿಮ್ಮ ಮಾತನ್ನು ಕೇಳಬೇಕಂತನ್ನುವಂತಹ ಕುತೂಹಲದಿಂದಾಗಿ ನಾನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದೇನೆ. ನಿಮ್ಮ ಈ ದಿವ್ಯವಾದಂತಹ ರೂಪವನ್ನು ನೋಡಿದರೆ ನೀವು ಅರಣ್ಯದಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ತೋರುತ್ತಾ ಇದೆ. ನಿಮ್ಮಂತಹ ಯೋಗ್ಯರಾದಂತಹ ಪುರುಷರು, ದಿವ್ಯವಾದಂತಹ ರೂಪವನ್ನು ಹೊಂದಿದವರು ನಂದನವನದಲ್ಲಿ ಕ್ರೀಡಿಸಬೇಕು. ಅದನ್ನು ಬಿಟ್ಟು ಇಂತಹ ಕ್ಷುದ್ರವಾದಂತಹ ವನದಲ್ಲಿ ಇರಬಾರದು. ನೀವೆಲ್ಲ ಜಟೆಯನ್ನು ಧಾರಣೆ ಮಾಡಿದ್ದೀರಿ, ಅಕ್ಷಮಾಲೆಯನ್ನು ಧಾರಣೆ ಮಾಡಿದ್ದೀರಿ, ಮುನಿಗಳ ವೇಷವನ್ನು ಧಾರಣೆ ಮಾಡಿದ್ದೀರಿ. ಆದರೆ ನಿಮ್ಮನ್ನು ನೋಡುತ್ತಾ ಇದ್ದರೆ ನೀವು ರಾಜರು ಎಂಬುದಾಗಿ ಅನಿಸುತ್ತಾ ಇದೆ. ಆ ರಾಜರಿಗೆ ಇರಬೇಕಾದಂತಹ ಲಕ್ಷಣಗಳೆಲ್ಲವೂ ಕೂಡ ಇದೆ. ಹಾಗಾಗಿ ಆ ರಾಜನ ಕಿರೀಟವನ್ನು, ಆ ರಾಜನಿಗೆ ಯೋಗ್ಯವಾದಂತಹ ಭೂಷಣಗಳೆಲ್ಲವನ್ನೂ ಕೂಡ ಧಾರಣೆ ಮಾಡಬೇಕಾಗಿತ್ತು. ಆದರೆ ಆ ಭೂಷಣಗಳೆಲ್ಲವೂ ಕೂಡ ಸ್ವಲ್ಪ ಮಾತ್ಸರ್ಯವನ್ನು ಪಟ್ಟಿವೆಯೋ ಏನೋ. ನೀವು ಈ ಮುನಿವೇಷವನ್ನು ಧಾರಣೆ ಮಾಡಿದ್ದಕ್ಕೆ ಮಾತ್ಸರ್ಯಪಟ್ಟು ಅವರು ಬೇರೆ ಕಡೆಗೆ ಹೋಗಿವೆಯೋ ಏನೋ ಎಂಬುದಾಗಿ ಹನುಮಂತ ದೇವರು ಹೀಗೆ ಚಮತ್ಕಾರದಿಂದಾಗಿ ಮಾತನಾಡುತ್ತಾ ಇದ್ದಾರೆ. ನಿಮ್ಮ ಆ ಇಶುಧಿಗಳು ಬಾಣಗಳಿಂದಾಗಿ ಪೂರ್ಣವಾಗಿದೆ. ಧನುಸ್ಸನ್ನು, ಕೋದಂಡವನ್ನು ಧಾರಣೆ ಮಾಡಿದ್ದೀಯಾ? ಈ ನಿನ್ನ ಆಯುಧಗಳನ್ನು ನೋಡುತ್ತಾ ಇದ್ದರೆ ನೀನು ಎಲ್ಲ ದುಷ್ಟರನ್ನು ಶಿಕ್ಷಿಸುವಂತಹ ರಾಜ ಎಂಬುದಾಗಿ ನಮಗೆ ತಿಳಿಯುತ್ತಾ ಇದೆ. ಎಲ್ಲರನ್ನೂ ಕೂಡ, ಎಲ್ಲ ಶಿಷ್ಟರನ್ನು ರಕ್ಷಣೆ ಮಾಡಿ ದುಷ್ಟರನ್ನು ಶಿಕ್ಷಿಸುವಂತಹ ವ್ಯಕ್ತಿ ಎಂಬುದಾಗಿ ನಮಗೆ ತಿಳಿಯುತ್ತಾ ಇದೆ. ನಿನ್ನ ಕೈಯಲ್ಲಿ ಏನು ಖಡ್ಗವೇನಿದೆಯೋ ಅದು ಅತ್ಯಂತ ಚಂಡಿಯಾದಂತಹ ಚಂಡಿಕಾದೇವಿ ಇದ್ದಂತೆ ತೋರುತ್ತಾ ಇದೆ. ಆ ಖಡ್ಗವು ಇಲ್ಲಿಯವರೆಗೆ ಎಷ್ಟು ಜನರ ಪ್ರಾಣವನ್ನು ತೆಗೆದಿದೆ, ಮತ್ತು ಮುಂದೆ ಇನ್ನೆಷ್ಟು ಜನರನ್ನು ಸಂಹಾರ ಮಾಡೋದಿದೆ. ಹೀಗೆ ಅನೇಕ ರೀತಿಯಿಂದಾಗಿ ಹನುಮಂತ ದೇವರು ಬಹಳ ಸುಂದರವಾಗಿ ಮಾತನಾಡುತ್ತಾ ಇದ್ದಾರೆ. ಇಷ್ಟೆಲ್ಲ ರೂಪ ಇದೆ ಮತ್ತು ಆ ಪರಾಕ್ರಮ ಅಂತನೋದಿದೆ. ಹಾಗಿದ್ದರೂ ಕೂಡ ಏನೋ ಕಳೆದುಕೊಂಡು ಏನೋ ಹುಡುಕುತ್ತಾ ಇರುವಂತೆ ನಿಮ್ಮನ್ನು ನೋಡಿದರೆ ನನಗೆ ಅನಿಸುತ್ತಾ ಇದೆ ಎಂಬುದಾಗಿ ಹೇಳಿ ಲಕ್ಷ್ಮಣನ ಬಗ್ಗೆಯೂ ಕೂಡ ಒಂದೆರಡು ಮಾತುಗಳನ್ನು ಹೇಳುತ್ತಾನೆ ಹನುಮಂತ. ನೀನು ರಾಜನಂತೆ ಇದ್ದಿ ಚತುರಂಗ ಸೈನ್ಯ ಸಮೇತವಾಗಿ ಬರಬೇಕು. ಆದರೆ ಆ ಚತುರಂಗ ಸೈನ್ಯವನ್ನು ಕೂಡ ತೊರೆದು ನಿನ್ನಂತೆಯೇ ರೂಪವನ್ನು ಧಾರಣೆ ಮಾಡಿದಂತಹ, ನಿನ್ನಂತೆಯೇ ಪರಾಕ್ರಮಿಯಾದಂತಹ ಆ ಚತುರಂಗ ಸೈನ್ಯಕ್ಕೆ ಎಷ್ಟು ಬಲವಿರಬೇಕೋ ಅಷ್ಟು ಬಲವನ್ನು ಹೊಂದಿದಂತಹ ಒಬ್ಬ ಪುರುಷನನ್ನು ಹಿಂದೆ ಇಟ್ಟುಕೊಂಡು ಬಂದಿದ್ದೀಯಾ? ನೀನು ಯಾರು? ನೀನು ಎಲ್ಲಿಂದ ಬರುತ್ತಾ ಇದ್ದೀಯಾ ಎಂಬುದಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ ಹನುಮಂತ. ಆಗ ಹನುಮಂತ ಹೇಳುತ್ತಾನೆ, ನೀವು ನೋಡಿದರೆ ನಿಮ್ಮಂತಹ ದಿವ್ಯರಾದಂತಹ ಪುರುಷರನ್ನು ಈ ಧರೆಯಲ್ಲಿ ಕಂಡು ನನಗೇನನಿಸುತ್ತಾ ಇದೆ ಅಂತಂದರೆ, ಈಗ ನಿಮ್ಮಂತಹ ಪುರುಷರು ಈ ಧರೆಯಲ್ಲಿ ಸಂಚಾರ ಮಾಡೋದರಿಂದಾಗಿ ಬೇರೆ ಎಲ್ಲ ಲೋಕಗಳಿಂದಲೂ ಕೂಡ ಈ ಭೂಮಿಯೇ ಅತ್ಯಂತ ಉತ್ತಮವಾಗಿದೆ ಎಂಬುದಾಗಿ ನನಗೆ ತೋರುತ್ತಾ ಇದೆ. ಸಾಕ್ಷಾತ್ತು ನರನಾರಾಯಣರೇ ನಿಮ್ಮ ರೂಪದಲ್ಲಿ ಬಂದು ಎಲ್ಲ ಜಗತ್ತನ್ನು ಕೂಡ ಉದ್ಧಾರ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅನಿಸುತ್ತದೆ ಎಂಬುದಾಗಿ ಹನುಮಂತ ದೇವರು ಹೇಳುತ್ತಾರೆ. ಅದು ಅತ್ಯಂತ ಸತ್ಯವಾದದ್ದು. ನರ ಅಂತಂದರೆ ಲಕ್ಷ್ಮಣ, ಶೇಷದೇವರು, ನಾರಾಯಣ ಅಂದರೆ ಸಾಕ್ಷಾತ್ತು ರಾಮಚಂದ್ರ ದೇವರು. ಹಾಗಾಗಿ ನರನಾರಾಯಣರೇ ಬಂದು ಭೂಮಿಯನ್ನು ಉದ್ಧಾರ ಮಾಡುತ್ತಾ ಇದ್ದಾರೆ, ಸರ್ವ ಜಗತ್ತಿನ ರಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ ಎನ್ನುವಂತಹ ಸತ್ಯವಾದಂತಹ ಮಾತಿನಿಂದಾಗಿ ಹನುಮಂತ ದೇವರು ರಾಮಚಂದ್ರ ದೇವರ ಸ್ತೋತ್ರವನ್ನು ಮಾಡಿ ಅವರ ಪರಿಚಯವನ್ನು ಕೂಡ ಮಾಡಿಕೋಬೇಕಲ್ಲ. ಹಾಗಾಗಿ ತನ್ನ ಪರಿಚಯವನ್ನು ಕೂಡ ಮಾಡಿಕೊಳ್ಳುತ್ತಾನೆ ಹನುಮಂತ. ಕಿಷ್ಕಿಂಧ ಅನ್ನುವಂತಹ ಒಂದು ರಾಜ್ಯ, ಅದು ಕಪಿಗಳ ರಾಜ್ಯ. ಆ ಕಪಿ ರಾಜ್ಯಕ್ಕೆ ರಾಜನಾದಂತಹ ವಾಲಿ ಅನ್ನುವಂತಹ ಕಪಿ ಇದ್ದಾನೆ. ಅವನ ತಮ್ಮನಾದಂತಹ ಸುಗ್ರೀವ ಏನಿದ್ದಾನೆಯೋ ಆ ಸುಗ್ರೀವನ ಸಖನಾಗಿದ್ದೇನೆ ನಾನು, ಮಿತ್ರನಾಗಿದ್ದೇನೆ. ಆ ಸುಗ್ರೀವಾದಿ ಕಪಿಗಳೆಲ್ಲರೂ ಕೂಡ ನಿಮ್ಮನ್ನು ನೋಡಿ ವಾಲಿಯೇ ನಿಮ್ಮನ್ನು ಆ ಸುಗ್ರೀವಾದಿಗಳನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಕಳಿಸಿಕೊಟ್ಟಿದ್ದಾರೆ ಅಂತ ತಿಳಿದು ತಾನು ಭಯಭೀತನಾಗಿ ತಾನು ಅಂಜಿಕೊಂಡು ಇದ್ದಾನೆ. ಹಾಗಾಗಿ ನಿನ್ನನ್ನು ಯಾರು ಎಂಬುದಾಗಿ ತಿಳಿದುಕೊಳ್ಳೋದಕ್ಕಾಗಿ ಅಂತ ಪರೀಕ್ಷೆಯನ್ನು ಮಾಡೋದಕ್ಕಾಗಿ, ನಿನ್ನನ್ನು ಯಾರು ಎಂಬುದಾಗಿ ತಿಳಿದುಕೊಂಡು ಹೋಗೋದಕ್ಕಾಗಿ ಅಂತ ನಾನು ಭಿಕ್ಷುಕನ ವೇಷದಲ್ಲಿ ಬಂದಿದ್ದೇನೆ ಹೊರತು ಏನೋ ಭಿಕ್ಷುಕ ವೇಷದಲ್ಲಿ ಬಂದು ನಿಮ್ಮನ್ನು ಮೋಸ ಮಾಡಬೇಕು ಅಂತ ವೇಷಾಂತರವನ್ನು ಬದಲಿಸಿ ಬಂದದ್ದಲ್ಲ
ಹೇಗೆ ರಾವಣ ತಾನು ಮೋಸ ಮಾಡೋದಕ್ಕಾಗಿ ಅಂತ ಭಿಕ್ಷುಕ ವೇಷವನ್ನು ಹಾಕಿದನೋ ಹಾಗೆ ಭಿಕ್ಷುಕ ವೇಷವನ್ನು ಹಾಕಿದ್ದಲ್ಲ, ಇಂತೂ ನೀನು ಯಾರು ಅಂತ ತಿಳಿಯೋದಕ್ಕಾಗಿ ಅಂತ ನಾನು ಹೀಗೆ ಭಿಕ್ಷುಕ ವೇಷದಲ್ಲಿ ಬಂದಿದ್ದೇನೆ ಎಂಬುದಾಗಿ ಹನುಮಂತ ದೇವರು ತಿಳಿಸಿಕೊಡುತ್ತಾ ಇದ್ದಾರೆ. ಅಂದರೆ ಭಗವಂತನ ಹತ್ತಿರ ಹೋಗಬೇಕು, ಭಗವಂತನ ದರ್ಶನವನ್ನು ಪಡೆಯಬೇಕು, ಭಗವಂತನ ದರ್ಶನವನ್ನು ಮಾಡ್ಕೋಬೇಕು, ಭಗವಂತನ ಜ್ಞಾನವನ್ನು ಮಾಡ್ಕೋಬೇಕು ಅಂದರೆ ಹೇಗೆ ಹೋಗಬೇಕು ಅಂತಂದರೆ ಭಿಕ್ಷುಕ ವೇಷವನ್ನು ಧಾರಣೆ ಮಾಡಿ ಹೋಗಬೇಕಂತೆ. ಅಂದರೆ ಭಿಕ್ಷುಕ ವೇಷವನ್ನು ಧಾರಣೆ ಮಾಡಿ ಹೋಗಬೇಕು ಅಂದರೆ ಏನು ಕಾಷಾಯ ವಸ್ತ್ರವನ್ನು ಉಟ್ಕೊಂಡು ಹೋಗಬೇಕು ಅಂತ ಅರ್ಥವಲ್ಲ. ಭಿಕ್ಷುಕರು ಯಾವ ರೀತಿಯಾಗಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಭಗವಂತನಲ್ಲೇನೇ ಆಸಕ್ತರಾಗಿರುತ್ತಾರೆಯೋ ಹಾಗೆ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಭಗವಂತನಲ್ಲೇನೇ ಮನಸ್ಸನ್ನಿಟ್ಟು ಭಗವಂತನ ಹತ್ತಿರ ಹೋಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಹನುಮಂತ ದೇವರು ಮಾಡುತ್ತಾ ಇದ್ದಾರೆ. ಇವತ್ತು ಅಷ್ಟು ಹೇಳೋದು ಬೇಡ ಅಂಗಿ ಚಡ್ಡಿ ಬಿಚ್ಚಿ ಬರ್ರಿ ಅಂತಂದ್ರೂ ಕೂಡ ನಾವು ಬರೋದಿಲ್ಲ, ದೂರಿಂದನೇ ಇರ್ತೀವಿ ಅಂತ ಹೇಳುವಂತಹ ಜನರಿದ್ದಾರೆ. ಇನ್ನು ಭಕ್ತಿಯನ್ನು ಮಾಡ್ತಾ ಬರ್ರಿ ಅಂತಂದರೆ ಅಸಲು ಬರೋದೇ ಇಲ್ಲ. ಹಾಗಾಗಿ ಹೇಗೊಂದು ಬಂದರೆ ಸಾಕಾಗಿದೆ ಇವತ್ತು. ಆಗ ಹನುಮಂತ ದೇವರು ಇಷ್ಟೆಲ್ಲ ಮಾತನಾಡಿದಾಗ ಆಗ ಲಕ್ಷ್ಮಣನನ್ನು ನೋಡುತ್ತಾ ರಾಮಚಂದ್ರ ದೇವರು ಮಾತನಾಡುತ್ತಾರೆ. ವ್ಯಕ್ತಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಮತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಇಷ್ಟೊತ್ತು ಮಾತನಾಡಿದ ಹನುಮಂತ ಆದರೆ ಒಂದು ಅಪಶಬ್ದವನ್ನು ಕೂಡ ಆಡಲಿಲ್ಲ. ಇಡೀ ವ್ಯಾಕರಣಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂತೆ ಇದ್ದಾನೆ ಎಂಬುದಾಗಿ ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ. ಯಾಕೆಂತಂದರೆ ಶಿಷ್ಯನ ಉತ್ಕರ್ಷವನ್ನು ನೋಡಿ ಗುರುಗಳಿಗೆ ಬಹಳ ಸಂತೋಷವಾಗುತ್ತದೆ. ನೋಡ್ರಿ, ವ್ಯಾಕರಣಶಾಸ್ತ್ರವನ್ನು ಕಲಿತಿದ್ದು ಯಾರ ಹತ್ರ? ನಾರಾಯಣನ ಹತ್ತಿರ, ಸವಿತ್ರನಾಮಕನಾದಂತಹ ನಾರಾಯಣನ ಹತ್ತಿರ. ಹಾಗಾಗಿ ತನ್ನ ಶಿಷ್ಯ ಒಂದೂ ಅಪಶಬ್ದವಿಲ್ಲದೆ ಇಷ್ಟು ಚೆನ್ನಾಗಿ ಮಾತನಾಡೋದನ್ನು ನೋಡಿ ರಾಮಚಂದ್ರ ದೇವರಿಗೆ ಬಹಳ ಸಂತೋಷವಾಗಿ ಈ ರೀತಿಯಾಗಿ ಆ ಹನುಮಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಆಗ ಲಕ್ಷ್ಮಣ ರಾಮಚಂದ್ರ ದೇವರ ಮನೋಗತವನ್ನು ತಿಳಿದುಕೊಂಡು ರಾಮಚಂದ್ರ ದೇವರ ಹಾಗೂ ತನ್ನ ಪರಿಚಯವನ್ನು ಮಾಡಿಸಿಕೊಡುತ್ತಾ ಇದ್ದಾನೆ. ಇದೇನು ಶ್ರೇಷ್ಠನಾದಂತಹ ಪುರುಷನ ಜೊತೆಗೆ ನೀನು ಈಗ ಮಾತನಾಡಿದೆಯೋ ಅವನು ಸಾಕ್ಷಾತ್ತು ರಾಮಚಂದ್ರ. ತಾನು ಅಯೋಧ್ಯಾಧಿಪತಿಯಾದಂತಹ ದಶರಥನ ಜ್ಯೇಷ್ಠ ಪುತ್ರನಾಗಿದ್ದಾನೆ, ನಾನು ಅವನ ತಮ್ಮನಾಗಿದ್ದೇನೆ. ದಶರಥ ರಾಜನ ತನ್ನ ತಂದೆಯಾದಂತಹ ದಶರಥ ರಾಜನ ವಾಕ್ಯವನ್ನು ಶಿರಸಾವಹಿಸಿ ಕಿರೀಟವನ್ನು ಕೀಟದಂತೆ ತ್ಯಾಗವನ್ನು ಮಾಡಿ ರಾಮಚಂದ್ರ ದೇವರು ತಾವು ವನಕ್ಕೆ ಬಂದಿದ್ದಾರೆ. ರಾಮಚಂದ್ರ ದೇವರ ಜೊತೆಗೆ ತನ್ನ ಹೆಂಡತಿಯಾದಂತಹ ಪತಿವ್ರತೆಯಾದಂತಹ ಸೀತಾದೇವಿಯು ಕೂಡ ಅನುಸರಿಸಿ ಬಂದಿದ್ದಾಳೆ. ಹೇಗೆ ಚಂದ್ರನನ್ನು ಬಿಟ್ಟು ಬೆಳೆದಂಗಳು ಇರೋದಿಲ್ಲವೋ, ಅಂದರೆ ಚಂದ್ರನನ್ನು ಅನುಸರಿಸಿಯೇ ಬೆಳೆದಿಂಗಳು ಹೇಗೆ ಇರುತ್ತದೆಯೋ ಹಾಗೆ ಪೂರ್ಣಚಂದ್ರನಂತೆ ಇರುವಂತಹ ರಾಮನನ್ನು ಅನುಸರಿಸಿ ಸೀತಾದೇವಿ ಬಂದಿದ್ದಾಳೆ. ಅಂತಹ ಸೀತೆಯನ್ನು ರಾಕ್ಷಸರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ಸುಗ್ರೀವಾದಿಗಳು ನೀವೆಲ್ಲರೂ ಕೂಡ ಸೇರಿ ಸೀತಾನ್ವೇಷಣೆಯನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೀರಿ ಅನ್ನುವಂತಹ ಅಪೇಕ್ಷೆಯಿಂದಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಲಕ್ಷ್ಮಣ ಹೇಳಿದಾಗ ಕೂಡಲೇ ಹನುಮಂತ ದೇವರು ಹೇಳುತ್ತಾರೆ, ಯಾಕೆ ಮಾಡೋದಿಲ್ಲ, ಅವಶ್ಯವಾಗಿ ನಾವು ರಾಮ ಕಾರ್ಯವನ್ನು ಮಾಡೋದಕ್ಕಾಗಿ ಅವಶ್ಯವಾಗಿಯೂ ಕೂಡ ಸಿದ್ಧರಾಗಿದ್ದೇವೆ. ನಿಮಗೆ ನಾವು ಸಹಾಯ ಮಾಡೋದಲ್ಲ, ಸುಗ್ರೀವನು ತನ್ನ ಹಿತಕ್ಕಾಗಿ ತನ್ನ ಮಂಗಳಕ್ಕಾಗಿಯೇ ರಾಮಚಂದ್ರ ದೇವರ ಜೊತೆಗೆ ಸಖ್ಯವನ್ನು ಮಾಡುತ್ತಾನೆ, ಮೈತ್ರಿಯನ್ನು ಮಾಡುತ್ತಾನೆ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಪುರುಷೋತ್ತಮ ತೇ ಸಖ್ಯಂ ಸೌಖ್ಯಾಯ ಕಪಿರಿಚ್ಛತಿ. ತನ್ನ ಸೌಖ್ಯಕ್ಕಾಗಿ, ತನ್ನ ಮಂಗಳಕ್ಕಾಗಿ, ತನಗೆ ಶುಭವಾಗೋದಕ್ಕಾಗಿ ಅಂತ ಸುಗ್ರೀವ ನಿನ್ನ ಜೊತೆಗೆ ಮೈತ್ರಿಯನ್ನು ಮಾಡುತ್ತಾನೆ ಹೊರತು ನಿನಗೇನೋ ನಮ್ಮಿಂದ ಸಹಾಯವಾಗುತ್ತದೆ ಅಂತನ್ನೋದು ಸರ್ವತಾ ಅಲ್ಲ. ಕೇವಲ ಪರಮಾತ್ಮ ಅವರ ಸೇವೆಯನ್ನು ಸ್ವೀಕಾರ ಮಾಡಿಕೊಳ್ಳೋದಷ್ಟೇ ಹೊರತು ಅವರಿಂದ ಅವರ ಸಹಾಯವನ್ನು ಪಡೆದರೇನೆ ಸೀತೆಯ ಅನ್ವೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತನ್ನೋದು ಪರಮಾತ್ಮನಿಗೆ ಅಂತಹ ಅಶಕ್ತತನ ಅಂತನ್ನೋದು ಸರ್ವತಾ ಇಲ್ಲ. ಹಾಗಾಗಿ ಆ ಹನುಮಂತ ದೇವರು ಆ ರೀತಿಯಾಗಿ ಹೇಳಿದಾಗ ಆಗ ಹನುಮಂತ ದೇವರು ತಮ್ಮ ಹೆಗಲಿನ ಮೇಲೆ ರಾಮಚಂದ್ರ ದೇವರನ್ನು ಹಾಗೂ ಲಕ್ಷ್ಮಣನನ್ನು ಕೂಡಿಸಿಕೊಂಡು ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಆಗ ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗಿ ಸುಗ್ರೀವನಿಗೆ ಹೇಳುತ್ತಾರೆ, ನೋಡು, ದಶರಥನ ಮಗನಾದಂತಹ ರಾಮಚಂದ್ರ ದೇವರು ಬಂದಿದ್ದಾರೆ, ಸರ್ವ ಜಗದೊಡೆಯನಾದಂತಹ ಪರಮಾತ್ಮ ತಾನು ಬಂದಿದ್ದಾನೆ. ಇಂತಹ ಪರಮಾತ್ಮನ ದರ್ಶನವಾಗುವುದಕ್ಕಾಗಿ ಕೋಟಿ ಕೋಟಿ ಜನ್ಮಗಳ ತಪಸ್ಸನ್ನು ಮಾಡಿದರೆ ಅಷ್ಟು ಪುಣ್ಯ ಇದ್ದರೆ ಮಾತ್ರ ಆ ಪರಮಾತ್ಮನ ದರ್ಶನವಾಗಲು ಸಾಧ್ಯ. ಅಂತಹದ್ದು ಸ್ವಯಂ ರಾಮಚಂದ್ರನೇ ನಮ್ಮನ್ನು ಹುಡುಕೊಂತ ಬಂದಿದ್ದಾನೆ. ಹಾಗಾಗಿ ರಾಮನ ಜೊತೆಗೆ ಕೂಡಲೇ ನೀನು ಸಖ್ಯವನ್ನು ಮಾಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಕೋಟಿ ಜನ್ಮಾರ್ಜಿತೈ ಪುಣ್ಯೈ ದುರ್ಲಭಂ ಸ್ವಯಮಾಗತಂ ರಾಮಸ್ಯ ದರ್ಶನಂ ನೋದ್ಯ ಕೈವಲ್ಯಮಿವ ಕೇವಲಂ. ಹಾಗಾಗಿ ರಾಮಚಂದ್ರ ದೇವರ ಜೊತೆಗೆ ನೀನು ಸಖ್ಯವನ್ನು ಮಾಡು. ಆ ರಾಮಚಂದ್ರ ದೇವರ ಹೆಂಡತಿಯಾದಂತಹ ಸೀತೆಯ ಅನ್ವೇಷಣೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಹಾಯವನ್ನು ಮಾಡೋಣ ಎಂಬುದಾಗಿ ಹನುಮಂತ ದೇವರು ಹೇಳಿ ಅಗ್ನಿಯನ್ನು ಪ್ರಜ್ವಾಲನೆ ಮಾಡಿ ಅಗ್ನಿಸಾಕ್ಷಿಕವಾಗಿ ತಾನು ಸಖ್ಯವನ್ನು ಮಾಡಿಸುತ್ತಾ ಇದ್ದಾನೆ. ಇವತ್ತಿನ ದಿನ
ಮ್ಯಾರೇಜ್ ಮದುವೆಯೂ ಕೂಡ ಅಗ್ನಿಸಾಕ್ಷಿಕವಾಗಿ ನಡೆಯುತ್ತಾ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಸಖ್ಯವನ್ನು ಫ್ರೆಂಡ್ಶಿಪ್ ಮಾಡಬೇಕಂತಂದರೂ ಕೂಡ ಅಗ್ನಿಸಾಕ್ಷಿಕವಾಗಿ ತಾವು ಮೈತ್ರಿಯನ್ನು ಮಾಡುತ್ತಾ ಇದ್ದರು. ಅದನ್ನು ಸೂಚನೆ ಮಾಡುತ್ತದೆ ರಾಮಾಯಣ. ಹನುಮಂತ ದೇವರು ಅಗ್ನಿಸಾಕ್ಷಿಕವಾಗಿ ರಾಮಚಂದ್ರ ದೇವರಿಗೂ ಹಾಗೂ ಸುಗ್ರೀವನಿಗೂ ಸಖ್ಯವನ್ನು ಮಾಡಿಸುತ್ತಾನೆ. ಆಗ ಸುಗ್ರೀವ ತಾನು ತನ್ನ ಸಂಕಟವನ್ನೆಲ್ಲವನ್ನು ಕೂಡ ತಾನು ರಾಮಚಂದ್ರ ದೇವರ ಹತ್ತಿರ ಹೇಳಿಕೊಳ್ಳುತ್ತಾನೆ. ಅದಕ್ಕಿಂತಲೂ ಮೊದಲಿಗೆ ಹನುಮಂತ ದೇವರು ನಿನ್ನ ಸೀತಾನ್ವೇಷಣೆಯನ್ನು ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಅದರಲ್ಲಿ ಸ್ವಲ್ಪ ಗುರುತನ್ನು ನಾವು ಪಡೆದಿದ್ದೇವೆ, ಅದನ್ನು ನಿನಗೆ ತೋರಿಸುತ್ತೇವೆ ಎಂಬುದಾಗಿ ರಾಮಚಂದ್ರ ದೇವರಿಗೆ ಆಗೇನು ಸೀತಾದೇವಿ ತನ್ನ ಸೆರಗಿನಲ್ಲಿ ಎಲ್ಲ ಆಭರಣಗಳನ್ನು ಇಟ್ಟು ಹಾಕಿದ್ಲೋ ಆ ಆಭರಣಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಬರುತ್ತಾರೆ. ನೋಡು, ಒಬ್ಬ ರಾಕ್ಷಸ ರಾವಣ ತಾನು ಒಬ್ಬ ಸುಂದರಿಯಾದಂತಹ ಸ್ತ್ರೀಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಇಟ್ಟುಕೊಂಡು ಅಪಹಾರ ಮಾಡಿಕೊಂಡು ಹೋಗುತ್ತಾ ಇದ್ದ. ಆಗ ಆ ಸುಂದರಿಯು ಹಾ ರಾಮ ಹಾ ಲಕ್ಷ್ಮಣ ಎಂಬುದಾಗಿ ಕ್ರಂದನವನ್ನು ಮಾಡುತ್ತಾ ಇದ್ಲು, ಜೋರಾಗಿ ಅಳುತ್ತಾ ಇದ್ಲು. ಆಗ ಆ ಸುಂದರಿಯಾದಂತಹ ಸ್ತ್ರೀಯು ತನ್ನ ಆಭರಣಗಳನ್ನೆಲ್ಲವನ್ನು ಕೂಡ ನಾವು ಸುಗ್ರೀವ, ನಾನು ಇನ್ನು ಕೆಲವು ಜನ ಕಪಿಗಳು ಇದ್ದಂತಹ ಸ್ಥಳದಲ್ಲಿ ಹಾಕಿ ಹೋಗಿದ್ದಾಳೆ, ಆ ಆಭರಣಗಳನ್ನು ನೋಡು, ಸೀತೆಯ ಆಭರಣಗಳೇನಾ ಅಲ್ಲನಾ ಅಂತನ್ನೋದನ್ನು ಗುರುತು ಹಿಡಿ ಎಂಬುದಾಗಿ ರಾಮನಿಗೆ ಹೇಳಿದಾಗ ಆಗ ರಾಮಚಂದ್ರ ದೇವರು ಲಕ್ಷ್ಮಣನಿಗೆ ಹೇಳುತ್ತಾರೆ, ಲಕ್ಷ್ಮಣ ನೀನು ನೋಡಿ ಅದನ್ನು ತಿಳಿಸು ಎಂಬುದಾಗಿ ಹೇಳಿದಾಗ ಆಗ ಲಕ್ಷ್ಮಣ ಹೇಳುತ್ತಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಆಗ ಲಕ್ಷ್ಮಣನ ತಾನು ನೋಡುತ್ತಾನೆ, ಶಿರೋಭೂಷಣವನ್ನು ನೋಡುತ್ತಾನೆ, ಇನ್ನು ಕೊರಳಿಗೆ ಹಾಕಿಕೊಳ್ಳುವಂತಹ ಭೂಷಣಗಳನ್ನು ನೋಡುತ್ತಾನೆ, ಬೇರೆ ಬೇರೆ ಭೂಷಣಗಳನ್ನು ನೋಡಿ ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ, ಆದರೆ ನೂಪುರೇ ತ್ವಭಿಜಾನಾಮಿ ಗೆಜ್ಜೆಯನ್ನು ಮಾತ್ರ ನೋಡಿ ತಾನು ಹೇಳುತ್ತಾನೆ, ಈ ಗೆಜ್ಜೆಗಳು ಮಾತ್ರ ಸೀತಾದೇವಿದೆ ಅಂತನ್ನೋದು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಬೇರೆ ಆಭರಣಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಿತ್ಯದಲ್ಲಿಯೂ ಕೂಡ ಸೀತಾದೇವಿಗೆ ರಾಮಚಂದ್ರ ದೇವರಿಗೆ ಸೀತಾದೇವಿಗೆ ನಮಸ್ಕಾರವನ್ನು ಮಾಡಬೇಕಾದಾಗ ಪಾದಗಳ ದರ್ಶನವಾಗುತ್ತಾ ಇತ್ತು. ಆಗ ಆ ಪಾದಗಳಿಗೆ ಇರುವಂತಹ ಗೆಜ್ಜೆಯ ದರ್ಶನವೂ ಕೂಡ ಆಗುತ್ತಾ ಇತ್ತು. ಹಾಗಾಗಿ ಈ ಗೆಜ್ಜೆಗಳು ಮಾತ್ರ ಸೀತಾದೇವಿದೆ ಎಂಬುದಾಗಿ ನಾನು ಹೇಳಬಲ್ಲೆ, ಆದರೆ ಬೇರೆ ಆಭರಣಗಳು ಯಾರ್ದು ಅದು ಸೀತಾದೇವಿದೇನಾ ಅಲ್ಲನಾ ಅಂತನ್ನೋದು ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಲಕ್ಷ್ಮಣ ಒಂದು ಸಲನೂ ಕೂಡ ಪರಸ್ತ್ರೀಯರನ್ನು ನೋಡಲೇಬಾರದು, ಮಾತೃ ಸಮರಾಗಿ ನೋಡಬೇಕು ಅಂತನ್ನೋದನ್ನು ಆ ಲಕ್ಷ್ಮಣ ತಾನು ಅಷ್ಟು ನಿಷ್ಠೆಯಿಂದಾಗಿ ಸೀತಾ ಲಕ್ಷ್ಮಣರ ಸೇವೆಯನ್ನು ಮಾಡುತ್ತಾ ಇದ್ದ ಅಂತನ್ನೋದನ್ನು ನಮಗೆ ರಾಮಾಯಣ ತಿಳಿಸಿಕೊಡುತ್ತದೆ. ಆಗ ರಾಮಚಂದ್ರ ದೇವರಿಗೆ ಗೊತ್ತಾಗಿದೆ ಇದು ಈ ಆಭರಣಗಳು ಸೀತೆಯ ಆಭರಣಗಳೇ ಅಂತನ್ನೋದು ಗೊತ್ತಾಗಿದೆ. ಹಾಗೆ ಮತ್ತೆ ಪರಮಾತ್ಮ ದುಃಖವನ್ನು ಪ್ರಕಟ ಮಾಡುತ್ತಾ ಇದ್ದಾನೆ, ಶೋಕವನ್ನು ಪ್ರಕಟ ಮಾಡುತ್ತಾ ಇದ್ದಾನೆ. ಆ ಆಭರಣಗಳನ್ನೇ ಅಪ್ಪಿಕೊಂಡು ಅಳುತ್ತಾ ಇದ್ದಾನೆ, ಅಳುತ್ತಾ ಇರುವಂತೆ ತಾನು ತೋರಿಸುತ್ತಾ ಇದ್ದಾನೆ. ಆಕಲ್ಪಾನ್ ಉಪಗೂಹ್ಯಾತ ಸೀತಾಯ ಸ್ತೋತ್ತರೀಯೇಕಾನ್ ಶೋಕಂ ಸಂದರ್ಶಯಾಮಾಸ ನಿಶೋಕೋ ಜಗತಾಂಪತಿ. ಶೋಕವೇ ಇಲ್ಲದಂತಹ ಪರಮಾತ್ಮ ತಾನು ಶೋಕವನ್ನು ಪ್ರಕಟ ಮಾಡುತ್ತಾ ಇದ್ದಾನೆ, ಆಭರಣಗಳನ್ನೇ ಅಪ್ಪಿಕೊಂಡು ಅಳುತ್ತಾ ಇದ್ದಂತೆ ಮಾಡುತ್ತಾ ಇದ್ದಾನೆ. ಆಗ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಬಂದು ಸಾಂತ್ವನಗೊಳಿಸಿದ್ದಾರೆ. ಇನ್ನು ಮುಂದೆ ಕಾರ್ಯ ಅಂತನ್ನೋದು ನಡೆಯಬೇಕು ಅಂತನ್ನೋದಕ್ಕಾಗಿ ಸುಗ್ರೀವನಿಗೂ ಕೂಡ ಒಂದು ಸಹಾಯವನ್ನು ಮಾಡಬೇಕು. ಸುಗ್ರೀವ ತಾನು ತನ್ನ ಅಣ್ಣನಾದಂತಹ ವಾಲಿಯಿಂದಾಗಿ ಬಹಳ ಪೀಡಿತನಾಗಿ ಇದ್ದಾನೆ. ಹಾಗಾಗಿ ಆ ವಾಲಿಯಿಂದಾಗಿ ರಕ್ಷಣೆ ಮಾಡಿದರೆ ಆಗ ಕಪಿರಾಜ್ಯ ಅಂತನ್ನೋದು ಲಭಿಸುತ್ತದೆ. ಆಗ ಎಲ್ಲ ಕಪಿಗಳ ಸೈನ್ಯದಿಂದಾಗಿ ಸೀತೆಯನ್ನು ಹುಡುಕೋದು ಅದು ಅತ್ಯಂತ ಅನಾಯಾಸವಾಗುತ್ತದೆ ಎಂಬುದಾಗಿ ರಾಮಚಂದ್ರ ದೇವರಿಗೆ ಸುಗ್ರೀವ ತನ್ನ ಸಂಕಟವನ್ನೆಲ್ಲವನ್ನು ಕೂಡ ಹೇಳಿಕೊಳ್ಳುತ್ತಾನೆ. ನಾನು ಬಹಳ ಸಣ್ಣ ಅಪರಾಧವನ್ನು ಮಾಡಿದ್ದೆ ಅಷ್ಟೇ. ವಾಲಿ ನನ್ನ ಅಣ್ಣ. ಯಾವಾಗ ನಮ್ಮ ತಂದೆಯು ತೀರಿಕೊಂಡು ಹೋದನೋ ಆಗ ವಾಲಿ ತಾನು ಕಪಿರಾಜ್ಯಕ್ಕೆ ಕಿಷ್ಕಿಂಧ ರಾಜ್ಯಕ್ಕೆ ತಾನು ರಾಜನಾದ, ನನ್ನನ್ನು ಯುವರಾಜನನ್ನಾಗಿ ಮಾಡಿದ. ಒಂದು ಸಲ ಅಲ್ಲಿ ಒಬ್ಬ ರಾಕ್ಷಸ ಮಾಯಾವಿ ಅನ್ನುವಂತಹ ಒಬ್ಬ ರಾಕ್ಷಸ ತಾನು ಎಲ್ಲ ಜನರಿಗೂ ಕೂಡ ರಾಜ್ಯಕ್ಕೆ ಬಂದು ಪೀಡೆಯನ್ನು ಉಂಟು ಮಾಡುತ್ತಾ ಇದ್ದ, ಎಲ್ಲ ಸ್ತ್ರೀಯರನ್ನು ಅಪಹಾರ ಮಾಡಿಕೊಂಡು ಹೋಗುತ್ತಾ ಇದ್ದ. ಆಗ ಅಂತಹ ಆ ದುಷ್ಟನಾದಂತಹ ಮಾಯಾವಿ ಜೊತೆಗೆ ತಾನು ಯುದ್ಧವನ್ನು ಆಡೋದಕ್ಕಾಗಿ ಅಂತ ತಾನು ಹೋಗುತ್ತಾನೆ. ಮಾಯಾವಿ ತಾನು ಪಲಾಯನವನ್ನು ಮಾಡಿ ಒಂದು ಗುಹೆಯಲ್ಲಿ ತಾನು ಹೋಗುತ್ತಾನೆ. ಆಗ ವಾಲಿಯೂ ಕೂಡ ಆ ಗುಹೆಯಲ್ಲಿ ಪ್ರವೇಶವನ್ನು ಮಾಡುತ್ತಾನೆ. ಆಗ ಘೋರವಾದಂತಹ ಯುದ್ಧ ಅಂತನ್ನೋದು ನಡೆಯುತ್ತದೆ. ಎಷ್ಟು ದಿನಗಳಾದರೂ ಕೂಡ ಈ ಯುದ್ಧ ಅನ್ನೋದು ಮುಗಿಯೋದೇ ಇಲ್ಲ. ವಾಲಿ ನನ್ನ ಅಣ್ಣ ನನ್ನನ್ನು ಇಲ್ಲೇ ಗುಹೆಯ ದ್ವಾರದಲ್ಲಿಯೇ ಇದ್ದು ಯಾರು ಬರದೇ ಇದ್ದಂತೆ ರಕ್ಷಣೆಯನ್ನು ಮಾಡುತ್ತಾ ಇರು. ಒಂದು ವೇಳೆ ನಾನೇನಾದರೂ ಅಲ್ಲಿ ಮರಣವನ್ನು ಹೊಂದಿದರೆ ಹೊರಗೆ ಬಂದಂತಹ ಆ ದೈತ್ಯನ ಜೊತೆಗೆ ನೀನು ಯುದ್ಧವನ್ನು ಆಡಬೇಕು ಎಂಬುದಾಗಿ ಹೇಳಿ ತಾನು ಪ್ರವೇಶವನ್ನು ಮಾಡಿ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಹೋಗಿದ್ದಾನೆ.
ಸುಮಾರು 1 ವರ್ಷದ ಕಾಲ ಅಂತ ಅನ್ನೋದು ಕಳೆದು ಬಿಟ್ಟಿದೆ. ಹಾಗಿದ್ದರೂ ಕೂಡ ಅಣ್ಣ ವಾಲಿ ಬರಲೇ ಇಲ್ಲ. ಆಗ ಆ ಗುಹೆಯಿಂದಾಗಿ ರಕ್ತದ ಪ್ರವಾಹ ಅಂತ ಅನ್ನೋದು ಸುರಿಯುತ್ತಾ ಇದೆ. ಆಗ ನಾನೇನು ತಿಳಿದೆ ಅಂತಂದರೆ ನಮ್ಮ ಅಣ್ಣನಾದಂತಹ ವಾಲಿಯೇ ಮರಣವನ್ನು ಹೊಂದಿದ್ದಾನೆ ಎಂಬುದಾಗಿ ನಾನು ತಿಳಿದೆ. ಹಾಗಾಗಿ ಮತ್ತೆ ಆ ದುಷ್ಟನು ಬಂದರೆ ಎಲ್ಲ ಜನರಿಗೂ ಕೂಡ ಪೀಡೆಯನ್ನು ಉಂಟು ಮಾಡುತ್ತಾನೋ ಎಂಬುದಾಗಿ ನಾನು ತಿಳಿದು ಆ ಗುಹೆಯ ದ್ವಾರವನ್ನು ದೊಡ್ಡ ಬಂಡೆಗಳಿಂದಾಗಿ ನಾನು ಮುಚ್ಚಿಬಿಟ್ಟಿದ್ದೇನೆ. ಮುಚ್ಚಿಬಿಟ್ಟು ನಾನು ಇಲ್ಲಿ ರಾಜ್ಯಕ್ಕೆ ಬಂದು ನಾನು ರಾಜ್ಯವನ್ನು ಆಳುತ್ತಾ ಇದ್ದೆ. ಕೆಲವು ದಿನಗಳಾದ ಮೇಲೆ ವಾಲಿ ಆ ರಾಕ್ಷಸನನ್ನು ಸಂಹಾರ ಮಾಡಿ, ಆ ಅಸುರನನ್ನು ಸಂಹಾರ ಮಾಡಿ ಗುಹೆಯ ದ್ವಾರಕ್ಕೆ ಬಂದು ಬಹಳ ಸುಗ್ರೀವ ಎಂಬುದಾಗಿ ಅನೇಕ ಬಾರಿ ಕರೆದಿದ್ದಾನೆ. ಆದರೆ ನಾನು ಅಲ್ಲಿ ಇಲ್ಲದೇ ಇದ್ದುದರಿಂದಾಗಿ ನನಗೆ ಗೊತ್ತೇ ಆಗಲಿಲ್ಲ. ಹೇಗೋ ಕಷ್ಟಪಟ್ಟು ಆ ದ್ವಾರವನ್ನು ತೆಗೆದುಕೊಂಡು ಆ ಬಂಡೆಗಳನ್ನು ಸರಿಸಿ ತಾನು ಬಂದು ನೋಡುತ್ತಾನೆ. ನಾನು ರಾಜ್ಯವನ್ನು ಆಳುತ್ತಾ ಇದ್ದೆ. ಕೂಡಲೇ ನಾನು ಸಿಂಹಾಸನದಿಂದಾಗಿ ಕೆಳಗೆ ಇಳಿದು ನನ್ನ ತಪ್ಪನ್ನು ಕ್ಷಮಿಸು ಎಂಬುದಾಗಿ ನಾನು ಶರಣಾಗತನಾದೆ. ಹಾಗಿದ್ದರೂ ಕೂಡ ವಾಲಿ ನನ್ನನ್ನು ಬಿಡಲಿಲ್ಲ. ನನ್ನನ್ನು ಅದೇ ಉಟ್ಟ ವಸ್ತ್ರದಿಂದಲೇ ನನ್ನನ್ನು ರಾಜ್ಯದಿಂದಾಗಿ ಹೊರಗೆ ಹಾಕಿದ್ದಾನೆ. ಹೀಗೆ ನನಗೆ ಪೀಡೆಯನ್ನು ಉಂಟು ಮಾಡಿದ್ದಾನೆ. ಇನ್ನೂ ಹೇಗೆ ಹೇಳಬೇಕು, ಇನ್ನೂ ದೀನವಾದಂತಹ ಇನ್ನು ಕೆಟ್ಟ ಕೆಲಸವನ್ನು ಕೂಡ ವಾಲಿ ಮಾಡಿದ್ದಾನೆ. ನನ್ನ ಹೆಂಡತಿಯನ್ನು ಕೂಡ ತಾನು ಅಪಹಾರ ಮಾಡಿಕೊಂಡು ಬಲಾತ್ಕಾರದಿಂದಾಗಿ ತಾನು ನನ್ನ ಹೆಂಡತಿಯನ್ನು ಕೂಡ ಇಟ್ಟುಕೊಂಡಿದ್ದಾನೆ. ಹಾಗಾಗಿ ನನಗೆ ಏನೂ ಮಾಡುವಂತೆ ಇಲ್ಲ. ನಾನು ಬೇರೆ ಯಾವ ಸ್ಥಳದಲ್ಲಿದ್ದರೂ ಕೂಡ ವಾಲಿ ನನ್ನನ್ನು ಬಂದು ಪೀಡಿಸುತ್ತಾ ಇದ್ದ. ನನ್ನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಅನೇಕ ಕಪಿಗಳನ್ನು ಕೊಟ್ಟು ಕಳುಹಿಸಿ ತಾನು ನನ್ನನ್ನು ಪೀಡಿಸುತ್ತಾ ಇದ್ದ. ಹಾಗಾಗಿ ಆ ವಾಲಿಯ ಪೀಡೆ ಆಗಬಾರದು ಅಂತನ್ನೋದಕ್ಕಾಗಿ ನಾನು ಈ ಋಷ್ಯಮುಖ ಪರ್ವತದಲ್ಲಿ ಬಂದು ನಾನು ಇದ್ದೇನೆ. ಯಾಕೆ ಅಂತಂದರೆ ಇಲ್ಲಿ ವಾಲಿಗೆ ಬರುವುದಕ್ಕೆ ಅವಕಾಶವಿಲ್ಲ. ಯಾಕೆ ಅಂತಂದರೆ ಋಷಿಗಳ ಶಾಪವಾಗಿದೆ. ಒಂದು ಸಲ ಆ ವಾಲಿ ಏನು ಮಾಡಿದ್ದ ಅಂತಂದರೆ ಈ ಮಾಯಾವಿಯ ಅಣ್ಣನಾದಂತಹ ಆ ದುಂದುಬಿಯನ್ನು ಸಂಹಾರ ಮಾಡಿದ್ದ. ತಾನು ಮಹಿಷಾಕಾರದಲ್ಲಿರುವಂತಹ ಆ ಅಸುರನನ್ನು ಸಂಹಾರ ಮಾಡಿ ಆ ಅಸುರನ ದೇಹವನ್ನು ತಿರುಗಿಸಿ ತಾನು ಈ ಋಷ್ಯಮುಖ ಪರ್ವತದ ಹತ್ತಿರ ಬಂದು ಬೀಳುವಂತೆ ತಾನು ಎಸೆದಿದ್ದಾನೆ. ಈ ಋಷ್ಯಮುಖ ಪರ್ವತದ ಹತ್ತಿರ ಮತಂಗ ಋಷಿಗಳ ಆಶ್ರಮವಿತ್ತು. ಆಗ ತಾನು ಯಾವಾಗ ಆ ದೇಹವನ್ನು ಆ ರೀತಿಯಾಗಿ ಬೀಳಿಸುತ್ತಾನೋ ಆಗ ಮತಂಗ ಋಷಿಗಳ ಆಶ್ರಮವೆಲ್ಲವೂ ಕೂಡ ರಕ್ತಮಯವಾಗಿದೆ. ಆಗ ಮತಂಗ ಋಷಿಗಳು ಸಿಟ್ಟಿಗೆ ಬಂದು ಶಾಪವನ್ನು ಕೊಟ್ಟಿದ್ದಾರೆ. ನೀನೇನಾದರೂ ಈ ಸ್ಥಳಕ್ಕೆ ಬಂದರೆ, ಈ ಪ್ರದೇಶಕ್ಕೆ ಬಂದರೆ ನಿನ್ನ ಮರಣವಾಗಲಿ ಎಂಬುದಾಗಿ ಮತಂಗ ಋಷಿಗಳು ತಾವು ಶಾಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಶಾಪಕ್ಕೆ ಅಂಜಿ ಇಲ್ಲಿ ವಾಲಿ ಬರೋದಕ್ಕೆ ಅವಕಾಶವಿಲ್ಲ ಎಂಬುದಾಗಿ ನಾನು ಇಲ್ಲಿ ವಾಸವನ್ನು ಮಾಡುತ್ತಾ ಇದ್ದೇನೆ. ಹಾಗಾಗಿ ನನ್ನ ಅಣ್ಣನಿಂದಾಗಿ ಆದಂತಹ ಪೀಡೆಯನ್ನು ನನಗೆ ಪರಿಹಾರವನ್ನು ಮಾಡಬೇಕು, ನನ್ನ ಹೆಂಡತಿ ಮತ್ತೆ ನನಗೆ ಸಿಗುವಂತೆ ಮಾಡಬೇಕು ಎಂಬುದಾಗಿ ಸುಗ್ರೀವ ತಾನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆಗ ರಾಮಚಂದ್ರ ದೇವರು ಹೇಳುತ್ತಾರೆ, ಇಷ್ಟೇನಾ, ಚಿಂತೆ ಯಾಕೆ ಮಾಡುತ್ತಿ, ಒಂದೇ ಬಾಣದಿಂದಾಗಿ ವಾಲಿಯನ್ನು ನಾನು ಸಂಹಾರ ಮಾಡಿಬಿಡುತ್ತೇನೆ ಎಂಬುದಾಗಿ ಹೇಳಿದಾಗ ಆಗ ಸುಗ್ರೀವ ತಾನು ನಂಬಲಿಕ್ಕೆ ಸಿದ್ಧವಿಲ್ಲ, ವಿಶ್ವಾಸವನ್ನು ಮಾಡುತ್ತಾ ಇಲ್ಲ. ಏನೋ ಒಂದೇ ಬಾಣದಿಂದಾಗಿ ವಾಲಿಯನ್ನು ಸಂಹಾರ ಮಾಡುತ್ತೀಯ, ವಾಲಿಯ ಬಲವೇನು ಅಂತನ್ನೋದು ನಿನಗೆ ಗೊತ್ತಾ? ವಾಲಿ ಮಹಾಬಲಿಷ್ಠ, ನೀನು ತಿಳಿದಷ್ಟು ಸುಲಭವಾಗಿ ವಾಲಿಯನ್ನು ಸಂಹಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ವಾಲಿಯ ಬಲವನ್ನು ಹೇಳುತ್ತೇನೆ ಕೇಳು. ಅದ್ರಯಃ ಕಂದುಕಾಯಂತೆ ಸಿಂಧವಸ್ತಸ್ಯ ಚಾಂದವಃ ದೇವಾಸುರಾಸ್ತೃಣಾಯಂತೆ ವಾಲಿನೋ ಬಲಮೀದೃಶಂ. ಆ ವಾಲಿಯ ಮುಂದೆ ದೊಡ್ಡ ದೊಡ್ಡ ಪರ್ವತಗಳೇನಿವೆ ಅದು ಕಂದುಕವಿದ್ದಂತೆ, ಸಣ್ಣ ಸಣ್ಣ ಕ್ರಿಕೆಟ್ ಬಾಲ್ ಇದ್ದಂತೆ ಅವನ ಮುಂದೆ ಆಗುತ್ತವೆ. ಅಷ್ಟು ಮಹಾಬಲಿಷ್ಠ ತಾನು. ಸಮುದ್ರಗಳೆಲ್ಲವೂ ಕೂಡ ತನ್ನ ಮುಂದೆ ಸಣ್ಣ ಬಾವಿಗಳಿದ್ದಂತೆ ಆಗುತ್ತವೆ. ದೇವಾಸುರ ಸ್ತೃಣಾಯಂತೆ, ತನ್ನ ಮುಂದೆ ದೇವತೆಗಳು ಅಸುರರು ಅವರೆಲ್ಲರೂ ಕೂಡ ತನ್ನ ಹುಲ್ಲುಕಟ್ಟಿಗೆ ಸಮಾನವಾಗಿ ತಾನು ನೋಡುತ್ತಾನೆ. ಹಾಗೆ ಅಂತಹ ಮಹಾಬಲಿಷ್ಠ ವಾಲಿ, ಅವನನ್ನು ನೀನು ಒಂದೇ ಬಾಣದಿಂದಾಗಿ ಹೇಗೆ ಸಂಹಾರ ಮಾಡುತ್ತೀಯಾ, ನನಗೆ ವಿಶ್ವಾಸ ಬರುತ್ತಾ ಇಲ್ಲ ಎಂಬುದಾಗಿ ಹೇಳಿದಾಗ ಅದಕ್ಕೆ ರಾಮಚಂದ್ರ ದೇವರು ಹೇಳುತ್ತಾರೆ, ಹಾಗಾದರೆ ನಿನಗೆ ವಿಶ್ವಾಸ ಬರೋದಕ್ಕಾಗಿ ಏನಾದರೂ ಪರೀಕ್ಷೆಯನ್ನು ಇಡೋದಿದ್ದರೆ ಇಡು ಎಂಬುದಾಗಿ ಹೇಳಿದಾಗ ಆಗ ಸುಗ್ರೀವ ಹೇಳುತ್ತಾನೆ, ಇಷ್ಟೊತ್ತು ದುಂದುಬಿಯ ಸಂಹಾರವನ್ನು ಮಾಡಿದ್ದ ಅಂತ ಹೇಳಿದ್ದೆಯಲ್ಲ, ಆ ದುಂದುಬಿಯ ದೇಹ ಇಲ್ಲೇ ಬಿದ್ದಿದೆ. ಆ ವಾಲಿ ತಾನು ಸಂಹಾರ ಮಾಡಿ 1 ಯೋಜನ ದೂರವಷ್ಟು ಆ ದೇಹ ಬೀಳುವಂತೆ ತಾನು ತಿರುಗಿಸಿ ಹಾಕಿದ್ದಾನೆ. ಆ ದೇಹವನ್ನು ನೀನೇನಾದರೂ ಇನ್ನೂ ಹೆಚ್ಚು ದೂರ ಹೋಗುವಂತೆ ಮಾಡಿದರೆ ಆಗ ನಿನಗೆ ಆ ಬಲವಿದೆ ಎಂಬುದಾಗಿ ನಾನು ವಿಶ್ವಾಸವನ್ನು ಮಾಡುತ್ತೇನೆ ಎಂಬುದಾಗಿ ಸುಗ್ರೀವ ತಾನು ಹೇಳಿದ್ದಾನೆ. ಆಗ ರಾಮಚಂದ್ರ ದೇವರು ಆ ದೇಹದ ಹತ್ತಿರ ಬಂದಿದ್ದಾರೆ. ಕೇವಲ ತಮ್ಮ ಪಾದದ ಸ್ಪರ್ಶ ಮಾತ್ರದಿಂದಾಗಿ, ಪಾದದ ಅಂಗುಷ್ಟ ಹೆಬ್ಬೆರಳಿನ ಸ್ಪರ್ಶ ಮಾಡಿದ್ದಾರೆ ಅಷ್ಟೇ. ಆ ದೇಹ ಅಂತನ್ನೋದು 100 ಯೋಜನ ದೂರ ಹೋಗಿದೆ. ಕೇವಲ 100 ಯೋಜನ ದೂರ ಹೋಗೋದಷ್ಟೇ ಅಲ್ಲ, ಅದು ಭೂಮಿಯನ್ನು ಸೀಳಿಕೊಂಡು ಪಾತಾಳದಲ್ಲಿರುವಂತಹ
ರುದ್ರದೇವರ ವರದಿಂದಾಗಿ ಬ್ರಹ್ಮದೇವರ ವರದಿಂದಾಗಿ ಅವಧ್ಯರಾದಂತಹ ಅನೇಕ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದೆ. ಆದರೆ ಸುಗ್ರೀವನಿಗೆ ಇನ್ನೂ ವಿಶ್ವಾಸ ಬರುತ್ತಾ ಇಲ್ಲ. ಯಾಕೆಂದರೆ ದೂರಕ್ಕೆ ಹೋಗಿದೆ ಅಂತ ತನಗಷ್ಟು ಕಾಣಿಸಿದೆ. ಎಲ್ಲೋ ದೂರಕ್ಕೆ ಹೋಗಿ ಬಿದ್ದಾಗ ಈಗ ಕಲ್ಲುಗಳನ್ನು ದೂರಕ್ಕೆ ಎಸೆಯುತ್ತೇವೆ, ದೂರ ಹೋಗಿದೆ ಅಂತ ಗೊತ್ತಾಗುತ್ತದೆ, ಎಷ್ಟು ದೂರ ಹೋಗಿದೆ ಅಂತನೋ ನಮಗೆ ಗೊತ್ತಾಗೋದಿಲ್ಲ. ಆಗ ಹಾಗೆ ಆ ದೇಹ ಅಂತನೋ ದೂರದಲ್ಲಿ ಹೋಗಿದೆ ಅಂತನೋದು ಅಷ್ಟೇ ಗೊತ್ತಾಗಿದೆ. 100 ಯೋಜನ ದೂರ ಹೋಗಿದೆ ಅಂತನೋದು ಮನುಷ್ಯನ ಗೋಚರಕ್ಕೆ ಆಗುತ್ತದೆ, ಕಣ್ಣುಗಳಿಗೆ ಕಾಣಿಸೋದೇ ಇಲ್ಲ. ಏನೋ ದೂರ ಹೋಗಿದೆ, ಅದಕ್ಕಿಂತಲೂ ದೂರ ಹೋಗಿದೆ ಅಂತ ಅಂದುಕೊಂಡಿದ್ದಾನೆ ಅಷ್ಟೇ. ಮತ್ತು ಆ ಪಾತಾಳದಲ್ಲಿ ಹೋಗಿ ಆ ಅಸುರರ ಸಂಹಾರ ಮಾಡಿದ್ದು ಇಲ್ಲ ವಿಚಾರ ಸುಗ್ರೀವನಿಗೆ ಗೊತ್ತೇ ಇಲ್ಲ. ಹಾಗಾಗಿ ತನಗೆ ವಿಶ್ವಾಸವಾಗುತ್ತಾ ಇಲ್ಲ. ತಾನು ಹೇಳುತ್ತಾನೆ, ಇಲ್ಲ, ವಾಲಿ ತಾನೇನು ದೇಹವನ್ನು ಬಿಷ್ಟಾಕಿದ್ದ, ಆಗ ಆ ದೇಹ ಅಂತನ್ನೋದು ಚೆನ್ನಾಗಿ ದಷ್ಟಪುಷ್ಟವಾಗಿತ್ತು. ಹಾಗೆ ತಾನೇ ಆ ಅಸುರ ಮರಣವನ್ನು ಹೊಂದಿದ್ದ. ಈಗ ಮರಣವನ್ನು ಹೊಂದಿ ಬಹಳ ಕಾಲವಾಗಿದೆ. ಹಾಗಾಗಿ ಆ ತನ್ನ ದೇಹದಲ್ಲಿ ಈಗೆಲ್ಲ ಒಣಗಿ ಹೋಗಿದೆ, ಅದರಲ್ಲಿ ಸಾಮರ್ಥ್ಯನೇ ಇರೋದಿಲ್ಲ. ಹಾಗಾಗಿ ನೀನು ಅನಾಯಾಸವಾಗಿ ದೂರಕ್ಕೆ ಹಾಕಿದ್ದೀಯಾ. ಹಾಗಾಗಿ ನನಗೆ ಇನ್ನೂ ವಿಶ್ವಾಸ ಬರುತ್ತಾ ಇಲ್ಲ. ಇನ್ನೊಂದು ಪರೀಕ್ಷೆಯನ್ನು ಇಡುತ್ತೇನೆ ಎಂಬುದಾಗಿ ರಾಮಚಂದ್ರ ದೇವರ ಶಕ್ತಿಯನ್ನು ಪರೀಕ್ಷೆಯನ್ನು ಮಾಡುತ್ತಾ ಇದ್ದಾನೆ. ಆ ರಾಮಚಂದ್ರ ದೇವರ ಶಕ್ತಿಯನ್ನು ಹೇಗೆ ಅಂತನ್ನೋದು ತಿಳಿಯೋದಕ್ಕೂ ಕೂಡ ತನಗೆ ಸಾಧ್ಯವಿಲ್ಲ. ಹಾಗಿದ್ರೂ ಕೂಡ ಪರಮಾತ್ಮ ತನ್ನ ಶಕ್ತಿಯನ್ನು ತೋರಿಸಿಕೊಡುತ್ತಾ ಇದ್ದಾನೆ. ತಾನು ಹೇಳುತ್ತಾನೆ, ಸುಗ್ರೀವ, ಇಲ್ಲಿ 7 ತಾಳವೃಕ್ಷಗಳಿವೆ. ಆ ತಾಳವೃಕ್ಷಗಳನ್ನು ಒಂದೇ ಬಾಣದಿಂದಾಗಿ ನೀನು ಬೀಳಿಸಬೇಕು. ಅದೆಂತಹ ತಾಳವೃಕ್ಷಗಳು ಅಂತಂದರೆ ಎಲ್ಲವೂ ಸ್ಟ್ರೇಟಾಗಿ ಇಲ್ಲ, ಅವೆಲ್ಲವೂ ಕೂಡ ಒಂದೊಂದು ಕಡೆಗೆ ಒಂದೊಂದು ಮರ ಇದೆ. ಅಂತಹ ತಾಳವೃಕ್ಷಗಳು ಅವು ಭಾರೀ ಬಲಿಷ್ಠವಾದಂತಹ ತಾಳವೃಕ್ಷಗಳು. ವಾಲಿ ತಾನೇನು ಮಾಡ್ತಾ ಇದ್ದ ಅಂತಂದರೆ ಆ ಗಿಡದ ಎಲೆಗಳನ್ನು ಕೆಳಗೆ ಬೀಳಿಸಬೇಕು ಅಂತ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಸ್ವಲ್ಪ ಕದಲಿಸಲಿಕ್ಕೆ ಆಗುತ್ತಾ ಇತ್ತೇ ಹೊರತು ಆ ಪತ್ರಗಳನ್ನು ಕೆಳಗೆ ಬೀಳಿಸೋದಕ್ಕೆ ತನಗೆ ಸಾಧ್ಯವಾಗುತ್ತಾ ಇಲ್ಲ. ಅಂತಹ ಬಲಿಷ್ಠವಾದಂತಹ ಈ ಗಿಡಗಳು. ಹಾಗಾಗಿ ಆ ಗಿಡಗಳನ್ನು ನೀನು ಒಂದೇ ಬಾಣದಿಂದಾಗಿ ಛೇದನೆ ಮಾಡಿದ್ದಿ ಅಂತಂದರೆ ಆಗ ನನಗೆ ವಿಶ್ವಾಸ ಬರುತ್ತದೆ ಎಂಬುದಾಗಿ ಸುಗ್ರೀವ ಹೇಳುತ್ತಾ ಇದ್ದಾನೆ. ರಾಮಚಂದ್ರ ದೇವರು ತಾವೇನು ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಈಗ ಯಾರು ಸ್ವಯಂ ಲೆಕ್ಚರರ್ ಇರ್ತಾರೆ ಅವರೇ ಪರೀಕ್ಷೆಯನ್ನು ಬರೆಯಬೇಕಾಗಿಲ್ಲ. ಹಾಗಿದ್ರೂ ಕೂಡ ಪರಮಾತ್ಮ ಯಾಕೆ ಮಾಡ್ತಾ ಇದ್ದಾನೆ ಅಂತಂದರೆ ಅವು ಸಾಮಾನ್ಯವಾದಂತಹ ತಾಳವೃಕ್ಷಗಳಾಗಿರಲಿಲ್ಲ. ಅವರೆಲ್ಲರೂ ಕೂಡ ಅಸುರರಾಗಿದ್ದರು. ಬ್ರಹ್ಮದೇವರ ವರದಿಂದಾಗಿ ಅವಧ್ಯತ್ವವನ್ನು ಪಡೆದುಕೊಂಡು ಬ್ರಹ್ಮದೇವರ ವರದಿಂದಲೇ ಅವಧ್ಯತ್ವವನ್ನು ಪಡೆದುಕೊಂಡು ಅವರು ಏನು ಮಾಡ್ತಿದ್ರು ಅಂತಂದರೆ ಅಚಲವಾಗಿ ನಿಂತು ಬ್ರಹ್ಮ ಪದವಿಯನ್ನು ಹೊಂದಬೇಕು ಅಂತ ನಿಂತು ತಪಸ್ಸನ್ನು ಮಾಡುತ್ತಾ ಇದ್ದರು. ಹಾಗಾಗಿ ಅಂತಹ ಅಸುರರನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಆ ಪರೀಕ್ಷೆಗೆ ಸಿದ್ಧನಾಗಿದ್ದಾನೆ. ತನ್ನ ಬಾಣವನ್ನು ಪ್ರಯೋಗವನ್ನು ಮಾಡಿದ್ದಾನೆ ಪರಮಾತ್ಮ. 7 ತಾಳವೃಕ್ಷಗಳನ್ನು ಕೂಡ ಬೀಳಿಸಿದ್ದಾನೆ. ಅದಷ್ಟೇ ಅಲ್ಲದೆ ಆ ಬಾಣವೂ ಕೂಡ ಮತ್ತೆ ಭೂಮಿಯನ್ನು ಸಿಲಿಕೊಂಡು ಪಾತಾಳಕ್ಕೆ ಹೋಗಿ ಕುಮುದಿ ಅನ್ನುವಂತಹ ರಾಕ್ಷಸರು, ಅನೇಕ ರಾಕ್ಷಸರು, ರುದ್ರಾದಿ ದೇವತೆಗಳ ವರದಿಂದಾಗಿ ಅವಧ್ಯರಾದಂತಹ ರಾಕ್ಷಸರು, ಆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿಕೊಂಡು ಮತ್ತೆ ತಿರುಗಿ ರಾಮದೇವರ ಹತ್ತಿರನೇ ಆ ಬಾಣ ಅಂತ ಅನ್ನೋದು ಬಂದಿದೆ. ಇಂತಹ ಪರಾಕ್ರಮ ರಾಮಚಂದ್ರ ದೇವರದು. ಹೀಗೆ ಪರಮಾತ್ಮ ತನ್ನ ಪರಾಕ್ರಮವನ್ನು ತೋರಿದ್ದಾನೆ. ಆ ಎಲ್ಲ ರಾಕ್ಷಸರ ಅಸುರರ ನಿಗ್ರಹವನ್ನು ಕೂಡ ಮಾಡಿದ್ದಾನೆ. ಅದೆಂತಹ ಪರಮಾತ್ಮನ ಇಚ್ಛಾಶಕ್ತಿ ನೋಡ್ರಿ. ಬಾಣವನ್ನು ಪ್ರಯೋಗ ಮಾಡಿದಾಗ ತಿರುಗಿ ಮತ್ತೆ ಬಾಣ ಅಂತ ಅನ್ನೋದು ಬರುತ್ತದೆಯಾ? ಈಗ ಗೋಡೆಗೆ ಹಾಕಿದಂತಹ ಬಾಳೆ ಸರಿಯಾಗಿ ನಮ್ಮ ಕಡೆಗೆ ತಿರುಗಿ ಬರೋದಿಲ್ಲ, ಆ ಕಡೆಗೆ ಈ ಕಡೆಗೆ ಹೋಗುತ್ತಾ ಇರುತ್ತದೆ. ಅಂತಹದ್ದು ಬಾಣವನ್ನು ಪ್ರಯೋಗ ಮಾಡಿದರೆ ಎಲ್ಲೆಲ್ಲೋ ಇರುವಂತಹ ಮರಗಳನ್ನು ಛೇದನೆ ಮಾಡಿ ಪಾತಾಳಕ್ಕೆ ಹೋಗಿ ಮತ್ತೆ ಅಸುರರನ್ನು ಸಂಹಾರ ಮಾಡಿ ಮತ್ತೆ ಆ ಬಾಣ ಅಂತನೋ ತಿರುಗಿ ಬಂದಿದೆ. ಅಂತಹ ಅದ್ಭುತವಾದಂತಹ ಲೀಲೆಯನ್ನು ಪರಮಾತ್ಮ ತಾನು ಪ್ರಕಟ ಮಾಡುತ್ತಾ ಇದ್ದಾನೆ. ಆಗ ಸುಗ್ರೀವ ತಾನು ಒಪ್ಪುತ್ತಾನೆ, ಅವಶ್ಯವಾಗಿಯೂ ಕೂಡ ನೀನು ವಾಲಿಯನ್ನು ಸಂಹಾರ ಮಾಡೋದಕ್ಕೆ ಸಮರ್ಥನಾಗಿದ್ದೀಯ. ನೀನು ಬಲಿಷ್ಠ ಅಂತನ್ನೋದು ದುಂದುಬಿಯ ದೇಹವನ್ನು ದೂರಕ್ಕೆ ಹಾಕಿದ್ದಾಗಲೇ ನನಗೆ ಗೊತ್ತಾಗಿತ್ತು. ಆದರೂ ನನಗೆ ನೀನು ಸಂಹಾರ ಮಾಡ್ತೀಯೋ ಇಲ್ಲೋ ಅಂತ ನನಗೆ ಸಂದೇಹವಿತ್ತು. ಯಾಕೆ ಅಂತಂದರೆ ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಪ್ರಭು ಸ್ಯಾತ್ ಹಂತುಂ ಶತಾಧಿಕ ಬಲೋತಿ ಬಲಂ ಸುಶಕ್ತಃ. ಗೆಲ್ಲಬೇಕು ಅಂತಂದರೆ ಆ ವ್ಯಕ್ತಿಗಿಂತಲೂ ಕೂಡ ಪ್ರತಿಸ್ಪರ್ಧಿಯಾದಂತಹ ವ್ಯಕ್ತಿ ಏನಿರುತ್ತಾನೆಯೋ ಆ ವ್ಯಕ್ತಿಗಿಂತಲೂ ಕೂಡ 4 ಪಟ್ಟು ಹೆಚ್ಚು ಬಲ ಇದ್ದರೆ ಅವನನ್ನು ಗೆಲ್ಲಬಹುದು. ಅದೇ ಸಂಹಾರವನ್ನು ಮಾಡಬೇಕು ಅಂತಂದರೆ ಆ ವ್ಯಕ್ತಿಗಿಂತಲೂ ಕೂಡ 100 ಪಟ್ಟು ಶಕ್ತಿ ಅಂತನ್ನೋದು ಇರಬೇಕು ಅಂತನ್ನುವಂತಹ ಆ ಒಂದು ನಿಯಮ ಇದ್ದದ್ದರಿಂದಾಗಿ ತಾನು ಈ ರೀತಿಯಾಗಿ ಮಾಡಿದ್ದಾನೆ ಸುಗ್ರೀವ. ಅತಿಯಾಗಿ ಶಂಕಿಸೋದು, ಕೆಲವು ಜನ ಇರ್ತಾರೆ ನೋಡ್ರಿ, ಅತಿಯಾಗಿ ಶಂಕೆಯನ್ನು ಮಾಡ್ತಾ ಇರ್ತಾರೆ, ಏನಾಗುತ್ತದೋ ಏನೋ ಅಂತ. ಈಗೆಲ್ಲ ನಾವು ನೋಡ್ತಿದ್ದೀವಲ್ಲ, ಪೆಟ್ರೋಲ್ ನಾಳೆ ಸಿಗುತ್ತದೋ ಇಲ್ಲೋ ಅಂತ ಎಲ್ಲರೂ ಪೆಟ್ರೋಲ್ ಹಾಕಿಸ್ಕೊಳ್ಳಿಕ್ಕೆ ಸುಮ್ಮನೆ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಾಗೆ ಅತಿಯಾಗಿ ಶಂಕಿಸಿ ತಾನು ಮತ್ತೆ ಪರೀಕ್ಷೆಯನ್ನು ಇಟ್ಟಾಗ ಪರಮಾತ್ಮ ತಾನು ತನ್ನ ಪರಾಕ್ರಮವನ್ನು ತೋರಿದ್ದಾನೆ. ಅತ್ಯಂತ ಅನಾಯಾಸವಾಗಿ ಆ ಎಲ್ಲ ಅಸುರರನ್ನು ಮತ್ತು ಆ ಗಿಡಗಳನ್ನು ಬೀಳಿಸಿದ್ದಾನೆ. ಆಗ
ಸುಗ್ರೀವ ತಾನು, ಹಾಗಾದರೆ ನಾನು ವಾಲಿಯ ಜೊತೆಗೆ ಯುದ್ಧಕ್ಕೆ ಹೋಗುತ್ತೇನೆ, ನೀನು ಆ ವಾಲಿಯನ್ನು ಸಂಹಾರ ಮಾಡು ಎಂಬುದಾಗಿ ಪರಮಾತ್ಮನಿಗೆ ಹೇಳಿದ್ದಾನೆ. ಆಗ ಪರಮಾತ್ಮ ಹೇಳುತ್ತಾನೆ, ನೋಡು, ನಾನು ಕೂಡ ನಿನ್ನ ಜೊತೆಗೇ ಬಂದುಬಿಟ್ರೆ ಆಗ ವಾಲಿ ತಾನು ಯುದ್ಧಕ್ಕೆ ಬರದೇ ಇರಬಹುದು. ಹಾಗಾಗಿ ನೀನು ಹೋಗಿ ಯುದ್ಧಕ್ಕೆ ಕರಿ, ನಾನು ಗಿಡದ ಹಿಂದೆ ನಾನು ಇರುತ್ತೇನೆ, ಗಿಡದ ಹಿಂದೆ ನಿಂತು ವಾಲಿಗೆ ನಾನು ಬಾಣವನ್ನು ಬಿಡುತ್ತೇನೆ, ವಾಲಿಯನ್ನು ನಾನು ಸಂಹಾರ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆಗ ಸುಗ್ರೀವ ತಾನು ಯುದ್ಧಕ್ಕೆ ಅಂತ ಸಿದ್ಧನಾಗಿದ್ದಾನೆ. ತಾನು ಆ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ತಾನು ಸಿಂಹನಾದವನ್ನು ಮಾಡುತ್ತಾ ಆ ವಾಲಿಯನ್ನು ಯುದ್ಧಕ್ಕೆ ಅಂತ ಕರೆಯುತ್ತಾ ಇದ್ದಾನೆ. ಆಗ ವಾಲಿಯೂ ಕೂಡ ಯುದ್ಧಕ್ಕೆ ತಾನು ಸಿದ್ಧನಾಗಿ ಬರುತ್ತಾ ಇದ್ದಾನೆ. ಬಂದು ಜೋರಾಗಿ ಯುದ್ಧವನ್ನು ಆಡುತ್ತಾರೆ ಸುಗ್ರೀವ ಮತ್ತು ವಾಲಿ. ಸುಗ್ರೀವ ತಾನು ವಾಲಿಯ ಮುಂದೆ ಬಹಳ ಅಲ್ಪವಾದಂತಹ ಪರಾಕ್ರಮವುಳ್ಳವನಾಗಿದ್ದರೂ ಕೂಡ ಹಿಂದೆ ರಾಮಚಂದ್ರ ದೇವರು ಇದ್ದಾರೆ ಎನ್ನುವಂತಹ ಒಂದು ಉತ್ಸಾಹದಿಂದಾಗಿ, ನಂಬಿಕೆಯಿಂದಾಗಿ ಸ್ವಲ್ಪ ಜೋರಾಗಿ ಯುದ್ಧವನ್ನು ಆಡುತ್ತಾನೆ. ಆದರೆ ಸ್ವಲ್ಪ ಹೊತ್ತು ಆದ ಮೇಲೆ ಆ ಸುಗ್ರೀವನ ಬಲ ಅಂತನ್ನೋದು ವಾಲಿಯ ಮುಂದೆ ಅದು ವ್ಯರ್ಥವಾಗಿ ಬಿಡುತ್ತದೆ. ವಾಲಿ ಸುಗ್ರೀವನನ್ನು ಚೆನ್ನಾಗಿ ಹೊಡೆಯುತ್ತಾನೆ. ಇನ್ನೇನು ಮರಣವನ್ನು ಹೊಂದುತ್ತೇನೆ ಅಂತ ಆದಾಗ ಸುಗ್ರೀವ ತಾನು ಹೇಗೋ ತಪ್ಪಿಸಿಕೊಂಡು ಮತ್ತೆ ತಿರುಗಿ ಬರುತ್ತಾನೆ. ಬಂದು ರಾಮನಿಗೆ ಕೇಳುತ್ತಾನೆ, ಏನು ರಾಮ, ನೀನು ಹೊಡೆಯುತ್ತಿ ಸಂಹಾರ ಮಾಡುತ್ತಿ ಅಂತ ನಾನು ಕಾಯ್ದಿದ್ದೆ, ಆದರೆ ನೀನು ಸಂಹಾರವನ್ನೇ ಮಾಡಲಿಲ್ಲಲ್ಲ ಅಂತ ಕೇಳಿದಾಗ ಆಗ ಪರಮಾತ್ಮ ತಾನು ಹೇಳುತ್ತಾನೆ, ಇಲ್ಲ, ನನಗೆ ನೀನು ಯಾರು ನಿನ್ನ ಅಣ್ಣ ಯಾರು ಅಂತನ್ನೋದೇ ಗೊತ್ತಾಗಲಿಲ್ಲ. ಇಬ್ಬರೂ ಕೂಡ ಸಮಾನವಾಗಿ ಕಾಣುತ್ತಾ ಇದ್ದೀರಿ. ಹಾಗಾಗಿ ನಾನೇನಾದರೂ ನಿನ್ನನ್ನೇ ಸಂಹಾರ ಮಾಡಿಬಿಟ್ರೆ ಕಷ್ಟ ಅಂತನ್ನೋದಕ್ಕಾಗಿ ಬಾಣವನ್ನು ಬಿಡಲಿಲ್ಲ ಎಂಬುದಾಗಿ ಪರಮಾತ್ಮ ತಾನು ಆ ರೀತಿಯಾಗಿ ಹೇಳಿದ್ದು ಮಾತ್ರ. ಆದರೆ ಪರಮಾತ್ಮನಿಗೆ ಎಲ್ಲವೂ ಗೊತ್ತು. ಇಡೀ ಜಗತ್ತಿನ ಸರ್ವಜ್ಞನಾಗಿದ್ದಾನೆ, ಸರ್ವಜ್ಞ ಶಿಖಾಮಣಿಯಾಗಿದ್ದಾನೆ ಪರಮಾತ್ಮ. ಇಡೀ ಜಗತ್ತನ್ನು ಒಂದು ಸಣ್ಣ ತನ್ನ ಕೈಯಲ್ಲಿರುವಂತಹ ಒಂದು ಬೀಜದಂತೆ, ಆ ಬೀಜವನ್ನು ಯಾವ ರೀತಿಯಾಗಿ ಸ್ಪಷ್ಟವಾಗಿ ತಿಳಿಯಬೇಕು ಹಾಗೆ ಎಲ್ಲವನ್ನೂ ಕೂಡ ತಿಳಿಯುತ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯಾವುದರ ಅಜ್ಞಾನ, ಯಾವ ಅಜ್ಞಾನವೂ ಕೂಡ ಪರಮಾತ್ಮನಿಗೆ ಇಲ್ಲ, ಎಲ್ಲವೂ ಕೂಡ ಗೊತ್ತು. ಹಾಗಿದ್ರೂ ಕೂಡ ಒಂದು ನೀತಿಯನ್ನು ಜಗತ್ತಿಗೆ ಪ್ರಕಟ ಮಾಡೋದಕ್ಕಾಗಿ ಅಂತ ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದಾನೆ. ಸೋಭ್ರಾತ್ರಮೇಶ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸ ಮಥಾಗ್ರ ಜನಿಂ ಹನಿಷ್ಯೆ ದೀರ್ಘ ಸಹೋದರಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ಸುಗ್ರೀವ ವಾಲಿಯ ಜೊತೆಗೆ ಯುದ್ಧವಾಡೋದಕ್ಕಾಗಿ ಅಂತ ಹೋಗಿದ್ದಾನೆ. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಸುಗ್ರೀವ ಮತ್ತೆ ವಾಲಿಯ ಜೊತೆಗೆ ಸಖ್ಯವನ್ನು ಮಾಡಿಕೊಂಡು ಬಿಟ್ಟರೆ ಆಗ ವಾಲಿಯನ್ನು ಸುಮ್ಮನೆ ಸಂಹಾರ ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾಗಿ ಸಖ್ಯವನ್ನು ಮಾಡಿಕೊಳ್ಳೋದಿಲ್ಲ ಅಂತನ್ನೋದು ಪರಮಾತ್ಮನಿಗೆ ಗೊತ್ತು. ಹಾಗಿದ್ದರೂ ಕೂಡ ಲೋಕಕ್ಕೆ ತೋರಿಸಿಕೊಡಬೇಕಾಗಿದೆ. ಯಾರಾದರೂ ಅಣ್ಣ ತಮ್ಮಂದರು ಜಗಳಾಡಿದಾಗ ಯಾರೋ ಒಬ್ಬರ ಪಕ್ಷವನ್ನು ವಹಿಸಿ ಸೈಡ್ ಸ್ವೀಕಾರ ಮಾಡಬಾರ್ದು. ಯಾರೋ ಒಬ್ಬರ ಪಕ್ಷವನ್ನು ಸ್ವೀಕಾರ ಮಾಡಿ ಒಬ್ಬರನ್ನು ಸಂಹಾರ ಮಾಡಿಬಿಡೋದು ಹಾಗೆಲ್ಲ ಮಾಡಬಾರದು. ಅವರ ಜಗಳವನ್ನು ಬೆಳೆಸೋದು ಹಾಗೆಲ್ಲ ಮಾಡಬಾರದು. ಯಾಕೆ ಅಂತಂದರೆ ಅಣ್ಣ ತಮ್ಮಂದಿರ ಜಗಳದಲ್ಲಿ ನಾವು ಹೋದ್ವಿ ಅಂತಂದರೆ ಮತ್ತೆ ಅವರು ಕಳಿತು ಬಿಡ್ತಾರೆ. ಅವರು ಎಷ್ಟಾದರೂ ರಕ್ತದ ಸಂಬಂಧ, ಹಾಗಾಗಿ ಮತ್ತೆ ಅವರಲ್ಲಿ ಪ್ರೀತಿ ಇದ್ದೇ ಇರುತ್ತದೆ. ಅವರು ಕಳಿತು ಬಿಟ್ಟು ಏನು ಮಾಡ್ತಾರೆ, ಈ ನಿನ್ನಿಂದಲೇ ಎಲ್ಲ ಜಗಳವಾಯಿತು ಅಂತ ನಿಮ್ಮ ಮೇಲೆ ಹಾಕ್ತಾರೆ. ಹಾಗಾಗಿ ಹಾಗೆ ಮಾಡಬಾರದು ಅಂತ ಲೋಕಕ್ಕೆ ತಿಳಿಸಿಕೊಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಹಾಗೆ ಆಗಿ ಬಿಟ್ಟಿದ್ದಾನೆ. ಮತ್ತೆ ಅದಷ್ಟೇ ಅಲ್ಲದೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಅಂತನ್ನೋದು ಕೂಡ ಬಹಳ ದೀರ್ಘಕಾಲವಾಗಿ ಇರೋದಿಲ್ಲ. ದೀರ್ಘಕಾಲ ಇದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದಾಗಿ ಮತ್ತೆ ಮೈತ್ರಿಯನ್ನು ಮಾಡಿಕೊಳ್ಳೋದಕ್ಕಾಗಿ ಸೇರೋದಕ್ಕಾಗಿ ಹತ್ತಿರ ಸೇರೋದಕ್ಕೆ ಏನೋ ಕಾರಣ ಇರೋದಿಲ್ಲ. ಹಾಗಿದ್ರೂ ಕೂಡ ಕಾರಣವಿಲ್ಲದೇನೆ ಹಿಂದಿನ ಪ್ರೀತಿಯಿಂದಲೇ ತಾವು ಸೇರಿಬಿಡುತ್ತಾರೆ. ಅದು ಕೂಡ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಅವರಲ್ಲಿ ಪ್ರೀತಿ ಅಂತನ್ನೋದು ಬರುತ್ತದೆ. ಹಾಗಾಗಿ ನಾನು ಯಾರಾದರೂ ಪಕ್ಷವನ್ನು ವಹಿಸಿ ಸಂಹಾರ ಮಾಡಿಬಿಟ್ರೆ, ಸಂಹಾರ ಮಾಡಿದ್ದಾಳೆ, ಅಯ್ಯೋ ಯಾಕೆ ಸಂಹಾರ ಮಾಡಿ, ನಮ್ಮ ಅಣ್ಣ ನಾನು ಮತ್ತು ನಮ್ಮಣ್ಣ ಕಳೆದು ಬಿಡುತ್ತಿದ್ವಿ, ನೀನು ಯಾಕೆ ಸಂಹಾರ ಮಾಡಲಿಕ್ಕೆ ಹೋಗಿ ಅಂತ ಅನ್ನಬಾರದು ಅಂತನ್ನೋದಕ್ಕಾಗಿ, ಆ ಲೋಕನೀತಿಯನ್ನು ತೋರಿಸಿಕೊಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಈ ರೀತಿಯಾಗಿ ಮಾಡುತ್ತಾ ಇದ್ದಾನೆ. ಹಾಗಾಗಿ ಬಂಧು ಜನರಲ್ಲಿ, ಗಂಡ ಹೆಂಡಂದಿರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಜಗಳ ಬಂದರೆ ಕೂಡಲೇ ನಾವು ಅವರನ್ನು ಬಿಡಿಸ್ಬಿಡ್ತೀವಿ, ಅವರಲ್ಲಿ ವಿಚ್ಛೇದವನ್ನು ಕೊಡಿಸ್ಬಿಡ್ತೀವಿ ಅಂತನ್ನೋದನ್ನು ಸರ್ವಥಾ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಅವರನ್ನು ಸೇರಿಸೋದಕ್ಕೇ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಪರಮಾತ್ಮ ತಾನು ನೀತಿಯನ್ನು ತೋರಿಸಿಕೊಡುತ್ತಾ ಇದ್ದಾನೆ. ಆಗ ರಾಮಚಂದ್ರ ದೇವರು ಹೇಳುತ್ತಾರೆ, ಒಂದು ಕೆಲಸವನ್ನು ಮಾಡೋಣ, ನೀನು ಮತ್ತು ವಾಲಿ ಬೇರೆ ಅಂತ ಗೊತ್ತಾಗಬೇಕು ಅಂತಂದರೆ ಒಂದು ಕೆಲಸವನ್ನು ಮಾಡೋಣ. ಹನುಮಂತ, ನೀನು ಸುಗ್ರೀವನ ಕೊರಳಲ್ಲಿ ಒಂದು ಪುಷ್ಪದ ಮಾಲೆಯನ್ನು ಹಾಕು. ಆಗ ಪುಷ್ಪದ ಮಾಲೆಯನ್ನು ಹಾಕಿದಾಗ ಸುಗ್ರೀವ ವಾಲಿಯಿಂದಾಗಿ ಬೇರೆ ಎಂಬುದಾಗಿ ಗೊತ್ತಾಗುತ್ತದೆ. ಆಗ ನಾನು ವಾಲಿಯನ್ನು ಸಂಹಾರ ಮಾಡಬಹುದು ಎಂಬುದಾಗಿ ಸುಗ್ರೀವನ ಕೊರಳಲ್ಲಿ ಹನುಮಂತ ದೇವರು ಮಾಲೆಯನ್ನು ಹಾಕಿದ್ದಾರೆ. ಮತ್ತೆ ಸುಗ್ರೀವ ತಾನು ಯುದ್ಧಕ್ಕೆ ಅಂತ ಹೋಗಿದ್ದಾನೆ. ಈ ಸಲ ಯುದ್ಧಕ್ಕೆ ಕರೆದಾಗ ವಾಲಿ ಮತ್ತೆ ಸಿದ್ಧನಾಗಿದ್ದಾನೆ. ವಾಲಿಗೆ ಏನೂ ಹೆದರಿಕೆ ಇಲ್ಲೇ ಇಲ್ಲ. ಆ ಸುಗ್ರೀವನ ಸಿಂಹನಾದವನ್ನು ಕೇಳಿ ಆ ಪುರದಲ್ಲಿರುವಂತಹ ಎಲ್ಲ ಕಪಿಗಳು ಅಂಜಿದ್ದಾರೆ. ಆದರೆ ವಾಲಿಗೆ ಮಾತ್ರ ಅಂಜಿಕೆ ಅಂತ ಅನ್ನೋದೇ ಇರಲಿಲ್ಲ, ಹೆದರಿಕೆ ಅನ್ನೋದೇ ಇರಲಿಲ್ಲ. ತಾನು ಯುದ್ಧಕ್ಕೆ ಅಂತ ಬರುತ್ತಾ ಇದ್ದಾನೆ. ಆದರೆ
ವಾಲಿಯ ಹೆಂಡತಿ ತಾರೆ ತಾನು ವಾಲಿಯನ್ನು ನಿವಾರಣೆ ಮಾಡುತ್ತಾ ಇದ್ದಾಳೆ. ಇಲ್ಲ, ನೀನು ಯುದ್ಧಕ್ಕೆ ಹೋಗಬೇಡ, ಯಾರೋ ರಾಮ ಅಂತ ಬಂದಿದ್ದಾನೆ ಅಂತ ನಾನು ಕೇಳಿದ್ದೇನೆ. ಅಂಗದ ತಾನು ಮಾತನಾಡುತ್ತಾ ಇದ್ದ, ತನ್ನ ಮಿತ್ರರ ಜೊತೆಗೆ ಮಾತನಾಡಿಕೊಳ್ಳೋದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಅಂಗದ ಬರಲಿ, ಬೇಕಾದರೆ ಅವನ ಜೊತೆಗೆ ಮಾತನಾಡಿ ಅದು ಸರಿಯೋ ಅಲ್ಲೋ ಎಂಬುದಾಗಿ ತಿಳಿದುಕೊಂಡು ನೀನು ಹೋಗವಂತಿ ಎಂಬುದಾಗಿ ವಾಲಿಗೆ ಹೇಳಿದರೂ ಕೂಡ ವಾಲಿ ತಾನು ಕೇಳುತ್ತಾ ಇಲ್ಲ. ಯುದ್ಧಕ್ಕೆ ಬಂದಾಗ, ಯುದ್ಧಕ್ಕೆ ಆಹ್ವಾನವನ್ನು ಮಾಡಿದಾಗ ಹಾಗೆ ಪಲಾಯನವನ್ನು ಮಾಡೋದು, ಯುದ್ಧಕ್ಕೆ ಹೋಗದೇ ಇರೋದು ಅದು ಧರ್ಮವಲ್ಲ. ಬೇಕಾದರೆ ನಾನು ಮರಣವನ್ನು ಹೊಂದಿ ವೀರಸ್ವರ್ಗವನ್ನಾದರೂ ಹೊಂದುತ್ತೇನೆ ಹೊರತು ನಾನು ಹೀಗೆ ಯುದ್ಧಕ್ಕೆ ಬೆನ್ನು ತೋರೋದಿಲ್ಲ ಎಂಬುದಾಗಿ ತಾನು ಯುದ್ಧಕ್ಕೆ ಬಂದಿದ್ದಾನೆ. ಆಗ ಜೋರಾಗಿ ಯುದ್ಧ ಅಂತನ್ನೋದು ನಡೆದಿದೆ. ಆಗ ಪರಮಾತ್ಮ ತಾನು ಬಾಣವನ್ನು ಬಿಟ್ಟು ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಅಂದರೆ ಪರಮಾತ್ಮನಿಗೆ ವಾಲಿ ಸುಗ್ರೀವ ಗೊತ್ತಾಗಲಿಲ್ಲ ಅಂತನ್ನೋದು ಬರೀ ನಾಟಕ ಅಂತನ್ನೋದು ಗೊತ್ತಾಗುತ್ತದೆ. ಯಾಕಂದರೆ ಸುಗ್ರೀವ ಅಷ್ಟು ದೂರದಲ್ಲಿರುವಂತಹ ಸುಗ್ರೀವ ಯಾರು ಅಂತನೋ ಗೊತ್ತಾಗಲಿಲ್ಲ. ಆದರೆ ಸುಗ್ರೀವನ ಕೊರಳಲ್ಲಿರುವಂತಹ ಮಾಲೆ ಕಾಣಿಸುತ್ತದೆ ಏನ್ರಿ, ವ್ಯಕ್ತಿಯೇ ಕಾಣಿಸದೇ ಇರುವಾಗ ಮಾಲೆ ಹೇಗೆ ಕಾಣಿಸುತ್ತದೆ? ಹಾಗಾಗಿ ಕೇವಲ ಪರಮಾತ್ಮ ನಾಟಕವನ್ನು ಮಾಡಿದ್ದಾನೆ. ಆಗ ಆ ಸುಗ್ರೀವನ ಅಣ್ಣನಾದಂತಹ ವಾಲಿಯ ಮೇಲೆ ಬಾಣವನ್ನು ಪ್ರಯೋಗವನ್ನು ಮಾಡಿದ್ದಾನೆ. ವಾಲಿ ತಾನು ಆ ಬಾಣದ ಪ್ರಹಾರದಿಂದಾಗಿ ಕೆಳಗೆ ಬಿದ್ದಿದ್ದಾನೆ. ಆಗ ಪರಮಾತ್ಮ ಗಿಡದಿಂದಾಗಿ ಹೊರಗೆ ಬರುತ್ತಾನೆ. ಬಂದಾಗ ವಾಲಿ ತಾನು ರಾಮನಿಗೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಅಲ್ಲ ರಾಮ, ನಾನು ನಿನಗೇನು ಅಪರಾಧ ಮಾಡಿದ್ದೆ? ನಿನ್ನ ಜೊತೆಗೆ ಸ್ವಲ್ಪವೂ ಕೂಡ ವೈರವನ್ನೇ ಮಾಡಿರಲಿಲ್ಲ. ಹಾಗಾಗಿ ನೀನು ನನ್ನನ್ನು ಯಾಕೆ ಸಂಹಾರ ಮಾಡುತ್ತಾ ಇದ್ದೀಯಾ? ನಿನಗೇನಾದರೂ ನಿನ್ನ ಸೀತೆಯ ಅನ್ವೇಷಣವನ್ನು ಮಾಡಬೇಕಾಗಿತ್ತು ಅಂದರೆ ನಾನು ಅನಾಯಾಸವಾಗಿ ಮಾಡಿಕೊಡುತ್ತಾ ಇದ್ದೆ. ಯಾಕೆ ಅಂತಂದರೆ ನಾನು ರಾವಣನನ್ನು ಕೂಡ ಗೆದ್ದವನು. ಹಿಂದೆ ನಾವು ಕೇಳಿದ್ದು ನಿನ್ನೆಯ ದಿನ ವಾಲಿ ಆ ರಾವಣನನ್ನು ಎಷ್ಟು ಅನಾಯಾಸವಾಗಿ ತಾನು ಸೋಲಿಸಿಬಿಟ್ಟಿದ್ದ ಅಂತನ್ನೋದು. ಹಾಗಾಗಿ ಅನಾಯಾಸವಾಗಿ ಸೀತೆಯನ್ನು ನಾನು ಕರೆದುಕೊಂಡು ಬರುತ್ತಾ ಇದ್ದೆ. ಆದರೂ ಕೂಡ ನೀನು ಸುಗ್ರೀವನ ಜೊತೆಗೆ ಯಾಕೆ ಸಖ್ಯವನ್ನು ಮಾಡಿದ್ಯಾ? ನನ್ನನ್ನು ಯಾಕೆ ಸಂಹಾರ ಮಾಡುತ್ತಾ ಇದ್ದೀಯಾ ಅಂತ ಕೇಳಿದಾಗ ಆಗ ರಾಮಚಂದ್ರ ದೇವರು ಹೇಳುತ್ತಾರೆ, ನಾನು ರಾಜ, ಯಾರು ತಪ್ಪನ್ನು ಮಾಡುತ್ತಾರೆಯೋ ಅವರಿಗೆ ಶಿಕ್ಷೆಯನ್ನು ಕೊಡುವುದು ನನ್ನ ಧರ್ಮ, ಅದು ನನ್ನ ಕರ್ತವ್ಯ. ಹಾಗಾಗಿ ಅಹಂ ಶಾಸ್ತಾಸ್ಮಿ ದುಷ್ಟಾನಾಂ ಸತಾಂ ಚೋತ್ಪಥಗಾಮಿನಾಂ ತಸ್ಮಾತ್ ಹತೋಸಿ ಕಾಮಂ ತ್ವಾಂ ಜೀವಯಾಮಿ ಯದೀಚ್ಛಸಿ. ನೀನು ಸುಗ್ರೀವನ ಹೆಂಡತಿಯನ್ನು ಸ್ವೀಕಾರ ಮಾಡಿಕೊಂಡು ಇಟ್ಟುಕೊಂಡಿದ್ದೀಯಾ, ಬಲಾತ್ಕಾರದಿಂದಾಗಿ ಸ್ವೀಕಾರ ಮಾಡಿ ಆ ಸುಗ್ರೀವನ ಹೆಂಡತಿಯನ್ನು ಅಪಹಾರ ಮಾಡಿದ್ದೀಯಾ. ಹಾಗಾಗಿ ನೀನು ಅಪರಾಧವನ್ನು ಮಾಡಿದ್ದರಿಂದಾಗಿ ನಿನ್ನನ್ನು ಸಂಹಾರ ಮಾಡುತ್ತಾ ಇದ್ದೇನೆ. ಏನೂ ಅಪರಾಧವನ್ನೇ ಮಾಡಿಲ್ಲ ಅಂತ ಹೇಳಬೇಡ, ನೀನು ಈ ಅಪರಾಧವನ್ನು ಮಾಡಿದ್ದೀಯಾ, ನಾನು ರಾಜನಾಗಿದ್ದೇನೆ, ಹಾಗಾಗಿ ಶಾಸನೆಯನ್ನು ಮಾಡುತ್ತಾ ಇದ್ದಾನೆ. ಇನ್ನು ವಾಲಿಯ ಸಹಾಯವನ್ನು ಯಾಕೆ ತಗೋಬಾರ್ದು ಅಂತಂದರೆ, ಈಗ ರಾಮಚಂದ್ರ ತಾನೇನು ಮಾಡಲಿಕ್ಕೆ ಹೋಗುತ್ತಾ ಇದ್ದಾನೆ? ರಾವಣನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಹೊರಟಿದ್ದಾನೆ. ಅಂದರೆ ತನ್ನ ಹೆಂಡತಿಯನ್ನು ಅಪಹಾರ ಮಾಡಿದಂತಹ ರಾವಣನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಹೋಗುತ್ತಾ ಇದ್ದಾನೆ. ವಾಲಿಯೂ ಕೂಡ ಅದೇ ತಪ್ಪನ್ನು ಮಾಡಿದ್ದಾನೆ ಅಲ್ಲ, ಮತ್ತೊಬ್ಬರ ಹೆಂಡತಿಯನ್ನೇ ತಾನು ಅಪಹಾರ ಮಾಡಿದ್ದಾನೆ. ಹಾಗಾಗಿ ಒಬ್ಬ ರಾವಣನನ್ನು ಕೊಳ್ಳೋದಕ್ಕಾಗಿ ಮತ್ತೊಬ್ಬ ರಾವಣನ ಸಹಾಯವನ್ನು ಸ್ವೀಕಾರ ಮಾಡಿದಂತೆ ಆಗುತ್ತದೆ. ಹಾಗಾಗಿ ವಾಲಿಯನ್ನು ಉಪೇಕ್ಷಿಸಿ ತಾನು ಸುಗ್ರೀವನನ್ನು ಸ್ವೀಕಾರ ಮಾಡಿದ್ದಾನೆ. ಅದಕ್ಕಿಂತಲೂ ದೊಡ್ಡ ಕಾರಣವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ. ಹನುಮಂತ ತಾನು ಸುಗ್ರೀವನ ಪಕ್ಷದಲ್ಲಿ ಇದ್ದ, ಹನುಮಂತ ತಾನು ಸುಗ್ರೀವನನ್ನು ಸ್ವೀಕಾರ ಮಾಡಿದ್ದ. ಹಾಗಾಗಿ ವಾಯುದೇವರು ಯಾರನ್ನು ಸ್ವೀಕಾರ ಮಾಡುತ್ತಾರೆಯೋ, ಹನುಮಂತ ದೇವರು ಯಾರನ್ನು ಸ್ವೀಕಾರ ಮಾಡುತ್ತಾರೆಯೋ, ಭಗವಂತನೂ ಕೂಡ ಅವರನ್ನೇ ಸ್ವೀಕಾರ ಮಾಡುತ್ತಾರೆ. ಹಾಗಾಗಿ ಪರಮಾತ್ಮ ಹನುಮಂತನಿರುವಂತಹ ಆ ಸುಗ್ರೀವನನ್ನು, ಹನುಮಂತನ ಸಖನಾದಂತಹ ಸುಗ್ರೀವನನ್ನು ಸ್ವೀಕಾರ ಮಾಡಿ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಆಗ ವಾಲಿಗೆ ಬೇಕಾದರೆ ನಿನಗೆ ಬದುಕಿಸು ಅಂತಂದರೆ ನಾನು ನಿನಗೆ ಜೀವನವನ್ನು ಅವಶ್ಯವಾಗಿಯೂ ಕೂಡ ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ವಾಲಿ ಹೇಳುತ್ತಾನೆ, ಇಲ್ಲ, ಸರ್ವತಾ ಬೇಡ. ಯಾವ ಮರಣಕಾಲದಲ್ಲಿ ನಿನ್ನ ಸ್ಮರಣೆ ಬರಬೇಕು ಎಂಬುದಾಗಿ ಋಷಿಮುನಿಗಳೆಲ್ಲ ಅನೇಕ ವರ್ಷಗಳು ತಪಸ್ಸನ್ನು ಮಾಡುತ್ತಾರೆ. ಅಂತಹದ್ದು ನೀನೇ ಪ್ರತ್ಯಕ್ಷವಾಗಿ ಬಂದಿದ್ದೀಯಾ. ಹಾಗಾಗಿ ನಿನ್ನ ಮುಂದೆ ನಾನು ಮರಣವನ್ನು ಹೊಂದೋದು ದೊಡ್ಡ ಭಾಗ್ಯ ಎಂಬುದಾಗಿ ತಿಳಿಯುತ್ತೇನೆ. ಆದರೆ ನಾನು ಆಡಿದಂತಹ ಮಾತುಗಳನ್ನು ಯಾವುದನ್ನು ಕೂಡ ಹಿಡಿಸ್ಕೋಬೇಡ. ನನ್ನ ಮಗನನ್ನು ನಿನ್ನ ದಾಸನಾಗಿ ಸ್ವೀಕಾರ ಮಾಡು ಎಂಬುದಾಗಿ ಅಂಗದನನ್ನು ರಾಮಚಂದ್ರ ದೇವರಿಗೆ ಒಪ್ಪಿಸುತ್ತಾ ಇದ್ದಾನೆ ವಾಲಿ. ಅಂತಂದರೆ ತಾನು ಸಾತ್ವಿಕ, ತನ್ನ ಮರಣಕ್ಕೆ ಕಾರಣನಾದಂತಹ ರಾಮನಿಗೇನೆ ತನ್ನ ಮಗನನ್ನು ಒಪ್ಪಿಸಬೇಕು ಅಂತಂದರೆ ಅವನ ಸಾತ್ವಿಕತೆ ಅಂತನ್ನೋದು ನಮಗೆ ಗೊತ್ತಾಗುತ್ತದೆ. ಹಾಗೆ ಅಂಗದನನ್ನು ರಾಮನಿಗೆ ಒಪ್ಪಿಸಿದ್ದಾನೆ. ಅಂಗದನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾನೆ. ಅಂತಂದರೆ ಆ ಅಂಗದನ ಒಂದು ವ್ಯಕ್ತಿತ್ವವನ್ನು ಕೂಡ ನಾವು ಕಾಣಬಹುದು. ಈಗ ತಂದೆ ತಾಯಿಯಂದಿರು ಏನಾದರೂ ನಿರ್ಣಯವನ್ನು ಸ್ವೀಕಾರ ಮಾಡಿದರೆ ಅವರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಕೇಳದೇ ಇರುವಂತಹ ಜನರನ್ನು ನಾವು ಬಹಳ ಕಾಣುತ್ತೇವೆ. ಅಂಗದನೂ ಕೂಡ ಹಾಗೆ ತನ್ನ ತಂದೆಯ ಮಾತನ್ನು ಕೇಳದೆ ರಾಮನ ದಾಸತ್ವವನ್ನು ಹೊಂದೋದಿಲ್ಲ. ನನ್ನ ತಂದೆಯ ಸಂಹಾರ ಮಾಡಿದಂತಹ ರಾಮನ ಹತ್ತಿರ ನಾನು ಯಾಕಿರಲಿ ಎಂಬುದಾಗಿ ತಿರಸ್ಕಾರವನ್ನು ಮಾಡಬಹುದಾಗಿತ್ತು. ಆದರೆ ಅಂಗದ ತಾನು
ಆ ನಿರ್ಣಯವನ್ನು ನೋಡಲಿಲ್ಲ. ಆ ನಿರ್ಣಯದ ಹಿಂದೆ ಇರುವಂತಹ ಉದ್ದೇಶವನ್ನು, ಇಂಟೆನ್ಷನ್ನ ತಾನು ನೋಡಿ ತಾನು ರಾಮನ ದಾಸನಾಗಿದ್ದಾನೆ. ಹಾಗಾಗಿ ನಾವು ತಂದೆ ತಾಯಿಯಂದಿರ ನಿರ್ಣಯವನ್ನು ನೋಡೋದಕ್ಕಿಂತಲೂ ಕೂಡ ಅದರ ಹಿಂದೆ ಇರುವಂತಹ ಉದ್ದೇಶವನ್ನು ಕಾಣಬೇಕು ಅಂತನ್ನೋದನ್ನು ಅಂಗದ ತಾನು ತಿಳಿಸಿಕೊಡುತ್ತಾ ಇದ್ದಾನೆ. ತಾರೆ ಅವರೆಲ್ಲರೂ ಕೂಡ ಬಹಳ ವಿಲಾಪವನ್ನು ಮಾಡುತ್ತಾ ಇದ್ದಾರೆ ಗಂಡನನ್ನು ಕಳೆದುಕೊಂಡು. ಆಗ ಎಲ್ಲ ದೊಡ್ಡವರು ಕೂಡ ಬಂದು ಅವರನ್ನು ಸಮಾಧಾನವನ್ನು ಮಾಡಿ ಆ ಅಂಗದನನ್ನು ಮುಂದೆ ಮಾಡಿ ಸುಗ್ರೀವ ಆ ವಾಲಿಯ ಅಂತ್ಯಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡಿದ್ದಾನೆ. ಇನ್ನು 10 ದಿನಗಳಾದ ಮೇಲೆ ಎಲ್ಲ ಅಶೌಚ ಅಂತನ್ನೋದು ಹೋದ ಮೇಲೆ ಆ ಸುಗ್ರೀವನು ಆ ಕಿಷ್ಕಿಂಧ ರಾಜ್ಯಕ್ಕೆ ತಾನು ರಾಜನಾಗಿದ್ದಾನೆ, ರಾಜ್ಯಾಭಿಷೇಕವನ್ನು ಮಾಡಿಸಿಕೊಂಡಿದ್ದಾನೆ. ಸರಿಯಾಗಿ ಆ ಸಂದರ್ಭದಲ್ಲಿ ವರ್ಷಾ ಋತು ಅಂತನ್ನೋದು ಪ್ರಾರಂಭವಾಗಿತ್ತು, ಚಾತುರ್ಮಾಸ್ಯದ ಕಾಲ. ಹಾಗಾಗಿ ಎಲ್ಲ ಕಡೆಗೂ ಕೂಡ ಬಹಳ ಮಳೆ ಇರುತ್ತದೆ. ಹಾಗಾಗಿ ಪರಮಾತ್ಮ ತಾನು ತಾನೂ ಕೂಡ ರಾಜ್ಯವನ್ನು ರಾಜನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ಕಾಲ ಅವನಿಗೂ ಕೂಡ ಸುಖವನ್ನು ಅನುಭವಿಸಲಿ ಎಂಬುದಾಗಿ ಬಿಟ್ಟಿದ್ದಾನೆ. ರಾಮಚಂದ್ರ ದೇವರಿಗೆ ಅವರೆಲ್ಲ ಕಪಿಗಳೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ, ನೀನು ಈ ರಾಜ್ಯದಲ್ಲೇನೇ ಇದ್ದು ಬಿಡು ಎಂಬುದಾಗಿ. ಆದರೆ ರಾಮಚಂದ್ರ ದೇವರು ಒಪ್ಪಲಿಲ್ಲ. ಇಲ್ಲ, ನಾನು ವನದಲ್ಲಿಯೇ ಇರೋದು ಧರ್ಮವಾಗಿದೆ, ನಾನು ನನ್ನ ತಂದೆಯ ಮಾತನ್ನು ಪರಿಪಾಲನೆ ಮಾಡುತ್ತೇನೆ ಎಂಬುದಾಗಿ ತಾನು ವನದಲ್ಲಿ ಇರುತ್ತಾ ಇದ್ದಾನೆ. ಇಲ್ಲಿ ಸುಗ್ರೀವ ತಾನು ರಾಜ್ಯವನ್ನು ಪರಿಪಾಲನೆ ಮಾಡಿ ಅಲ್ಲಿ ಅನೇಕ ರಾಜ್ಯದ ಐಶ್ವರ್ಯದಿಂದಾಗಿ ತಾನು ಆ ಸುಖದಲ್ಲಿ ಮಗ್ನನಾಗಿ ಬಿಟ್ಟಿದ್ದಾನೆ. ತಾರೆಯನ್ನು ಸ್ವೀಕಾರ ಮಾಡಿದ್ದಾನೆ ಮತ್ತು ತನ್ನ ಹೆಂಡತಿಯನ್ನು ಸ್ವೀಕಾರ ಮಾಡಿ ಸುಖದಿಂದಾಗಿ ವಾಸವನ್ನು ಮಾಡುತ್ತಾ ಇದ್ದಾನೆ. ವರ್ಷಾ ಋತು ಅಂತನ್ನೋದು ಕಳಿತು. ಆ ಕಳೆದ ಮೇಲೂ ಕೂಡ ಸೀತಾನ್ವೇಷಣೆಯನ್ನು ಮಾಡೋದಕ್ಕೆ ತಾನು ಮುಂದಾಗುತ್ತಾ ಇಲ್ಲ. ಆ ಐಶ್ವರ್ಯ ಮದದಿಂದಾಗಿ ಆ ಸುಖದಲ್ಲಿಯೇ ತನ್ನ ಮೈ ಮರೆತು ಬಿಟ್ಟಿದ್ದಾನೆ ಸುಗ್ರೀವ. ಇದರಿಂದಲೂ ನಮಗೆ ಗೊತ್ತಾಗುತ್ತದೆ ನೋಡ್ರಿ, ರಾಮ ತಾನು ನಿಜವಾದಂತಹ ಹೆಂಡತಿಯನ್ನು ಕಳೆದುಕೊಂಡಿಲ್ಲ, ಸೀತಾಕೃತಿಯನ್ನೇ ಅಲ್ಲಿ ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ. ಯಾಕೆಂದರೆ ನಿಜವಾದ ಹೆಂಡತಿಯನ್ನು ಕಳೆದುಕೊಂಡಿದ್ದ ಅಂತಂದರೆ ಮಧ್ಯದಲ್ಲಿ 1-2 ತಿಂಗಳು ರೆಸ್ಟ್ ತೊಗೊಮೋಣ ಅಂತ ಅನ್ನುತ್ತಾರೆ ಹೇಳ್ರಿ. ಹಾಗೆ ಅಂದಿದ್ದಾನೆ ಅಂತಂದರೆ ಅದರ ಅರ್ಥವೇನು? ಸೀತಾಕೃತಿಯನ್ನೇ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ರಾವಣ, ಹೊರತು ನಿಜವಾದಂತಹ ಸೀತೆಯನ್ನು ಕಳೆದುಕೊಂಡು ಹೋಗಿಲ್ಲ ಅಂತನ್ನೋದು ನಮಗೆ ಸ್ಪಷ್ಟವಾಗುತ್ತದೆ. ಹಾಗೆ ಆ ಸುಗ್ರೀವ ತಾನು ಸುಖದಲ್ಲಿ ಮೈ ಮರೆತಾಗ ಆಗ ಹನುಮಂತ ದೇವರು ಬೋಧನೆಯನ್ನು ಮಾಡುತ್ತಾರೆ. ರಾಮಚಂದ್ರ ದೇವರ ಕಾರ್ಯದಲ್ಲಿ ಆಲಸ್ಯವನ್ನು ಮಾಡಬೇಡ. ಯಾವ ರಾಮನ ಅನುಗ್ರಹದಿಂದಾಗಿ ನಿನಗೆ ರಾಜ್ಯ ಪ್ರಾಪ್ತವಾಗಿದೆಯೋ ಅಂತಹ ರಾಮನ ಉಪಕಾರವನ್ನು ನೀನು ತಿರುಗಿ ಉಪಕಾರವನ್ನು ಮಾಡಬೇಕಾಗಿದೆ. ಹಾಗಾಗಿ ರಾಮನ ಉಪಕಾರವನ್ನು ವಿಸ್ಮರಣೆ ಮಾಡಬೇಡ ಎಂಬುದಾಗಿ ಹೇಳಿದಾಗ ಸುಗ್ರೀವ ತಾನು ಎಲ್ಲ ಕಪಿಗಳನ್ನು ಕೂಡ ಕೊಟ್ಟು ಕಳುಹಿಸಿದ್ದಾನೆ. ಎಲ್ಲ ಕಪಿಗಳನ್ನು, ಎಲ್ಲ ದಿಕ್ಕುಗಳಲ್ಲಿರುವಂತಹ ಕಪಿಗಳನ್ನು ಕರೆದುಕೊಂಡು ಬರ್ರಿ ಎಂಬುದಾಗಿ ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಅಷ್ಟರಲ್ಲಿ ರಾಮನು ಕೂಡ ಲಕ್ಷ್ಮಣನಿಗೆ ಹೇಳುತ್ತಾ ಇದ್ದಾನೆ, ನೋಡು ಲಕ್ಷ್ಮಣ, ಸುಗ್ರೀವನ ಹತ್ತಿರ ಹೋಗಿ ಸುಗ್ರೀವನಿಗೆ ಹೇಳು, ಅವನ ಅಣ್ಣನನ್ನು ಕಳಿಸಿಕೊಟ್ಟಿರುವಂತಹ ದ್ವಾರ ಇನ್ನೂ ಮುಚ್ಚಿಲ್ಲ, ಆ ದ್ವಾರ ಹಾಗೆ ತೆಗೆದುಕೊಂಡೇ ಇದೆ. ಒಂದು ವೇಳೆ ನನ್ನ ಕಾರ್ಯದಲ್ಲಿ ಏನಾದರೂ ವಿಳಂಬವನ್ನು ಮಾಡಿದ, ಅಲಕ್ಷ್ಯವನ್ನು ಮಾಡಿದ ಅಂತಂದರೆ ಸುಗ್ರೀವನನ್ನು ಕೂಡ ಅದೇ ಬಾಗಿಲಿನಿಂದಾಗಿ ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳು ಎಂಬುದಾಗಿ ಲಕ್ಷ್ಮಣನನ್ನು ಕೊಟ್ಟು ಕಳುಹಿಸಿದ್ದಾನೆ. ಲಕ್ಷ್ಮಣನನ್ನು ನೋಡಿದ ಕೂಡಲೇ ಸುಗ್ರೀವ ತಾನು ಭೀತನಾಗಿ ಲಕ್ಷ್ಮಣನ ಜೊತೆಗೇನೆ ಓಡಿ ರಾಮನ ಹತ್ತಿರ ಬಂದು ತಾನು ಶರಣಾಗತನಾಗುತ್ತಾನೆ. ಅಷ್ಟರಲ್ಲಿ ಹನುಮಂತ ದೇವರು ಬಂದು ರಾಮಚಂದ್ರ ದೇವರ ಜೊತೆಗೆ ಮಾತನಾಡಿ ರಾಮಚಂದ್ರ ದೇವರನ್ನು ಸಮಾಧಾನ ಮಾಡಿರುತ್ತಾನೆ. ಹಾಗಾಗಿ ರಾಮಚಂದ್ರ ದೇವರು ಸುಗ್ರೀವನನ್ನು ಕಂಡು ಸಂತೋಷಪಟ್ಟು ನಮಸ್ಕಾರ ಮಾಡಿದಂತಹ ಸುಗ್ರೀವನನ್ನು ಎಬ್ಬಿಸಿ ಅಪ್ಪಿಕೊಳ್ಳುತ್ತಾರೆ. ಹೀಗೆ ಮುಂದೆ ಸೀತಾನ್ವೇಷಣೆಯನ್ನು ಹೇಗೆ ಮಾಡೋದು ಎಂಬುದಾಗಿ ವಿಚಾರ ಮಾಡಬೇಕಾದಾಗ ಎಲ್ಲ ಕಪಿಗಳು ಕೂಡ ಬರುತ್ತಾರೆ. ಆಗ ಸುಗ್ರೀವ ಎಲ್ಲ ಕಪಿಗಳನ್ನು ಕೂಡ 4 ದಿಕ್ಕುಗಳಿಗೆ ಅನೇಕ ಕಪಿಗಳನ್ನು ಕೊಟ್ಟು ಕಳುಹಿಸುತ್ತಾನೆ. ಬೇರೆ ಬೇರೆ ದಿಕ್ಕುಗಳಿಗೆ ಬೇರೆ ಕಪಿಗಳನ್ನು ಕೊಟ್ಟು ಕಳುಹಿಸಿ ದಕ್ಷಿಣ ದಿಕ್ಕಿಗೆ ಮಾತ್ರ ತಾನು ಹನುಮಂತ ದೇವರನ್ನು, ಜಾಂಬವಂತನನ್ನು, ಅಂಗದನನ್ನು ಇವರೆಲ್ಲರನ್ನು ಕೂಡ ಕೊಟ್ಟು ಕಳುಹಿಸುತ್ತಾನೆ. ಆಗ ಸುಗ್ರೀವ ತಾನು ಆಜ್ಞೆಯನ್ನು ಮಾಡುತ್ತಾನೆ, 1 ತಿಂಗಳಲ್ಲಿ ಎಲ್ಲರೂ ಕೂಡ ಅನ್ವೇಷಣೆಯನ್ನು ಮಾಡಿಕೊಂಡು ಬರಬೇಕು. 1 ತಿಂಗಳಲ್ಲಿ ಯಾರು ಬರೋದಿಲ್ಲ ಅವರಿಗೆ ಮರಣದಂಡವನ್ನೇ ನಾನು ವಿಹಿಸುತ್ತೇನೆ ಎಂಬುದಾಗಿ ಸುಗ್ರೀವ ತಾನು ಆಜ್ಞೆಯನ್ನು ಮಾಡುತ್ತಾನೆ. ಸುಗ್ರೀವಾಜ್ಞೆ ಅಂತಂದರೆ ಯಾರೂ ಮೀರೋಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಮೀರುತ್ತಾರೆಯೋ ಅವರಿಗೆ ಘೋರವಾದಂತಹ ಶಿಕ್ಷೆಯನ್ನು ಕೊಡುತ್ತಾ ಇದ್ದ ತಾನು ಸುಗ್ರೀವ. ಹಾಗಾಗಿ ಬೇರೆ ಎಲ್ಲ ಕಪಿಗಳು ಕೂಡ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿದ್ದಾರೆ. ಇನ್ನು ಹನುಮಂತ ದೇವರು ಮೊದಲಾದಂತಹವರು ದಕ್ಷಿಣ ದಿಕ್ಕಿಗೆ ಹೋಗಬೇಕು. ಆಗ ರಾಮಚಂದ್ರ ದೇವರು ಹನುಮಂತ ದೇವರನ್ನು ಹತ್ತಿರ ಕರೆದು ಹೇಳುತ್ತಾರೆ, ನನ್ನ ಕಾರ್ಯವನ್ನು ಮಾಡೋದರಲ್ಲಿ ನೀನೇ ಅತ್ಯಂತ ಸಮರ್ಥನಾದವನು, ನೀನೇ ಸೀತಾನ್ವೇಷಣೆಯನ್ನು ಮಾಡಿಕೊಂಡು ಬರುತ್ತೀ ಅನ್ನುವಂತಹ ವಿಶ್ವಾಸ ನನಗೆ ಇದೆ. ನಾನು ಈ ಅಂಗುಳೀಯಕವನ್ನು ಸ್ವೀಕಾರ ಮಾಡು, ಇದನ್ನು ಸೀತೆಗೆ ಕೊಡು, ಸೀತೆಗೆ ಕೊಟ್ಟು ನಾನು ಬಂದು ಸೀತೆಯನ್ನು ರಕ್ಷಣೆ ಮಾಡುತ್ತೇನೆ ಅನ್ನುವಂತಹ ಆ ಸುದ್ದಿಯನ್ನು, ವಿಚಾರವನ್ನು ತಿಳಿಸು ಎಂಬುದಾಗಿ ಹನುಮಂತ ದೇವರನ್ನು ಕೊಟ್ಟು ಕಳುಹಿಸಿದ್ದಾನೆ. ಹನುಮಂತ ದೇವರು, ಜಾಂಬವಂತ, ಅಂಗದ ಅವರೆಲ್ಲರೂ ಕೂಡ ದಕ್ಷಿಣ ದಿಕ್ಕಿಗೆ ಬಂದಿದ್ದಾರೆ. ಬೇರೆ ಎಲ್ಲ ವಾನರರು, ಕಪಿಗಳು ಅವರು ತಮ್ಮ ತಮ್ಮ ದಿಕ್ಕಿನಲ್ಲಿ ತಾವು ಎಲ್ಲ ಕಡೆಗೂ ಕೂಡ ಅನ್ವೇಷಣೆಯನ್ನು ಮಾಡಿದ್ದಾರೆ. ಆದರೆ
ಯಾರಿಗೂ ಕೂಡ ಸಿಗಲೇ ಇಲ್ಲ. ಅವರು ತಿರುಗಿ ಬಂದಿದ್ದಾರೆ, ಒಂದು ತಿಂಗಳಲ್ಲಿ ತಿರುಗಿ ಬಂದಿದ್ದಾರೆ. ಆದರೆ ಈ ಹನುಮಂತ ದೇವರು ಮೊದಲಾದಂತಹ ಕಪಿಗಳೇನು ಹೋಗಿದ್ದಾರೆ, ದಕ್ಷಿಣ ದಿಕ್ಕಿಗೆ ಹೋಗಿರುವಂತಹ ಕಪಿಗಳು, ಒಂದು ತಿಂಗಳ ಸಮಯ ಅಂತ ಅನ್ನೋದು ದಾಟಿ ಹೋಗಿದೆ. ಆದರೂ ಕೂಡ ಅವರು ತಿರುಗಿ ಬರುತ್ತಾ ಇಲ್ಲ. ಅಲ್ಲಿ ಅನೇಕ ಗಹನವಾದಂತಹ ಪರ್ವತಗಳು, ಅರಣ್ಯಗಳು ಅವೆಲ್ಲವನ್ನೂ ಕೂಡ ದಾಟುತ್ತಾ ವಿಂಧ್ಯ ಪರ್ವತವನ್ನು ಹೊಂದಿದ್ದಾರೆ. ಆ ವಿಂಧ್ಯ ಪರ್ವತದಲ್ಲಿ ಒಂದು ದಿವ್ಯವಾದಂತಹ ಗುಹೆಯನ್ನು ಪ್ರವೇಶ ಮಾಡುತ್ತಾರೆ. ಆ ಗುಹೆಯಲ್ಲಿ ಹೋದರೆ ಅನೇಕ ರತ್ನಗಳು, ವಜ್ರಗಳು ಅವೆಲ್ಲವೂ ಕೂಡ ಇರುತ್ತದೆ. ಬಹಳ ಆರಾಮಾಗಿ ಅಲ್ಲಿ ಇರುವಂತೆ ಇರುತ್ತದೆ. ಆಗ ಅಂಗದನ ಸೋದರ ಮಾವ ಸುಷೇಣ ತಾನು ಹೇಳುತ್ತಾನೆ, ನೋಡು ನಾವು ಮತ್ತೆ ತಿರುಗಿ ಸೋದರ ಮಾವ ತಾರ ಹೇಳುತ್ತಾನೆ, ಸುಷೇಣ ಅಲ್ಲ, ತಾರನ ಅಣ್ಣನಾದಂತಹ ಅಂಗದನ ಸೋದರ ಮಾವನಾದಂತಹ ತಾರ ಹೇಳುತ್ತಾನೆ ಏನು ಅಂತಂದರೆ, ನಾವು ತಿರುಗಿ ಸುಗ್ರೀವನ ರಾಜ್ಯಕ್ಕೆ ಹೋಗೋದೇ ಬೇಡ. ಯಾಕೆ ಅಂತಂದರೆ ಸುಗ್ರೀವನು ಕೊಟ್ಟಂತಹ ಸಮಯ ಅಂತ ಅನ್ನೋದು ಮೀರಿ ಹೋಗಿದೆ. ಸುಗ್ರೀವಾಜ್ಞೆಯನ್ನು ಮೀರಿದರೆ ತಾನು ತನ್ನ ರಾಜ್ಯಕ್ಕಾಗಿ ಅಂತ ತನ್ನ ಅಣ್ಣನನ್ನೇ ತಾನು ಸಂಹಾರ ಮಾಡಿದಂತಹವನು. ಹಾಗಾಗಿ ನಮ್ಮನ್ನು ಬಿಡೋದಿಲ್ಲ, ನಮ್ಮನ್ನು ಸಂಹಾರ ಮಾಡಿಯೇ ಮಾಡುತ್ತಾನೆ. ಅದಷ್ಟೇ ಅಲ್ಲದೆ ನಾವು ಇಲ್ಲೇ ಇದ್ದು ಬಿಟ್ಟರೆ ರಾಮನಿಗೂ ಕೂಡ ಗೊತ್ತಾಗೋದೇ ಇಲ್ಲ. ರಾಮಚಂದ್ರ ದೇವರು ಇಷ್ಟು ದೂರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮಗೇನು ಒಂದು 4 ಹಣ್ಣು ಸಿಕ್ಕರೆ ಸಾಕು, ಅದು ಇಲ್ಲೇ ಇದ್ದೇ ಇದೆ. ಹಾಗಾಗಿ ನಾವು ಇಲ್ಲೇ ಆರಾಮಾಗಿ ರೋಣ ಎಂಬುದಾಗಿ ತಾನು ಹೇಳುತ್ತಾನೆ. ಅದಕ್ಕೆ ಅಂಗದ, ಜಾಂಬವಂತ ಅವರೆಲ್ಲರೂ ಕೂಡ ಹೌದು ಅನ್ನುವಂತೆ ಅವರು ಕೂಡ ಗೋಣ ಹಾಕುತ್ತಾರೆ. ಆದರೆ ಹನುಮಂತ ದೇವರು ಮಾತ್ರ ಹೇಳುತ್ತಾರೆ, ತಾರ ನಿನ್ನ ದುಷ್ಟ ವಿಚಾರ ಅಂತ ಅನ್ನೋದು ನನಗೆ ಗೊತ್ತಾಗಿದೆ. ನಾವು ಅನ್ವೇಷಣೆಯನ್ನು ಮಾಡದೆ ನಾವು ಇಲ್ಲೇ ಇದ್ದು ಬಿಟ್ಟರೆ ಆಗ ರಾಮ ತನ್ನ ಹೆಂಡತಿಯನ್ನು ಅನ್ವೇಷಣವನ್ನು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ರಾಮ ಸುಗ್ರೀವನನ್ನು ಸಂಹಾರ ಮಾಡಿಬಿಡುತ್ತಾನೆ. ಆಗ ಅಂಗದ ತಾನು ರಾಜನಾಗಬಹುದು ಅಂತ ನಿನ್ನ ದುಷ್ಟವಾದಂತಹ ವಿಚಾರವಿದೆ. ಆದರೆ ಹೀಗೆ ನಾನು ಆಗಿಗೂಡಿಸೋದಿಲ್ಲ, ರಾಮನ ಕಾರ್ಯವನ್ನು ಮಾಡೋದಿಲ್ಲ ಅಂತಲೇ ನಡೆಯೋದಿಲ್ಲ. ಧ್ರುವಂ ಬಲೇನಾಪಿ ಕಾರಯಾಮಿ, ನೀವು ನಿಮ್ಮಷ್ಟಿಗೆ ನೀವೇ ಮಾಡಿದರೆ ಸರಿ, ಇಲ್ಲದೇ ಇದ್ದರೆ ನಿಮಗೆ ದಂಡ ಕೊಟ್ಟಾದರೂ ಪರವಾಗಿಲ್ಲ, ನಾನು ರಾಮ ಕಾರ್ಯವನ್ನು ಮಾಡಿಸಿಯೇ ಮಾಡಿಸುತ್ತೇನೆ ಎಂಬುದಾಗಿ ತಾನು ಎಚ್ಚರವನ್ನು ಕೊಟ್ಟಿದ್ದಾನೆ. ಆಗ ಆ ಕಪಿಗಳೆಲ್ಲರೂ ಕೂಡ ಅಂಜಿ ತಾವು ಮತ್ತೆ ಸೀತಾನ್ವೇಷಣೆಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆಯೇ ನಮಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಭಗವಂತನ ಕಾರ್ಯಗಳಲ್ಲಿ ಭಗವಂತನ ಕೈಂಕರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಲಸ್ಯವನ್ನು ಮಾಡಿದಾಗ ನಮಗೆ ಹೀಗೆ ವಾಯುದೇವರು ನಮಗೆ ಎಚ್ಚರವನ್ನು ಕೊಡುತ್ತಾ ಇರಬೇಕು. ಧ್ರುವಂ ಬಲೇನಾಪಿ ಕಾರಯಾಮಿ, ನೀವು ಮಾಡದೇ ಇದ್ದರೆ ದಂಡವನ್ನು ಕೊಟ್ಟಾದರೂ ಮಾಡಿಸುತ್ತೇನೆ ಎಂಬುದಾಗಿ ವಾಯುದೇವರು ಹಾಗೆ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ನಾವು ಇಲ್ಲಿ ಮಾಡಿಕೋಬೇಕು. ಹಾಗೆ ಆ ಕಪಿಗಳೆಲ್ಲ ತಾವು ಮುಂದೆ ಸೀತಾನ್ವೇಷಣೆ ಮಾಡೋದಕ್ಕಾಗಿ ಅಂತ ಮುಂದಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ. ಹೇಗೋ ಕಷ್ಟಪಟ್ಟು ಮುಂದಕ್ಕೆ ಬಂದು ನೋಡಿದರೆ ದೊಡ್ಡ ಸಮುದ್ರ, ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರ. ಆಗ ಅವರೆಲ್ಲರಿಗೂ ಕೂಡ ಜೀವನದ ಮೇಲೆ ಆಸೆ ಅಂತನ್ನೋದೇ ತೀರಿ ಹೋಗಿದೆ. ಇನ್ನು ನಾವು ಜೀವಂತರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಇಲ್ಲಿ ಮುಂದೆ ದಾಟಿ ಸೀತಾನ್ವೇಷಣೆ ಮಾಡಲಿಕ್ಕೆ ಹೋಗಲು ಸಾಧ್ಯವಿಲ್ಲ, ಸಮುದ್ರವಿದೆ. ಇನ್ನು ತಿರುಗಿ ಹೋದರೆ ಸುಗ್ರೀವ ಸಂಹಾರ ಮಾಡಿಬಿಡುತ್ತಾನೆ. ಹಾಗಾಗಿ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ತಾವು ತಿಳಿದು ಒಂದು ಕೆಲಸವನ್ನು ಮಾಡೋಣ, ಪ್ರಾಯೋಪವೇಶಕ್ಕೆ ಕೂಡೋಣ. ಅಂತಂದರೆ ಸಾಯೋವರೆಗೂ ಕೂಡ ಉಪವಾಸದಿಂದಲೇ ಇರೋದು. ಹಾಗೆ ಉಪವಾಸದಿಂದಲೇ ಮರಣ ಪರ್ಯಂತವಾಗಿ ಉಪವಾಸವನ್ನು ಮಾಡುವಂತಹ ಪ್ರಾಯೋಪವೇಶವನ್ನು ಮಾಡುತ್ತಾ ರಾಮಚಂದ್ರ ದೇವರ ಕಥೆಯನ್ನು ಗಾನ ಮಾಡುತ್ತಾ, ರಾಮಚರಿತ್ರೆಯನ್ನು ಗಾನ ಮಾಡುತ್ತಾ ಆ ಕಪಿಗಳೆಲ್ಲರೂ ಕೂಡ ಸಮುದ್ರದ ತೀರದಲ್ಲಿ ಕೂತಿರುತ್ತಾರೆ. ತಾವು ಹೀಗೆ ಆ ರಾಮಚಂದ್ರ ದೇವರ ಚರಿತ್ರೆಯನ್ನು ಗಾನ ಮಾಡಬೇಕಾದಾಗ ಅಲ್ಲಿ ಒಂದು ಪಕ್ಷಿಯೂ ಕೂಡ ಕೂತಿರುತ್ತದೆ. ಅದು ಯಾವುದು ಅಂದರೆ ಸಂಪಾತಿ, ಜಟಾಯುವಿನ ಅಣ್ಣ. ಜಟಾಯು ಮತ್ತು ಸಂಪಾತಿ ಅವರಿಬ್ಬರೂ ಕೂಡ ಅಣ್ಣ ತಮ್ಮಂದರು, ಅರುಣನ ಮಕ್ಕಳು. ಸೂರ್ಯನ ಸಾರಥಿಯಾದಂತಹ ಅರುಣ ಏನಿದ್ದಾನೆಯೋ ಆ ಅರುಣನ ಮಕ್ಕಳು ಇವರಿಬ್ಬರೂ ಕೂಡ. ಆಗ ಸಂಪಾತಿ ಆ ರಾಮಚರಿತ್ರೆಯನ್ನೆಲ್ಲವನ್ನೂ ಕೂಡ ಕೇಳುತ್ತಾ ಇರುತ್ತಾನೆ. ಆ ಸಂಪಾತಿಗೆ ರೆಕ್ಕೆಗಳೆಲ್ಲವೂ ಕೂಡ ಸುಟ್ಟಿ ಹೋಗಿರುತ್ತದೆ. ಏಕೆಂದರೆ ಹಿಂದಕ್ಕೆ ಜಟಾಯು ಮತ್ತು ಸಂಪಾತಿ ಅವರಿಬ್ಬರೂ ಕೂಡ ಸೂರ್ಯನ ಹತ್ತಿರ ಯಾರು ವೇಗವಾಗಿ ಹೋಗುತ್ತಾರೆ ಎಂಬುದಾಗಿ ಆ ರೇಸ್ ಇಟ್ಕೊಂಡಿರ್ತಾರೆ. ಯಾಕಂದರೆ ಸೂರ್ಯನ ಸಾರಥಿ ಯಾರು? ಅರುಣ. ಈಗ ಸಣ್ಣ ಮಕ್ಕಳು ಮೊದಲಿಗೆ ಯಾರು ತಂದೆ ಹತ್ರ ಹೋಗ್ತಾರಾ, ತಾಯಿ ಹತ್ರ ಯಾರು ಮೊದಲಿಗೆ ಹೋಗ್ತಾರಾ ಅಂತ ರೇಸ್ ಇಟ್ಕೊತಾರೆ ನೋಡಿ. ಹಾಗೆ ಮೊದಲಿಗೆ ಸೂರ್ಯನ ಹತ್ತಿರ ಯಾರು ಹೋಗ್ತಾರೆ ಎಂಬುದಾಗಿ ತಾವಿಬ್ಬರೂ ಕೂಡ ವೇಗವಾಗಿ ಹೋಗಿದ್ದರು. ಆದರೆ ಸೂರ್ಯನ ತಾಪವನ್ನು ತಡೆಯೋದಕ್ಕೆ ಜಟಾಯುವಿಗೆ ಸಾಧ್ಯವಾಗಲಿಲ್ಲ. ಆಗ ಸಂಪಾತಿ ತನ್ನ ರೆಕ್ಕೆಗಳಿಂದಾಗಿ ತಮ್ಮನ ರಕ್ಷಣೆಯನ್ನು ಮಾಡಬೇಕು ಅಂತ ತನ್ನ ರೆಕ್ಕೆಗಳನ್ನು ಅಡ್ಡ ಇಡುತ್ತಾನೆ. ಆಗ ಆ ಸೂರ್ಯನ ಪ್ರತಾಪದಿಂದಾಗಿ ಆ ಸಂಪಾತಿಯ ರೆಕ್ಕೆಗಳೆಲ್ಲವೂ ಕೂಡ ಸುಟ್ಟು ಹೋಗಿರುತ್ತದೆ. ಯಾವಾಗ ಈ ರಾಮಚರಿತ್ರೆಯನ್ನೆಲ್ಲವನ್ನೂ ಕೂಡ ಕೇಳುತ್ತಾ ಇರುತ್ತಾನೆಯೋ, ಕೇಳುತ್ತಾ ಇರುವಂತೆಯೇ ತನ್ನ ರೆಕ್ಕೆಗಳೆಲ್ಲವೂ ಕೂಡ ಮತ್ತೆ ಚಿಗುರಿ ಮೊದಲಿನಂತೆ ತನ್ನ ರೆಕ್ಕೆಗಳು ಆಗುತ್ತವೆ. ಅಂದರೆ ರಾಮಾಯಣವನ್ನು ನಾವು ಕೇಳಿದರೆ ಯಾವಾಗೋ ಫಲ ಸಿಗೋದಲ್ಲ, ಕೇಳುತ್ತಲೇ ನಮಗೆ ಎಲ್ಲ ಫಲಗಳು ಕೂಡ ಸಿಗುತ್ತದೆ. ಮನಸ್ಸಿನಲ್ಲಿರುವಂತಹ ದುಃಖಗಳು, ಅನೇಕ ವಿಧವಾದಂತಹ ಮಾನಸಿಕ ಪೀಡವೇ ಇರಬಹುದು ಅಥವಾ ದೈಹಿಕವಾದಂತಹ ತೊಂದರೆಗಳೇ ಇರಬಹುದು, ಅದೆಲ್ಲವೂ ಕೂಡ ಪರಿಹಾರವಾಗುತ್ತದೆ ಅಂತನ್ನೋದನ್ನು ನಮಗೆ ರಾಮಾಯಣವೇ ಸ್ವತಃ
ದೃಷ್ಟಾಂತಪೂರ್ವಕವಾಗಿ ನಮಗೆ ತಿಳಿಸಿಕೊಡುತ್ತದೆ. ಹಾಗೆ ಸಂಪಾತಿ ತನ್ನ ರೆಕ್ಕೆಗಳನ್ನು ಹೊಂದಿದ್ದಾನೆ. ಆ ರಾಮಚರಿತ್ರೆಯನ್ನು ಗಾನ ಮಾಡುತ್ತಾ ಮಾಡುತ್ತಾ ಕಪಿಗಳು ಜಟಾಯುವಿನ ಮರಣವನ್ನು ಕೂಡ ಹಾಡಿದ್ದಾರೆ. ಆಗ ಸಂಪಾತಿಗೆ ದುಃಖವಾಗಿ ಅಳುತ್ತಾ ಹೋಗಿ ಕೇಳುತ್ತಾರೆ, ಜಟಾಯುವಿನ ಸಂಹಾರ ಹೇಗೆ ಆಗಿದೆ, ಯಾರು ಜಟಾಯುವಿನ ಸಂಹಾರವನ್ನು ಮಾಡಿದ್ದಾರೆ ಅಂತ ಹೇಳಿದಾಗ, ರಾವಣ ತಾನು ಸಂಹಾರವನ್ನು ಮಾಡಿದ್ದಾನೆ, ಆ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ ಹೇಳಿದಾಗ ಸಂಪಾತಿ ಹೇಳುತ್ತಾನೆ, ಸೀತೆ ಅಂತಂದರೆ ನನಗೆ ಒಂದು ಅರ್ಥದಲ್ಲಿ ನನ್ನ ಸೊಸೆ ಇದ್ದಂತೆ. ಯಾಕೆಂದರೆ ನಾನು ಮತ್ತು ದಶರಥ ಜಟಾಯುವರಿಬ್ಬರು ಎಲ್ಲರೂ ಕೂಡ ಮಿತ್ರರು. ಹಾಗಾಗಿ ನನ್ನ ಮಿತ್ರನ ಸೊಸೆ ಅಂತಂದರೆ ನನಗೂ ಕೂಡ ಸೊಸೆ ಇದ್ದಂತೆಯೇ. ಹಾಗಾಗಿ ಆ ಸೀತೆಯ ಅನ್ವೇಷಣವನ್ನು ಮಾಡೋದಕ್ಕೆ ನಾನೂ ಸಹಾಯವನ್ನು ಮಾಡುತ್ತೇನೆ. ನನಗೆ ದೂರದೃಷ್ಟಿ, ಯಾಕೆಂದರೆ ಅದು ಈಗಲಿಗೆ ದೂರದಲ್ಲಿರುವಂತಹ ವಸ್ತುವನ್ನು ಕೂಡ ನೋಡುವಂತಹ ಶಕ್ತಿ ಇರುತ್ತದೆ ನೋಡ್ರಿ. ಹಾಗಾಗಿ ಶತಯೋಜನದ ಆ ಕಡೆಗೆ ಇರುವಂತಹ ಲಂಕಾಪಟ್ಟಣದಲ್ಲಿ ಇರುವಂತಹ ಸೀತೆಯನ್ನು ನೋಡಿ, ಅಲ್ಲಿ ಇದ್ದಾಳೆ ಸೀತೆ, ಲಂಕೆಯಲ್ಲಿ ಇದ್ದಾಳೆ, ನೀವು ಹೋಗಿ ಅನ್ವೇಷಣೆಯನ್ನು ಮಾಡಿಕೊಂಡು ಬರ್ರಿ ಎಂಬುದಾಗಿ ಹೇಳಿದ್ದಾನೆ. ಯಾಕಂದರೆ ತಾನೇ ಹೋಗ್ಬೋದಾಗಿತ್ತು, ಆದರೆ ಮಧ್ಯದಲ್ಲಿ ಅನೇಕ ವಿಘ್ನಗಳಿವೆ, ಯಾಕೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತನ್ನೋದು ನಾಳಿನ ದಿನ ನಾವು ಸುಂದರಕಾಂಡವನ್ನು ತಿಳಿದರೆ ಗೊತ್ತಾಗುತ್ತದೆ. ಹಾಗೆ ಸಂಪಾತಿ ತಾನು ಸೀತೆಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಸೀತೆಯ ಒಂದು ಗುರುತನ್ನು ಇಲ್ಲಿ ಇದ್ದಾಳೆ ಅಂತನ್ನೋದನ್ನು ತಿಳಿಸಿದ್ದಾನೆ. ಆಗ ಇವರಿಗೆಲ್ಲರಿಗೂ ಕೂಡ ಮತ್ತೆ ಸ್ವಲ್ಪ ಆಸೆ ಅಂತನ್ನೋದು ಬಂದಿದೆ. ಆದರೂ ಕೂಡ ಸಮುದ್ರವನ್ನು ದಾಟಿ, ಸಮುದ್ರವನ್ನು ಉಲ್ಲಂಘಿಸಿ ಅಲ್ಲಿಗೆ ಹೋಗೋದು ಹೇಗೆ ಎಂಬುದಾಗಿ ವಿಚಾರವನ್ನು ಮಾಡುತ್ತಾ ಇದ್ದಾರೆ. ಪ್ರತಿಯೊಬ್ಬ ಜಾಂಬವಂತ ಎಲ್ಲ ಕಪಿಗಳಿಗೂ ಕೂಡ ಕೇಳುತ್ತಾ ಇದ್ದಾನೆ, ಯಾರಿಗೆ ಸಮುದ್ರವನ್ನು ದಾಟುವಂತಹ ಸಾಮರ್ಥ್ಯವಿದೆ, ನೀನು ಎಷ್ಟು ಹಾರುತ್ತೀಯಾ ಅಂತ ಹೇಳಿದಾಗ ಒಬ್ಬೊಬ್ಬ ಕಪಿಯೂ ಕೂಡ ಒಂದೊಂದು ಇಷ್ಟಿಷ್ಟು ಯೋಜನ, 50 ಯೋಜನ ಎಂಬುದಾಗಿ ಕೆಲವರು ಹೇಳುತ್ತಾರೆ, 60 ಯೋಜನ ಎಂಬುದಾಗಿ ಕೆಲವರು ಹೇಳುತ್ತಾರೆ, ಇನ್ನು ಕೆಲವರು 80 ಯೋಜನ ಹಾರುತ್ತೇವೆ ಎಂಬುದಾಗಿ ಹೇಳಿದರು. ಕೊನೆಗೆ ಜಾಂಬವಂತ ತಾನು ಹೇಳುತ್ತಾನೆ, ನಾನು ಇವಾಗ 90 ಯೋಜನ ಹಾರಬಲ್ಲೆ. ಮೊದಲಿಗೆ ನಾನು 96 ಯೋಜನ ಹಾರುತ್ತಾ ಇದ್ದೆ, ಆದರೆ ಈಗ ನಾನು ಒಂದು ವೃದ್ಧನಾಗಿದ್ದೇನೆ, ಮತ್ತು ನನಗೆ ಮೊಣಕಾಲು ಸುಳಿ ಬಂದಿದೆ. ಈಗ ಎಲ್ಲರಿಗೂ ವೃದ್ಧಾಪ್ಯ ಆದ ತಕ್ಷಣ ಮೊಣಕಾಲು ಸುಳಿ ಸ್ಟಾರ್ಟ್ ಆಗುತ್ತದೆ. ಅದು ಜಾಂಬವಂತನಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆ ಜಾಂಬವಂತನಿಗೆ ತನಗೆ ಮೊಣಕಾಲು ಸುಳಿ ಆಗಿತ್ತು ಅಂತಂದರೆ, ತಾನು ಯಾವಾಗೋ ಹುಟ್ಟಿದ್ದು, ಬ್ರಹ್ಮದೇವರಿಂದಾಗಿ ಹುಟ್ಟಿದ್ದು. ಹುಟ್ಟಿದ ಮೇಲೆ ಯಾವಾಗ ವಾಮನ ರೂಪಿಯಾದಂತಹ ಪರಮಾತ್ಮ ತಾನು ತ್ರಿವಿಕ್ರಮ ರೂಪವನ್ನು ಸ್ವೀಕಾರ ಮಾಡಿ ಎಲ್ಲ ಭುವನಗಳನ್ನು ಕೂಡ ಆಕ್ರಮಿಸಿ ಬಿಡುತ್ತಾನೆಯೋ, ಆಗ ಆ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನ ಆ ಒಂದು ಪರಾಕ್ರಮವನ್ನು ಕಂಡು ತನಗೆ ಬಹಳ ಸಂತೋಷವಾಗುತ್ತದೆ. ಸಂತೋಷದಿಂದ ಈ ಕುಣಿಯುತ್ತಾ ಇಡೀ ಭೂಮಿಯನ್ನು 3 ಸಲ ಪ್ರದಕ್ಷಿಣೆಯನ್ನು ಮಾಡುತ್ತಾನೆ. ಆಗ ಪ್ರದಕ್ಷಿಣೆ ಮಾಡಬೇಕಾದಾಗ ಮೇರು ಪರ್ವತ ಸ್ವಲ್ಪ ಮೊಣಕಾಲಿಗೆ ತಾಕಿರುತ್ತದೆ. ಹಾಗಾಗಿ ತನಗೆ ಮೊಣಕಾಲಿನ ಸೂಲಿ ಆಗಿರುತ್ತದೆ. ಹಾಗಾಗಿ ಮೊದಲು 96 ಯೋಜನ ಹಾರುತ್ತಾ ಇದ್ದೆ, ಈಗ 90 ಯೋಜನ ಹಾರಬಲ್ಲೆ ಎಂಬುದಾಗಿ ಹೇಳುತ್ತಾನೆ. ಎಷ್ಟು ಕಡಿಮೆ ಇದ್ದರೂ ಕೂಡ ಕಡಿಮೆನೇ ಅಲ್ಲ, 99 ಯೋಜನ ಹಾರಲಿಕ್ಕೆ ಬಂದರೂ ಕೂಡ 1 ಯೋಜನ ಕಡಿಮೆ ಬಿದ್ದಂತೇನೆ. ಹಾಗಾಗಿ ಜಾಂಬವಂತನಿಗೂ ಕೂಡ ಆಗೋದಿಲ್ಲ ಅಂತ ಅನ್ನೋದು ಗೊತ್ತಾಯಿತು. ಇನ್ನು ಕೊನೆಗೆ ಅಂಗದ, ವಾಲಿ ಪುತ್ರನಾದಂತಹ ಅಂಗದ ಹೇಳುತ್ತಾನೆ, ನಾನು 100 ಯೋಜನ ಹಾರಬಲ್ಲೆ, ಆದರೆ ಅಲ್ಲಿಗೆ ಹೋದ ಮೇಲೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಸುಮ್ಮನೆ ಹಾರು ಅಂದರೆ ಹಾರಿಬಿಡ್ತೀನಿ, ಆಮೇಲೆ ಅಲ್ಲಿ ಬರ್ತೀನೋ ಇಲ್ಲೋ ಮತ್ತು ನನಗೆ ಗೊತ್ತಿಲ್ಲ, ಮತ್ತು ಹಂಗೆ ಹಾರಿ ಏನು ಉಪಯೋಗ. ಹಾಗಾಗಿ ಯಾರಿಗೂ ಕೂಡ ಅದು ಸಾಧ್ಯವಾಗೋದಿಲ್ಲ ಅಂತನ್ನೋದು ಗೊತ್ತಾದ ಮೇಲೆ ಆಗ ಜಾಂಬವಂತ ಹನುಮಂತ ದೇವರಿಗೆ ಹೇಳುತ್ತಾ ಇದ್ದಾರೆ, ಈ ಕಾರ್ಯವನ್ನು ಮಾಡೋದಕ್ಕೆ ನೀನೇ ಸಮರ್ಥ ಎಂಬುದಾಗಿ ಹನುಮಂತ ದೇವರಿಗೆ ಹೇಳುತ್ತಾ ಇದ್ದಾರೆ. ಹನುಮಂತ ದೇವರು ಮೊದಲಿಗೇನೆ ನಾನೇ ಮಾಡುತ್ತೇನೆ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದರೆ ಹನುಮಂತ ದೇವರು ಹಾರಿದ್ದಾಳೆ ಎಲ್ಲರೂ ಹೇಳ್ತಾರೆ ನೋಡ್ರಿ, ನಾವು ಹಾರ್ತಿದ್ವಿ ನೀ ಏನು ಮಾಡೋದು ಅಂತ. ಹಾಗೆ ಆಗಬಾರ್ದು ಅಂತ ಬೇರೆಯವರಿಗೆ ಸಾಮರ್ಥ್ಯವಿಲ್ಲ, ಆ ಸಾಮರ್ಥ್ಯ ಹನುಮಂತ ದೇವರಿಗಿತ್ತು ಅಂತನ್ನೋದು ಜಗತ್ತಿಗೆ ಪ್ರಕಟ ಮಾಡೋದಕ್ಕಾಗಿ ಅಂತ ಹನುಮಂತ ದೇವರು ತಾವು ಹಾಗೆ ಮಾಡಿದ್ದಾರೆ. ಆಗ ಹನುಮಂತ ದೇವರಿಗೆ ಎಲ್ಲ ಕಪಿಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದಾಗ ಸ್ವಾಭಾವಿಕವಾಗಿಯೇ ರಾಮ ಕಾರ್ಯವನ್ನು ಮಾಡೋದರಲ್ಲಿ ತಾವು ಅತ್ಯಂತ ಉತ್ಸಾಹವನ್ನು ಹೊಂದಿದವರು. ಈಗ ಕಪಿಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಗ ಹನುಮಂತ ದೇವರು ತಾವು ತಮ್ಮ ಪರಾಕ್ರಮವನ್ನು ಹೇಗೆ ತೋರುತ್ತಾರೆ, ಆ ಸುಂದರವಾದಂತಹ ಸುಂದರಕಾಂಡವನ್ನು, ಆ ಎಲ್ಲ ಕಥೆಯನ್ನು ಕೂಡ ಮತ್ತೆ ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿಯಾದಂತಹ ರಾಮಚಂದ್ರನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್.